ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ಜಿ ಸಂವಾದಕ್ಕೆ ಸ್ವಾಗತ. ಇವತ್ತಿನ ಜಿ ಸಂವಾದದಲ್ಲಿ ಉಪಚುನಾವಣೆಯ ಕುರಿತಂತೆ ನಾವು ಮಾತಾಡ್ತಾ ಇದ್ದೀವಿ. ಅದರಲ್ಲೂ ದಾವಣಗೆರೆ ಕ್ಷೇತ್ರ ಒಂದು ರೀತಿ ಬೂದಿ ಮುಚ್ಚಿದ ಕೆಂಡದ ರೀತಿಯಲ್ಲಿತ್ತು. ಯಾಕಂತ ಹೇಳಿದ್ರೆ ಅಲ್ಲಿ ಟಿಕೆಟನ್ನು ಸಮರ್ಥ ಶಾಮನೂರು ಯಾವಾಗ ಪಡೆದುಕೊಳ್ತಾರೆ, ಕಾಂಗ್ರೆಸ್ಗೆ ಸಂಬಂಧಪಟ್ಟಂತೆ ನೀವು ನೋಡ್ತಾ ಹೋಗೋದಾದರೆ ಅಲ್ಪಸಂಖ್ಯಾತ ಮತಗಳು ಹೆಚ್ಚಿರುವಂಥ ಈ ಕ್ಷೇತ್ರದಲ್ಲಿ ನಮಗೆ ಅನ್ಯಾಯ ಆಗಿದೆ, ಕಾಂಗ್ರೆಸ್ ನಮ್ಮನ್ನು ಬಳಕೆ ಮಾಡ್ಕೊಳ್ತಿದೆ, ಬೆಳೆಸ್ತಾ ಇಲ್ಲ ಅನ್ನುವಂತಹ ಅಸಮಾಧಾನವನ್ನು ಅಲ್ಪಸಂಖ್ಯಾತ ಮುಖಂಡರು ಹೊರಹಾಕಿದ್ರು. ಅಂತೆಯೇ ಸಾದಿಕ್ ಪೈಲ್ವಾನ್ ಅವರು ಪ್ರತ್ಯೇಕವಾಗಿ ಬಂಡಾಯವಾಗಿ ನಾಮಪತ್ರವನ್ನು ಸಲ್ಲಿಸಿರ್ತಾರೆ. ಯಾಕಂದರೆ ಬಂಡಾಯವಾಗಿ ನಾನು ಸ್ಪರ್ಧೆ ಮಾಡ್ತೀನಿ ಎನ್ನುವಂಥ ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದರು. ಆದರೆ ಬದಲಾದ ಕಾಲಘಟ್ಟದಲ್ಲಿ ಒಂದಷ್ಟು ಮಾತುಕತೆಯ ನಂತರದ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೆಯೇ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರುವಂಥ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಂಧಾನ ಯಶಸ್ವಿಯಾಗಿದೆ. ಸಂಧಾನ ಆಯಿತು. ಸಾದಿಕ್ ಪೈಲ್ವಾನ್ ಅವರು ಈ ಒಂದು ಚುನಾವಣೆಯಿಂದ ಹಿಂದೆ ಸರಿದ್ರೂ ಕೂಡ ಸಮಸ್ಯೆಯನ್ನು ಬಗೆಹರಿದಿದೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ 20ಕ್ಕೂ ಹೆಚ್ಚು ಅಲ್ಪಸಂಖ್ಯಾತ ನಾಯಕರು ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ಕಾಂಗ್ರೆಸ್ ಇದನ್ನು ಯಾವ ರೀತಿ ಸ್ವೀಕರಿಸುತ್ತೆ, ಮುಂದಾಗುವಂತಹ ಉಪಚುನಾವಣೆಯ ಫಲಿತಾಂಶದಲ್ಲಿ ಇದು ವ್ಯತಿರಿಕ್ತವಾಗಿ ಪರಿಣಾಮವನ್ನು ಬೀರದ ರೀತಿಯಲ್ಲಿ ಯಾವ ರೀತಿ ಕ್ರಮಕ್ಕೆ ಮುಂದಾಗ್ತಾರೆ, ಎಲ್ಲರನ್ನೂ ಕೂಡ ಒಂದೇ ಮನಸ್ಥಿತಿಗೆ ತೆಗೆದುಕೊಂಡು ಈ ಚುನಾವಣೆಯನ್ನು ಸಮರ್ಥವಾಗಿ ಎದುರಿಸುವಂಥ ನಿಟ್ಟಿನಲ್ಲಿ ತಮ್ಮ ಪ್ರಯತ್ನವನ್ನು ಹೇಗೆ ಮಾಡ್ತಾರೆ ಅನ್ನೋದು ಬಹಳ ಮುಖ್ಯ. ಇಂತಹ ಕೆಲವೊಂದು ಬೆಳವಣಿಗೆಗಳು ಒಳ ಏಟಿಗೆ ಕಾರಣವಾಗಬಹುದು. ಇಂತಹ ಕೆಲವೊಂದು ಆಡಳಿತ ಪಕ್ಷದ ನಿರ್ಧಾರಗಳನ್ನು ಪ್ರತಿಪಕ್ಷ ಅಥವಾ ಪ್ರತಿಸ್ಪರ್ಧೆ ಯಾರು ಮಾಡ್ತಿರ್ತಾರೆ ಅವರು ಲಾಭವನ್ನಾಗಿ ಡೆಫಿನೆಟ್ಲಿ ಮಾಡ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಈ ಒಂದು ಬೆಳವಣಿಗೆ ಕಾಂಗ್ರೆಸ್ನ ಲಾಭ ನಷ್ಟ, ಬಿ ಜೆ ಪಿಯ ಲಾಭ ನಷ್ಟ, ಮಿತ್ರಪಕ್ಷ ಇದನ್ನು ಯಾವ ರೀತಿ JDS ಸಪೋರ್ಟಿವ್ ಆಗಿ ಬಿ ಜೆ ಪಿಗೆ ನಿಂತ್ಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡ್ತಾ ಹೋಗೋಣ. ನಾನು ದಿವ್ಯಶ್ರೀ. ಎರಡು ಮುಕ್ಕಾಲು ವರ್ಷದ ಆಡಳಿತವನ್ನು ಈ ಎರಡು ಕ್ಷೇತ್ರ ಫಲಿತಾಂಶದ ರೀತಿ ಕೊಡುತ್ತೆ ಅಂತ ನಾವು ಹೇಳಿದ್ರೂ ಕೂಡ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅದು ಎರಡು ಕ್ಷೇತ್ರದ ಚುನಾವಣೆ, ಉಪಚುನಾವಣೆ. ಆದರೂ ಕೂಡ 2.25 ವರ್ಷದ ಆಡಳಿತದಲ್ಲಿ ಆ ಎರಡು ಕ್ಷೇತ್ರದ ಜನತೆ ಕಾಂಗ್ರೆಸ್ ಬೇಕಾ ಬೇಡವಾ, ಕಾಂಗ್ರೆಸ್ಗೆ ಅಷ್ಟು ದೊಡ್ಡ ಮ್ಯಾಂಡೇಟನ್ನು ಕೊಟ್ಟಿದ್ದು ಸರಿಯಾದ ನಿರ್ಧಾರ ಹೌದಾ ಅಲ್ವಾ, ಅದನ್ನು ಕೊಡೋದಕ್ಕೆ ಈ ಒಂದು ಚುನಾವಣೆ ದಿಕ್ಸೂಚಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಆಂತರಿಕವಾಗಿ ಒಂದಷ್ಟು ಸಮಸ್ಯೆಗಳು ಡೆಫಿನೆಟ್ಲಿ ಇತ್ತು. ಒಂಥರ ಓಪನ್ ಸೀಕ್ರೆಟ್, ಬಹಿರಂಗವಾಗಿ ಸಾದಿಕ್ ಪೈಲ್ವಾನ್ ಸೇರಿದ ಹಾಗೆ ಕೆಲವು ಅಲ್ಪಸಂಖ್ಯಾತ ಮುಖಂಡರು ತಮ್ಮ ಅಸಮಾಧಾನವನ್ನು ಹೊರಹಾಕಿದರು. ಅಂತೂ ಇಂತೂ ಫೈನಲಿ ಸಲೀಂ ಅಹಮದ್ ಅವರು, ರಿಜ್ವಾನ್ ಅರ್ಷದ್ ಅವರು ನೆನ್ನೆ ಭಯಂಕರ ಪ್ರಯತ್ನ ಪಟ್ಟರು. ಆದರೂ ಕೂಡ ಒಂದು ಸ್ವಲ್ಪ ತಾರಕಕ್ಕೇರಿತ್ತು ಸಮಸ್ಯೆ. ಆಮೇಲೆ ಡಿ.ಕೆ. ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ತಮ್ಮ ನೇತೃತ್ವದಲ್ಲಿ ಸಾದಿಕ್ ಪೈಲ್ವಾನ್ ಅವರನ್ನು ಮನವೊಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸಂಧಾನ ಯಶಸ್ವಿಯಾಗಿದೆ. ಸ್ವತಃ ಇವತ್ತು ಸುದ್ದಿಗೋಷ್ಠಿ ಮಾಡೋ ಸಂದರ್ಭದಲ್ಲಿ ಸಾದಿಕ್ ಪೈಲ್ವಾನ್ ಅವರು ಭುಜಕ್ಕೆ ಭುಜ ಕೊಟ್ಟು ಸಮರ್ಥ ಶಾಮನೂರ್ ಅವರನ್ನು ಗೆಲ್ಲಿಸ್ಕೊಂಡ್ಬರ್ತೀವಿ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಅಸಲಿಗೆ ಅಷ್ಟು ಸುಲಭ ಇದೆಯಾ? ಯಾಕಂದರೆ ಇದು ಸಾದಿಕ್ ಪೈಲ್ವಾನ್ ಅವರ ನಿರ್ಧಾರ ಆಗಿದ್ದರೂ ಕೂಡ ಅಲ್ಪಸಂಖ್ಯಾತ ಅಷ್ಟೂ ಮನಸ್ಥಿತಿಗಳು, ಯಾಕಂದರೆ ವೋಟರ್ಸ್ ಆರ್ ಹ್ಯೂಜ್, ಅಷ್ಟೂ ಜನರ ಮನಸ್ಥಿತಿ ಹಿಂಗೆ ಇದೆಯಾ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಇವತ್ತು ಸಾದಿಕ್ ಪೈಲ್ವಾನ್ ಅವರನ್ನು ಮನವೊಲಿಸಿರಬಹುದು, ಅಷ್ಟೂ ಜನರನ್ನು ಮನವೊಲಿಸೋದಕ್ಕೆ ಸಾಧ್ಯವಾ? ಇದು ಬಿ ಜೆ ಪಿಗೆ ಎಷ್ಟರ ಮಟ್ಟಿಗೆ ಪ್ಲಸ್ ಅಂತ ಅಂದ್ಕೊಂಡಿರುವಂತಹ ಬಿ ಜೆ ಪಿಗೆ ಇದು ಪ್ಲಸ್ ಆಗದೇನೂ ಇರಬಹುದು. ಯಾಕಂದರೆ ಅಲ್ಪಸಂಖ್ಯಾತ ಮತಗಳು ಅಂದಾಗ ಅಹಿಂದ ನಾಯಕತ್ವ, ಕಾಂಗ್ರೆಸ್ಗೆ ಅನ್ನುವಂತಹ ಸೀಮಿತ ಸಂದೇಶದ ನಡುವೆ ಬಿ ಜೆ ಪಿಯ ಮತಗಳನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯವ ಅಂತೇಳಿ ಇದಕ್ಕೆ ಸಂಬಂಧಪಟ್ಟಂತೆ ಹಲವರು ಮಾತಾಡಿದ್ದಾರೆ. ವಿಶೇಷವಾಗಿ ಸಿದ್ದರಾಮಯ್ಯನವರು ಕೂಡ ಮಾತಾಡಿದ್ದಾರೆ. ಬನ್ನಿ ಒಂದ್ಸಲ ಕೇಳ್ಕೊಂಬರೋಣ. ರಿಜ್ವಾನ್ ಮತ್ತು ಸಲೀಂ ಹೋಗಿದ್ರು, ಅವ್ರು ಹೋಗೋ ಅಷ್ಟೊತ್ತಿಗೆ ಟೈಮ್ ಆಗಿಬಿಟ್ಟಿತ್ತು. ಸೊ ಹಂಗಾಗಿ ತೆಗಿಸೋಕ್ಕಾಗಲಿಲ್ಲ, ಅವರು ವಾಪಸ್ ತೆಗಿಸೋಕ್ಕಾಗಲಿಲ್ಲ. ಸೊ ಅವರು ಮನವೊಲಿಸಿ ಅವ್ರನ್ನ ರಿಟೈರ್ ಆಗಬೇಕು ಅಂತ ಹೇಳಿ ಅವರು ಒಪ್ಕೊಂಡು, ಯಾಕೆಂದರೆ ಅವರು ಕಾಂಗ್ರೆಸ್ನಲ್ಲೇ ಸುಮಾರು 40 ವರ್ಷಗಳಿಗೂ ಹೆಚ್ಚು ಕಾಲದಿಂದ ಇದ್ದಾರೆ. ಕಾಂಗ್ರೆಸ್ಸಿನ ಕಟ್ಟಾಳು ಅವರು, ನಿಷ್ಠಾವಂತ ಕಾರ್ಯಕರ್ತ. ಸೊ ಮುಸಲ್ಮಾನರು ಸುಮಾರು 70 ಮತದಾರರಿದ್ದಾರೆ. ಅವರು ಕೂಡ ಟಿಕೆಟ್ ಬಯಸಿದ್ರು. ಇವೆಲ್ಲನೂ ಪರಿಶೀಲನೆ ಮಾಡಿ ಕೊನೆಗೆ ಮಲ್ಲಿಕಾರ್ಜುನ್ ಅವರ ಮಗನಿಗೆ ಕೊಡಬೇಕು ಅಂತ. ಯಾಕೆಂದರೆ ನಮ್ಮಲ್ಲಿ ಯಾರು ನಿಧನ ಆಯ್ತಾರೆ ಅವ್ರ ಮನೆಯವರಿಗೆ ಕೊಡ್ತಕ್ಕಂಥದ್ದು ಒಂದು ಪದ್ಧತಿ. ಈ ಪದ್ಧತಿಯಿಂದ
ಮಲ್ಲಿಕಾರ್ಜುನ ಅವರ ಮಗನಿಗೆ ಕೊಟ್ಟಿದ್ದೀವಿ, ಸಮರ್ಥನ್ ಅವರಿಗೆ. ಇವರು ಕೂಡ ಆಕಾಂಕ್ಷಿಯಾಗಿದ್ದರು. ಇವರು ಈಗ ಇವತ್ತು ನಮ್ಮ ಚುನಾವಣಾ ಸ್ಪರ್ಧೆಯಿಂದ ನಿವೃತ್ತರಾಗಿದ್ದಾರೆ. ಅವರೆಲ್ಲ ನಾಯಕರುಗಳನ್ನ ಕರ್ಕೊಂಡು ಇವತ್ತು ಬಂದು ಮುಖ್ಯಮಂತ್ರಿಗಳನ್ನು, ನನ್ನ ಬಂಧು ಮತ್ತು ಸುರ್ಜೇವಾಲಾ ಸಾಹೇಬ್ರನ್ನ ಭೇಟಿ ಮಾಡಿ, ನಾನು ಈ ಪಕ್ಷನ ಉಳಿಸ್ಕೊಳ್ತೇನೆ, ಪಕ್ಷನ ಗೆಲ್ಲಿಸ್ತೇವೆ, ಎಲ್ಲರ ಜವಾಬ್ದಾರಿ ನಾವು ತೆಗೆದುಕೊಳ್ತೇವೆ, ಪಕ್ಷ ನಮಗೆ ಇಂಪಾರ್ಟೆಂಟು, ದೇಶಕ್ಕೆ ಒಂದು ದೊಡ್ಡ ಸಂದೇಶ ಹೋಗಬೇಕು ಅಂತ ತೀರ್ಮಾನ ಮಾಡಿ ಇವತ್ತು ನಮ್ಮ ಪಕ್ಷಕ್ಕೆ ನಾನು ದ್ರೋಹ ಮಾಡೋದಿಲ್ಲ, ನಾನೊಬ್ಬ ಕಾಂಗ್ರೆಸ್ಸಿಗನಾಗಿರ್ತೇನೆ ಅನ್ನೋದನ್ನು ಅವರು ನಮಗೆ ತಿಳಿಸಿ ಇವತ್ತು ನಿಮ್ಮ ಮುಂದೆ, ನಿಮ್ಮ ಕಣ್ಣುಗಳಿಗೆ, ನಿಮ್ಮ ಕ್ಯಾಮ್ರಾಗೆ ಎಲ್ಲ ಕೂಡ ಇವತ್ತು ಸಾಕ್ಷಿಯಾಗಿದ್ದಾರೆ. ಸೊ ಇಡೀ ರಾಜ್ಯದ ಕಾಂಗ್ರೆಸ್ ಪಕ್ಷ, ಮುಖ್ಯಮಂತ್ರಿ, ನಾನು ಮತ್ತು ಎಲ್ಲ ನಮ್ಮ ಮುಖಂಡಗಳು ನಮ್ಮ ಸಾದಿಕ್ ಪೈಲ್ವಾನ್ರವ್ರಿಗೆ ನಾನು ಅಭಿನಂದಿಸ್ತೇನೆ. ಪಕ್ಷ ಅವ್ರ ಜೊತೆ ಯಾವಾಗಲೂ ಕೂಡ ಈ ಒಂದು ನಿಯತ್ತು, ಶಿಸ್ತು, ಆ ಹೋರಾಟ, ತ್ಯಾಗ ಇದಕ್ಕೆಲ್ಲ ಕೂಡ ಅವ್ರಿಗೆ ಗೌರವವನ್ನು ಸಲ್ಲಿಸ್ತದೆ. ಸೊ ಆ ಕೆಲಸ ಕೂಡ ನಾನು ಮುಖ್ಯಮಂತ್ರಿಗಳು ಇಬ್ಬರು ಕೂಡ ಈ ಬಗ್ಗೆ ವ್ಯಾಪಕವಾಗಿ ಚರ್ಚೆ ಮಾಡಿದ್ದೇವೆ. ಸೊ ಅವರು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಈ ನಾಡಿನಲ್ಲಿ ಕಾಂಗ್ರೆಸ್ ಆಡಳಿತ ಮಾಡ್ಕೊಂತ ಬಂದಿದೆ. ನಮಗೆ ಎಲ್ಲರಿಗೂ ಗೊತ್ತಿರೋ ವಿಷಯ, ಒಂದು ಮನೆಯಲ್ಲಿ ಅಣ್ಣ ತಮ್ಮಂದರಲ್ಲಿ ಹೊಡೆದು ಬಂದರೆ ಹಿರಿಯರು ಯಾರೋ ಒಬ್ಬರು ಸಂಜಾಯಿಸ್ತಾರೆ. ಹೊಡೆದು ಬಂದದ್ದು ನಮ್ಮನ್ನು ಹಿರಿಯರು, ನಮ್ಮ ಮನೆಯವರು, ಕುಟುಂಬದವರಾದ ನನಗೆ ಕರೆದು ಸಂಜಾಯಿಸಿ ನಾನು ಪುನಃ ಆ ಮನೆಗೆ ಮತ್ತೆ ಮರಳಿ ಬಂದಿದ್ದೀನಿ. ಖಂಡಿತವಾಗೂ ನಮ್ಮ SS ಮಲ್ಲಿಕಾರ್ಜುನವರು, ಪರ್ವ ಮಲ್ಲಿಕಾರ್ಜುನವರು, ಶಾಮನೂರು ಶಿವಶಂಕರಪ್ಪ ನಿಧನ ಆದ ನಂತರ ಅವರ ನಮ್ಮ ರಾಜಕೀಯ ಗುರುಗಳು, ಈ ರಾಜ್ಯಕ್ಕೆ ಹಿರೇಶಿವರ ಅಧ್ಯಕ್ಷರು, ಅವರ ಕೊಡುಗೆ ನಮ್ಮ ರಾಜ್ಯಕ್ಕೆ, ನಮ್ಮ ಜಿಲ್ಲೆಗೆ ಭಾಳ ಇದೆ. ಅವರ ಅನುಕಂಪ ಊರು ದೃಷ್ಟಿಲಿ ಒಳ್ಳೆ ಕೆಲಸಗಳು ಆಗಬೇಕು, ಜನಗಳು ಆರೋಗ್ಯದಿಂದ ಇರಬೇಕು. ಬಾಗಲಕೋಟೆಯಲ್ಲಿ ನಮ್ಮ ಚರಂತಿ ಮಠರು ಬಹಳಷ್ಟು ಜನಪ್ರಿಯ ನಾಯಕರು. ಮುಂಚೆ ಅವರದೇ ಆದಂತ ಹೆಜ್ಜೆ ಗುರುತುಗಳನ್ನು ಮಾಡ್ಕೊಂತ ಬಂದಿದ್ದಾರೆ. ಹಂಗಾಗಿ ಇವತ್ತು ನಮಗೆ ವಾತಾವರಣ ನೋಡಿದಂಥ ಟೈಮಲ್ಲಿ ಬಹಳಷ್ಟು ತಿಳಿಯಾಗಿ ಕಾಣ್ತಾ ಇದೆ. ಖಂಡಿತವಾಗಿ ಭಾರತೀಯ ಜನತಾ ಪಾರ್ಟಿ ಚರಂತಿ ಮಠವರು 100% ಗೆಲುವಾಗುತ್ತೆ ಅನ್ನೋಂಥ ವಿಶ್ವಾಸ ಇದೆ. ಅದಕ್ಕೋಸ್ಕರ ಇವತ್ತು ಚರಂತಿ ಮಠವರ ಜೊತೆಯಲ್ಲಿ ನಮ್ಮ ಅಧ್ಯಕ್ಷರಾದಂಥ ಶಾಂತನಗೌಡ ಪಾಟೀಲ್ ಅವರು, ನಮ್ಮೆಲ್ಲ ಹಿರಿಯ ನಾಯಕರು ಸೇರಿಕೊಂಡು ಮನೆ ಮನೆಗೆ ತೆರಳಿ ಇವತ್ತು ಮತಯಾಚನೆಯನ್ನು ಕೂಡ ಮಾಡೋಂಥ ಕೆಲಸ ಮಾಡ್ತಾ ಇದ್ವಿ. ಮತ್ತು ಸಾಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಬಜೆಟ್ ವಿಚಾರವನ್ನು ಅವರು ಉತ್ತರವನ್ನು ಕೊಡೋಂಥ ಕೆಲಸ ಮಾಡ್ತಾಯಿದ್ರು. ಅವರು ಬಜೆಟ್ನಲ್ಲಿ ಉತ್ತರವನ್ನು ಕೊಡುವಂಥ ಟೈಮಲ್ಲಿ ಒಂದು ಮಾತನ್ನು ಹೇಳಿದರು, ನನ್ನ ತಂಟೆಗೆ ಬಂದಂಥವ್ರು ಎಲ್ಲರೂ ಕೂಡ ನಾನು ನೀರು ಕುಡಿಸೋಂಥ ಕೆಲಸ ಮಾಡಿದ್ದೀನಿ ಅನ್ನೋಂಥ ಮಾತನ್ನು ಕೂಡ ಸನ್ಮಾನ್ಯ ಸಿದ್ದರಾಮಯ್ಯರು ಹೇಳಿದ್ರು. ಆದರೆ ನಾನು ಕೇಳ್ತೀನಿ, ಬಹುಶಃ ನೀವು ನಿಮ್ಮ ತಂಟೆಗೆ ಬಂದಂಥ ಎಲ್ಲರೂ ಕೂಡ ನೀರು ಕುಡಿಸೋಂಥ ಕೆಲಸ ಮಾಡಿದ್ರಿ, ಜೊತೆಯಲ್ಲಿ ಇವತ್ತು ನಿಮ್ಮ ತಂಟೆಗೆ ಬಂದಂಥ DK ಶಿವಕುಮಾರ್ ಅವರು ಕೂಡ ನೀರು ಕುಡಿಸೋಂಥ ಕೆಲಸ ತಾವು ಮಾಡಿದ್ರಿ. ಹಂಗಾಗಿ ಇವತ್ತು ಬಡವ ಮತ್ತು ಬಲ್ಲಿದ, ಉಳ್ಳವರ ಮತ್ತು ಉಳ್ಳದವರ ಮಧ್ಯೆ ಚುನಾವಣೆ ನಡೀತಾ ಇದೆ ಬಂಧುಗಳೇ. ಯಾಕಂತ ಹೇಳಿದ್ರೆ ಅವ್ರು ಆಗರ್ಭ ಶ್ರೀಮಂತರು, ನಾನೊಬ್ಬ ಬಡವ. ಆದರೆ ಯಾರ್ಯಾರ್ದು ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಉಮೇದುವಾರನಾಗಿ ಮಾಡಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಡವರು ಕೂಡ ಒಂದು ಉತ್ತಮ ಸ್ಥಾನಕ್ಕೆ ಬರಬೇಕು ಅಂತ ಹೇಳಿ ಇವತ್ತು ಯಾವುದಾದ್ರೂ ಪಕ್ಷ ಅದು ಬೆನ್ತಟ್ಟಿ ನಿಲ್ಲಿಸಿದ್ರೆ ಅದು ರಾಷ್ಟ್ರದಲ್ಲಿ, ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ. ಇವತ್ತು ಜರಿಕಟ್ಟೆ ಬಗ್ಗೆ ಎರಡೇ ಮಾತಿಲ್ಲ. ಈ ಜರಿಕಟ್ಟೆಯ ಮನೆಯ ಮಗ ನಾನು, ಎಲ್ರಿಗೂ ಗೊತ್ತಿದೆ. ಈ ಊರಿನ ಮನೆಯ ಮಗ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೆ ಊರಿನಲ್ಲಿ ಗೊತ್ತಿದೆ. ನೀವು ಯಾವತ್ತೂ ಕೂಡ ಮನೆಯ ಮಗನನ್ನ ಕೈ ಬಿಡೋದಿಲ್ಲ. ಯಶವಂತಣ್ಣನ ಹತ್ರ ಯಾವತ್ತೂ ಬಿಟ್ಟಿಲ್ಲ ನೀವು. ಆದ್ರಿಂದ ನೀವು 2600 ಮತಗಳಿದೆ, 90% ಮತದಾನ ಭಾರತೀಯ ಜನತಾ ಪಾರ್ಟಿಗೆ ಮಾಡಿಸ್ಬೇಕು. ನಿಮ್ಮೆಲ್ಲರ ಸೇವಕನಾಗಿ ದುಡಿಲಿಕ್ಕೆ ನಾನು ಸದಾ ಸಿದ್ಧನಿದ್ದೇನೆ. ನಿಮ್ಮ ಮನೆಯ ಮಗನಾಗಿ ದುಡಿತೀನಿ, ಆಳ ಅರಸರಾಗಿ ಕೆಲಸ ಮಾಡ್ತೇನೆ. ಇವತ್ತು ಬಡವ ಮತ್ತು ಬಲ್ಲಿದ ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ JDS ವಕ್ತಾರರಾಗಿರುವಂತಹ ಮಹೇಶ್ ಗೌಡ್ರಿದ್ದಾರೆ. ನಮಸ್ಕಾರ. ಕಾಂಗ್ರೆಸ್ ವಕ್ತಾರರಾಗಿರುವಂತಹ ದರ್ಶನ್ ಅವರಿದ್ದಾರೆ. ನಮಸ್ಕಾರ. BJP ವಕ್ತಾರರು ರಾಜನಹಳ್ಳಿ ಶಿವಕುಮಾರ್ ಅವರು ಝೂಮ್ನಿಂದ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ. ನಮಸ್ತೆ ಮೇಡಮ್. ನಮಸ್ತೆ. ಹಾಗೆ ಸಂಪರ್ಕದಲ್ಲಿರಿ, ನಿಮ್ಮ ಜೊತೆ ಮಾತಾಡ್ತೀನಿ ನಾನು.
ರೈಟ್. ಮಹೇಶ್ ಗೌಡ್ರೆ, ನೀವು ಹೇಳಬೇಕು, ಉಪಚುನಾವಣೆ ಅಖಾಡ ಅಂತೂ ರಂಗೇರಿದೆ. ಆದರೆ ನೀವು ಗಮನಿಸಿದ್ರಿ, ಕುಟುಂಬ ರಾಜಕಾರಣ ಅನ್ನುವಂಥ ಟೀಕೆ ಟಿಪ್ಪಣಿಗಳ ನಡುವೆ ಮೂರು ಪಕ್ಷದಲ್ಲಿ ಇಲ್ಲಿ ಕುಟುಂಬ ರಾಜಕಾರಣದ ಮತ್ತೊಂದು ಉದಾಹರಣೆ ಅಂತ ಹೇಳಿದ್ರೆ ಅಲ್ಲಿ ಕುಟುಂಬ ಸದಸ್ಯರೇ ಟಿಕೆಟನ್ನು ಪಡ್ಕೊಂಡಿದ್ದಾರೆ. ಅದ್ರ ಬಗ್ಗೆ ನೀವು ಮಾತಾಡಬೇಕು. ಎಟ್ ದ ಸೇಮ್ ಟೈಮ್ ಆಂತರಿಕವಾಗಿ ಒಂದಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇತ್ತು ಕಾಂಗ್ರೆಸ್. ಈಗ ಸಂಧಾನ ಕೂಡ ಆಗಿದೆ, ಎಲ್ಲವೂ ಕೂಡ ಯಶಸ್ವಿಯಾಗಿದೆ, ಗೆಲ್ಲುವ ವಿಶ್ವಾಸವನ್ನು ಕಾಂಗ್ರೆಸ್ ವ್ಯಕ್ತಪಡಿಸಿದೆ. ಏನು 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ವಯೋಸಹಜ ಒಂದು ಏಜ್ ರಿಲೇಟೆಡ್ ಪರ್ಪಸ್ ಶಿವೈಕ್ಯರಾಗಿದ್ದಾರೆ. ಇಬ್ಬರು ಪೂಜ್ಯನೀಯರ ಶಿವೈಕ್ಯರಾದಂತಹ ಪೂಜ್ಯನೀಯರಿಗೆ ಏನಿವತ್ತು ಚುನಾವಣೆ ನಡೆಸ್ತಾ ಇದೆ ಚುನಾವಣಾ ಆಯೋಗ, ಖಂಡಿತ ರಂಗಂತೂ ಏನು ಏರಿಲ್ಲ ಮೇಡಮ್. ಯಾಕೆ ಅಂತ ಹೇಳಿದ್ರೆ ಆ ರೀತಿ ರಂಗೇನಿಲ್ಲ. ಅಕಸ್ಮಾತ್ ರಂಗೇರಿದ್ದೇ ಆಗಿದ್ರೆ ಅದು ಕಾಂಗ್ರೆಸ್ನಲ್ಲಿ ಒಳಗೊಳಗೆ ರಂಗೇರಿದೆ. ಬಟ್ ರಾಜ್ಯದಲ್ಲಿ ಯಾವ ರೀತಿಯಾದಂಥ ರಂಗೇರೋದಿದೆ ಖಂಡಿತವಾಗ್ಲೂ ಇಲ್ಲ. ಬಹುಮುಖ್ಯವಾಗಿ ನಾವು ಇವತ್ತು ಏನು 2 ದಾವಣಗೆರೆ ಮತ್ತು ಇನ್ನೊಂದು ಬಾಗಲಕೋಟೆ ಚುನಾವಣೆಯನ್ನು ನೋಡಿದಾಗ ಇವತ್ತು ಏನಾದರೂ ರಾಜ್ಯದಲ್ಲಿ ಯಾರಾದರೂ ಅನ್ಎಕ್ಸ್ಪೆಕ್ಟೆಡ್ ಡೆತ್ ಆದರೆ ಅಲ್ಲಿ ವಿಶೇಷವಾಗಿ ಇಡೀ ರಾಜ್ಯ ಸರ್ಕಾರ ಮತ್ತು ಅಲ್ಲಿನ ಜನ, ಆ ಕ್ಷೇತ್ರದ ಮತದಾರರು ಅಯ್ಯೋ ಅಂತ ಇದ್ರು. ಅಯ್ಯೋ ಅಂದಾಗಿ ಏನೋ ಒಂಥರ ಇಲ್ಲ, ಇವರನ್ನ ಗೆಲ್ಲಿಸಲೇಬೇಕು, ಇವರು ನಮಗೆ ಅವಶ್ಯಕತೆ ಇದೆ, ಈ ಕುಟುಂಬವನ್ನ ಮೇಲೆತ್ತಬೇಕು ಅಂತೇಳಿ ಅನುಕಂಪ ಇರ್ತಿತ್ತು. ಅದರಲ್ಲಿ ನಾನು ಮಂಡ್ಯ ಜಿಲ್ಲೆಯಲ್ಲೇ ಹೇಳ್ಬಿಡ್ತೀನಿ 2 ಉದಾಹರಣೆಯನ್ನ. ಮದ್ದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಸಿದ್ದರಾಜು ಅವರು ತೀರ್ಕೊಂಡಾಗ ಅವ್ರಿಗೆ ಏಜ್ ಆಗಿರಲಿಲ್ಲ, ಮಿಡಲ್ ಏಜು. ಅವರ ಶ್ರೀಮತಿ ಕಲ್ಪನಾ ಸಿದ್ದರಾಜು ಅವರನ್ನು ಜನ ಹೇಗೆ ಗೆಲ್ಲಿಸಿದ್ರು ಅನ್ನೋದು ಇನ್ನೂ ನನ್ನ ಮನಸ್ಸಿನಲ್ಲಿ ಆಳವಾಗಿದೆ. ಅದು ಬಿಟ್ಟರೆ ಅಂಬರೀಷ್ ಅವರ ಶ್ರೀಮತಿ ಅವರು ಸುಮಲತಾ ಅವರಾಗಿರ್ಬೋದು, ಅಥವಾ ಶ್ರೀರಂಗಪಟ್ಟಣದ ಶ್ರೀಕಂಠಯ್ಯನವರ ಶ್ರೀಮತಿ ಅವರಾಗಿರ್ಬೋದು, ಅನೇಕ ಜನ ಇದು ಚುನಾವಣೆಯ ಮೇಲೆ ಖಂಡಿತವಾಗ್ಲೂ ಪ್ರಭಾವವನ್ನು ಬೀರಿತ್ತು, ರಂಗೇರಿತ್ತು. ಎಲ್ಲರೂ ಸಹ ಒಂದ್ ಸೈಡ್ ಓಟನ್ನು ಮಾಡುವಂಥದ್ದಿದ್ರು. ಆದರೆ ಇಲ್ಲಿದೆಯಲ್ಲ, ಇಬ್ಬರು ಏನು ಘಟಾನುಘಟಿಗಳು ತೀರ್ಕೊಂಡಿದ್ದಾರೆ. ಇಲ್ಲಿ ವಯೋಸಹಜರು ಒಂದು ಶಿವೈಕ್ಯರಾಗಿರೋದು. ಇಲ್ಲಿ ಯಾವುದೇ ತರನಾದಂಥ ಅನುಕಂಪದ ಅಲೆನೇ ಇಲ್ಲ. ಇಲ್ಲಿ ಏನಂತ ಹೇಳಿದ್ರೆ ನಿಮ್ಗೆ ಗೊತ್ತೇ ಇದೆ. ನಾನು ಬೆಳಿಗ್ಗೆಯಿಂದನೂ ನಿಮ್ಮ ಮಾಧ್ಯಮಗಳನ್ನ ನೋಡ್ತಾ ಇದ್ದೀನಿ. ದಾವಣಗೆರೆ ವಿಧಾನಸಭಾ ಕ್ಷೇತ್ರ ಏನು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಇದೆ, ಇಲ್ಲಿ ನಡೀತಾ ಇರ್ತಕ್ಕಂಥ ಚುನಾವಣೆಯ ಕಾವೇನಿದೆ ಅಂತ ಹೇಳಿದ್ರೆ ಕಾಂಗ್ರೆಸ್ನೊಳಗಿನ ಕಾವಿದು. ಇದು ಅಲ್ಲಿನ ಮತದಾರರ ಕಾವಲ್ಲ, ಕಾಂಗ್ರೆಸ್ನೊಳಗಿನ ಕಾವು. ಉದಾಹರಣೆ ನಾನು ಇವತ್ತು ನಿಮ್ಮ ಮಾಧ್ಯಮದಲ್ಲಿ ನೀವೇ ತೋರಿಸ್ತಾ ಇದ್ದೀರಿ. ಈ ಕಾವಿಗೆ ಬೆಂಕಿ ಹಚ್ಚಿದವ್ರು ಯಾರು ಅನ್ನೋದು ಇಂಪಾರ್ಟೆಂಟು. ದಾವಣಗೆರೆಯಲ್ಲಿ ಬೆಂಕಿ ಹಚ್ಚಿದವ್ರು ಯಾರಪ್ಪ ಅಂತ ಹೇಳಿದ್ರೆ ಸನ್ಮಾನ್ಯ ರಾಜ್ಯದ ಬಹುಮುಖ್ಯ ವ್ಯಕ್ತಿ ಜಮೀರ್ ಅಹಮದ್ ಖಾನ್ ಸಾಹೇಬ್ರು. ಎಸ್, ಅವರೇ ಹಚ್ಚಿದ್ದು ಬೆಂಕಿಯನ್ನ. ಎಸ್, ಈ ಸಾರಿ ನಾವು ಏನಾದ್ರೂ ಮಾಡಿ ಅಲ್ಪಸಂಖ್ಯಾತರನ್ನ ಹಾಕ್ತೀವಿ ಅಂತ. ಆದ್ರೆ ಬೆಂಕಿಯನ್ನು ಹಚ್ಚಿದ್ರು, ಆರಿಸ್ಬೇಕಲ್ವಾ? ಆರಿಸೋದಿಕ್ಕೆ ಅವರೇ ಇಲ್ಲ. ಅಲ್ಲ, ಅದನ್ನ ಬೆಂಕಿ ಅಂತ ನೀವು ಯಾಕೆ ಕರಿತೀರಿ ಗೌಡ್ರೆ? ಯಾಕಂದ್ರೆ ಅಲ್ಪಸಂಖ್ಯಾತರು ಅಂದಾಗ ನಾವು ಹೆಚ್ಚು ವೋಟರ್ಸ್ ಇದ್ದೀವಿ, ನಮಗೂ ಒಂದು ಪ್ರಾತಿನಿಧ್ಯ ಅನ್ನೋದು ಸಿಗಬೇಕು. ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನ ಬೆಳೆಸುವಂತ ನಿಟ್ಟಿನಲ್ಲಿ ನೀವು ಕೂಡ ನೆನಪು ಮಾಡ್ಕೊಳ್ಳಿ. ನೆನಪು ಮಾಡಿದಾರೆ ಅಂತ ಯಾಕೆ ಅನ್ಕೊಳ್ಳಲ್ಲ? ರಾಜ್ಯದ 65 ವರ್ಷಗಳ ಕಾಲ ನಡೀತಾ ಇರ್ತಕ್ಕಂಥ ಈ ತರ ಚುನಾವಣೆಗಳಲ್ಲಿ ಏನು ಅಲ್ಪಸಂಖ್ಯಾತರಿದ್ದಾರೆ ಇಲ್ಲಿವರೆಗೂ ಸಹ ತಟಸ್ಥರಾಗಿದ್ರು. ಅಲ್ಪಸಂಖ್ಯಾತರು ಅಂತ ಹೇಳಿದ್ರೆ ಕಾಂಗ್ರೆಸ್ನ ನೆಚ್ಚಿನ ಮತಗಳು. ಹೌದು, ಅಂತ ಮತಗಳಲ್ಲಿ ಅಲ್ಪಸಂಖ್ಯಾತರು ಯಾವತ್ತೂ ಸಹ ಬೀದಿ ಬರಲಿಲ್ಲ. ನನಗೆ ಟಿಕೆಟ್ ಬೇಕು, ನನಗೆ ಬೇಕೇ ಬೇಕು, ನಿಂತ್ಕೊಳ್ತೀನಿ ಅಂತೇಳಿ ನಾನು ಯಾವತ್ತೂ ನೋಡೇ ಇಲ್ಲ. ಯಾಕೆಂದ್ರೆ ನನ್ನ ರಾಜಕಾರಣದ ಇತಿಹಾಸದಲ್ಲಿ. ಆದ್ರೆ ಇವತ್ತು ಇಲ್ಲ, ನಾವು ನೀವು ನಿಲ್ತೀವಿ, ನಮ್ಗೆ ಇದು ಬೇಕು ಅಂತೇಳಿ ಕೇಳಿದಂತ ಸಂದರ್ಭದಲ್ಲಿ ಅನೇಕ ವ್ಯಕ್ತಿಗಳು ಬಂದ್ರು. ಆದ್ರೆ ಇಲ್ಲಿ ನೋಡಿ, ಸಾದಿಕ್ ಅಂತ ಹೇಳ್ಬಿಟ್ಟು ಒಬ್ಬ ದೊಡ್ಡ ವ್ಯಕ್ತಿಯ ಬಗ್ಗೆ ನೀವೇನು ಇವತ್ತು ಡಿಸ್ಕಸ್ ಮಾಡ್ತಾ ಇದೀವಿ, ಅವ್ರ ಬಗ್ಗೆ ಇವತ್ತು ನೀವು ದಾವಣಗೆರೆಯಲ್ಲಿ ಕೆಲವು ಮುಸಲ್ಮಾನ್ ಬಂಧುಗಳನ್ನ ಮಾತನಾಡಿಸಿದ್ದೀರಿ. ಅವರೆಲ್ಲ ಒಂದೇ ಮಾತಾಡಿದ್ರು ಬೆಳಿಗ್ಗೆಯಿಂದ. ಏನಂತ ಹೇಳಿದ್ರೆ, ನಾವು ಸಾದಿಕ್ ಪಾಸಾ ಅವರನ್ನ, ಪೈಲ್ವಾನ್ ರವರನ್ನ ಒಂದು ಗಾದೆ ಇದೆಯಲ್ಲ, ಜಟ್ಟಿ ಕೆಳಗಡೆ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅಂತೇಳಿ, ಇವತ್ತು ಮಣ್ಣಾಗಿ ಹೋಗಿದ್ದಾರೆ. ಅವ್ರ ಮೀಸೆ ಖಂಡಿತ ಮಣ್ಣಾಗಿದೆ. ಯಾವ ರೀತಿ ಮಣ್ಣಾಗಿದೆ ಅಂತ ಹೇಳಿದ್ರೆ, ಅಲ್ಲಿ ಮುಸಲ್ಮಾನ್ ಬಂಧುಗಳನ್ನ ನೀವು ಮಾತನಾಡಿಸ್ತಾ ಇದ್ದೀರಿ ಬೆಳಿಗ್ಗೆಯಿಂದ. ಸರ್, ಸಾದಿಕ್ ರವರು ಇವತ್ತೇನು ರಿಟೈರ್ಡ್ ಆಗಿದ್ದಾರೆ, ನಿಮ್ಮ ಅಭಿಪ್ರಾಯ ಹೇಳಿ ಅಂತ ಹೇಳಿದ್ರೆ ಜನ ಒಂದೇ ಮಾತು ಹೇಳ್ತಾ ಇದ್ದಾರೆ. ಸ್ವಾಭಿಮಾನದ ಅಲೆಯಿಂದ ನಾವು ಅವರನ್ನ ನಿಲ್ಸಿದ್ವಿ, ಬಟ್ ಚಿಲ್ಲರೆ ಗಿರಾಕಿ ಆಗಿರ್ತಾರೆ ಅಂತ ನಮಗೆ ಗೊತ್ತಿರಲಿಲ್ಲ ಅಂತ ನಾನು ಹೇಳುದಲ್ಲ. ಎಲ್ಲಾ ಮಾಧ್ಯಮದಲ್ಲಿ ಅಲ್ಲಿನ ಮುಸಲ್ಮಾನ್ ಬಂಧುಗಳು ಹೇಳ್ತಾರೆ, ಇಂಥ ಚಿಲ್ಲರೆ ಗಿರಾಕಿಗಳಿಂದ ಇವತ್ತು ಚುನಾವಣೆಗೆ ಒಂದು ಕೆಟ್ಟ ಹೆಸರು. ಈಗಾಗಲೇ ಅವ್ರು ತಗೋಬೇಕಾಗಿದ್ರೆ ಸನ್ಮಾನ್ಯ ಪೂಜ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ, ಟೈಮ್ ಆಗೋಗಿತ್ತು, ಹೋಗಕ್ಕಾಗ್ಲಿಲ್ಲ, ದಗಳಕ್ಕಾಗ್ಲಿಲ್ಲ ಅಂತೇಳಿ. ಇಲ್ಲಿ ಒರಿಜಿನಲ್ ಏನಂತ ಹೇಳಿದ್ರೆ, ಸಮಯ ತುಂಬಾ ಇತ್ತು. ಸಮಯಕ್ಕೆ ತಕ್ಕಂತೆ ನಮ್ಮ ಏನು ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದ MLA ಸಾಹೇಬ್ರು ಹೋಗಿ ರಿಕ್ವೆಸ್ಟ್ ಮಾಡಿದ್ರು ಸಹ ತಗೊಳ್ಳೇ ಇಲ್ಲ. ಸಿದ್ದರಾಮಯ್ಯ ಸಾಹೇಬ್ರು ಇವತ್ತು ರಾಜ್ಯದ ನಾಡಿನ ಜನತೆಗೆ ಸುಳ್ಳು ಹೇಳ್ತಾ ಇದ್ದಾರೆ.
ಇದ್ರ ಜೊತೆಗೆ ಇವತ್ತು ಕಣ ಏನಾಗಿದೆ ಅಂತ ಹೇಳಿದ್ರೆ ಮೇಡಮ್, ಇವತ್ತು ಖಂಡಿತವಾಗ್ಲೂ ಹೇಳ್ತೀವಿ, ಯಾವುದೇ ಕಾಂಗ್ರೆಸ್ ಪಕ್ಷ ಅಂತ ಹೇಳಿದ್ರೆ ನಮ್ಮನ್ನ ಆಡ್ಕೊಳ್ತಾ ಇದ್ರು. ದೇವೇಗೌಡ ಸಾಹೇಬರು, ಕುಮಾರಣ್ಣ ಅವರ ಒಂದು ಕುಟುಂಬ ರಾಜಕಾರಣ ಅಂತ. ಇವತ್ತು ಕಾಂಗ್ರೆಸ್ ಪಕ್ಷ ಯಾವ ರೀತಿಯಾದಂತ ಕುಟುಂಬ ರಾಜಕಾರಣವನ್ನ ಸಮರ್ಥನಿಂದ ಮಾಡಿಸಿದೆ ಅನ್ನೋದನ್ನ ಈ ರಾಜ್ಯದ ಜನತೆಗೆ ತಿಳಿಸಬೇಕಾಗುತ್ತೆ. ಸಮರ್ಥರವರು ಗೆದ್ದು ಬರ್ತಾರ ಅಥವಾ ಅಸಮರ್ಥರಾಗುತ್ತಾ ಅನ್ನೋದು ನೆಕ್ಸ್ಟ್ ಕ್ವಶನ್. ಇವತ್ತು SDPI ಅಲ್ಲೊಬ್ಬ SDPI ಅಭ್ಯರ್ಥಿನೂ ಸಹ ಕಣದಲ್ಲಿದ್ದಾರೆ. ಈ ಎಲ್ಲಾ ಕಣದಲ್ಲಿದ್ದಾಗ ಸಹ 17 ಜನ ಮುಸಲ್ಮಾನ್ ಬಂಧುಗಳಲ್ಲಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಇವತ್ತು ದಾವಣಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ NDA ಅಭ್ಯರ್ಥಿ ಶ್ರೀನಿವಾಸ್ ದಾಸಪ್ಪ, ನಮ್ಮ ಏನು ಪೂಜ್ಯ ಮುಖ್ಯಮಂತ್ರಿಗಳು ಹೇಳ್ತಿದ್ರು, ಬಿಜೆಪಿ ಯಾವತ್ತೂ ಸಹ ಅಹಿಂದ ವಿರೋಧಿ ಅಂತ. ಸಿದ್ದರಾಮಣ್ಣ ಸಾಹೇಬ್ರೆ ಇವಾಗ ಏನ್ ಹೇಳ್ತೀರಾ? ಶ್ರೀನಿವಾಸ್ ದಾಸಪ್ಪನವರು ಅಹಿಂದ, ಅವರ ಬಗ್ಗೆ ನೀವು ಏನ್ ಹೇಳ್ತೀರಾ? ವಿರೋಧಿ ಅಂತ ಹೇಳ್ತೀರಾ? ಅದಕ್ಕೋಸ್ಕರ ಇಲ್ಲಿ ಜಾತಿ ರಾಜಕಾರಣವನ್ನ ಬದಿಗಿಡೋಣ ಮೇಡಮ್. ಇಲ್ಲಿ ಯಾರು ಏನು ಅನ್ನೋದನ್ನ ಈ ನಾಡಿನ ಜನ ತೀರ್ಮಾನ ಮಾಡೋದಲ್ಲ, ದಾವಣಗೆರೆ ಜನ ತೀರ್ಮಾನ ಮಾಡಬೇಕು. ಯಾವ ಮುಸಲ್ಮಾನರಿಗೆ, ಅಲ್ಪಸಂಖ್ಯಾತರಿಗೆ ನೀವು ಸಾಮ್ರು ಶಿವಶಂಕರ್ ಸಾಹೇಬ್ರು ನಾನಾದ್ಮೇಲೆ ನಿಮಗೆ ಟಿಕೆಟ್ ಅನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಅಂತೇಳಿ ನಾವ್ಯಾರು ಹೇಳಲಿಲ್ಲ. ಅಲ್ಲಿನ ಮತದಾರರು ಹೇಳಿದ್ರು, ಅಲ್ಲಿನ ಅಭ್ಯರ್ಥಿಗಳು ಹೇಳ್ಕೊಂಡಿದ್ರು. ಹಾಗಾದ್ರೆ ಪಾಪ ಮುಸಲ್ಮಾನರು ಕೊಡ್ಬೋದಾಗಿತ್ತಲ್ಲ, ಸಂತೋಷದಲ್ಲಿ ಕೊಡ್ಬೋದಾಗಿತ್ತಲ್ಲ. ಪೈಲ್ವಾನ್ರು ಗೆದ್ದಿದ್ರೆ ಏನು ಇಲ್ಲೂ ವಿಧಾನಸೌಧದಲ್ಲೂ ಪೈಲ್ವಾನ್ ತರ ಒಂದು ಶಕ್ತಿ ಬರ್ತಾ ಇತ್ತಲ್ಲ, ಒಂದು ವಿಧಾನ ಪರಿಷತ್ಗೆ, ಸರಿ ವಿಧಾನಸಭೆಗೆ. ರೈಟ್, ಮಾತಾಡ್ತೀನಿ ನಾನು. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ AP ವಕ್ತಾರಾಗಿರುವಂಥ ಶಶಿಧರ್ ಆರಾಧ್ಯ ಅವರಿದ್ದಾರೆ. ನಮಸ್ಕಾರ ಶಶಿಧರ್ ಅವರೇ, ನಿಮ್ಮ ಜೊತೆ ನಾನು ಆಮೇಲೆ ಮಾತಾಡ್ತೀನಿ, ಯಾಕಂದರೆ ನನಗೆ ಕನ್ಕ್ಲೂಷನ್ ಪಾರ್ಟ್ ಬೇಕು. ಅದಕ್ಕೋಸ್ಕರ ದರ್ಶನ್ ಅವರು ನೀವು ಹೇಳಬೇಕು, ಇದುವರೆಗೂ ಕೂಡ ಅಲ್ಪಸಂಖ್ಯಾತರು ಮುಕ್ತವಾಗಿ ಟಿಕೆಟ್ ಬೇಕು ಅಂತ ಕೇಳುವಂತಹ ವಾತಾವರಣ ಇರಲಿಲ್ಲ. ಆ ಪರಿಸ್ಥಿತಿ ಕೂಡ ಬಂದಿದೆ ಅನ್ನೋದನ್ನು ಮಹೇಶ್ ಗೌಡರು ಉಲ್ಲೇಖ ಮಾಡಿದ್ರು. ಅಂಥ ಅವಕಾಶವನ್ನು ಕಾಂಗ್ರೆಸ್ ಕಲ್ಪಿಸಿದೆ ಅಂತ ಅರ್ಥ ಮಾಡ್ಕೋಬೇಕಾ? BJP ಮತ್ತು JDSನಲ್ಲಿ ಅಂಥ ವಾತಾವರಣ ಇಲ್ಲ ಅಂತ ಅರ್ಥ ಮಾಡ್ಕೋಬೇಕಾ? ಅವ್ರ ಸ್ಟೇಟ್ಮೆಂಟನ್ನು ನೀವು ಹೆಂಗೆ ರಿಸೀವ್ ಮಾಡಿದ್ರಿ ಅಂತ? JDS ವಕ್ತಾರರು ಬಹಳ ರಾಜಾರೋಷವಾಗಿ ಅಲ್ಲಿ ಅವರ ಒಂದು ಸ್ವಂತ ಅಭ್ಯರ್ಥಿಯವರು ಸಿಂಬಲ್ ಇಲ್ಲ ಅಂದರೂ ಹೋರಾಟದ ನುಡಿಗಳನ್ನಾಡಿದ್ರು. ಎನಿವೆ, ಇವತ್ತು JDSನಲ್ಲಿ ಏನಾದರೂ 18 ಜನರಲ್ಲಿ ಒಬ್ಬನೇ ಒಬ್ಬ ಮುಸಲ್ಮಾನ್ ಶಾಸಕನನ್ನು ಅವರು ಮಾಡಿದರೆ, ಇವತ್ತು ಪ್ರೆಸೆಂಟ್ ನಾ ಹೇಳ್ತಾ ಇದ್ರು, ಹೌದು ನಿಮ್ಮ ಧ್ವನಿಯಲ್ಲಿ ಆ ತೂಕ ಇರೋದು, ಅರ್ಥ ಇರೋದು ಅನ್ನೋದು ಒಂದು ಭಾವನೆ. ಇನ್ನೊಂದು, ಮುಸಲ್ಮಾನರು ಇವತ್ತಲ್ಲ, ಅವರು ಸ್ವಾತಂತ್ರ್ಯ ಬಂದ ಮೇಲೆ ಅವರ ಹಕ್ಕಿಗಾಗಿ ಅವರೊಂದು ಪಕ್ಷದಲ್ಲಿ ಅವರು ಟಿಕೆಟ್ ಕೇಳುವಂಥದ್ದು ನಡೆದೇ ಇದೆ. ನಿಮ್ಗೇನು ಜಾಸ್ತಿ ದೂರ ಹೋಗೋದು ಬೇಡ. ಮೊನ್ನೆ ಅಷ್ಟೇ ಎಲ್ಲಿ ನಮ್ಮ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದಲ್ಲಿ ಪಠಾಣ್ ಅವ್ರಿಗೆ ಕೊಡಬೇಕಾದ್ರೆ ಆ ಕಡೆ ಖಾದ್ರಿ ಅವರು ಯಾವ್ಯಾವ ರೀತಿಯಾದಂಥ ಒಂದು ಪ್ರಹಸನಗಳು. ಆದರೆ ಅವರು ಮಾಡಿರ್ತಕ್ಕಂಥದ್ದು ಕರೆಕ್ಟ್. ಯಾಕೆಂತಂದರೆ ಅವರು ಒಂದು ಹಕ್ಕನ್ನು ಕೇಳ್ತಾರೆ. ನಾನು ನಿನ್ನೆ ತನಕ ಮಾತನಾಡುವಾಗಲೂ ಸಮೇತ ನಮ್ಮ ಸ್ವತಂತ್ರ ಅಭ್ಯರ್ಥಿಯಾಗಿ ಪ್ರತಿನಿಧಿಸಿದಂತಹ ಯಾರು ನಾಮಪತ್ರ ಹಾಕಿದಂತಹ ಪೈಲ್ವಾನ್ ಅವರ ವಿಚಾರವಾಗಿ ನನಗೆ ಖಂಡಿತವಾಗ್ಲೂ ನಂಬಿಕೆ ಇತ್ತು. ಅವರು ಕಾಂಗ್ರೆಸ್ನ ಮನೆಯ ಮಗ, ಖಂಡಿತವಾಗ್ಲೂ ಅವರು ನಮ್ಮ ಹಾಗಲ್ಲ, ವೆರಿ ಪ್ರಾಕ್ಟಿಕಲಿ ಮೇಡಮ್, ಅವರು ಕಾಂಗ್ರೆಸ್ನ ಪ್ರಾಥಮಿಕ ಸದಸ್ಯತ್ವಕ್ಕೆ ಎಲ್ಲೂ ರಾಜೀನಾಮೆನೇ ಕೊಟ್ಟಿಲ್ಲ. ಇನ್ನು ಅವರ ಮಗ ಬಂದು ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರು, ಇನ್ನು ಸಹೋದರ ಬಂದು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು, ಇಡೀ ಕುಟುಂಬನೇ ಕಾಂಗ್ರೆಸ್. ಅದರಲ್ಲಿ ಜನರ ಅಭಿಪ್ರಾಯಗಳಿರ್ತದೆ ಮತ್ತು ಅವರು ಹಾಕಿದ್ದು ಖಂಡಿತವಾಗ್ಲೂ ತಪ್ಪಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅದು ಅವರ ಹಕ್ಕಲ್ಲಿ ಅವರು ಹಾಕಿರ್ತಾರೆ. ಇನ್ನೊಂದು, ಇವರಿಗೆ ಸಿದ್ದರಾಮಯ್ಯ ಸುಳ್ಳು ಹೇಳಿದ್ರು ಅಂತೇನೋ ಅಂದ್ಬಿಟ್ರು. ಮೇಡಮ್, ನಮಗೆ ಬದ್ಧತೆ ಇದೆ. ಈ ರಾಜ್ಯದ ಜನ ನಮ್ಮನ್ನು ಆಯ್ಕೆ ಮಾಡಿರೋದು, ನೀವು ವಿಧಾನಸಭೆನಲ್ಲೂ ಹೋರಾಟ ಮಾಡಬೇಕು, ವಿಧಾನ ಪರಿಷತ್ನಲ್ಲೂ ಹೋರಾಟ ಮಾಡಬೇಕು, ಜನರಿಗೋಸ್ಕರ ಜನರು ರಸ್ತೆನಲ್ಲೂ ನಿಂತು ಹೋರಾಟ ಮಾಡಬೇಕಂತ. ನಾವು ಮೋದಿಯವ್ರ ಥರ ಎಲ್ಲಿ ಸಿಲ್ಚಾರ್ಗೋ ಅಥವಾ ತಿರುಚನಪಲ್ಲಿಗೋ ಅಥವಾ ಎರ್ನಾಕುಲಂಗೋ ಅಥವಾ ಕೊಚ್ಚಿಗೋ ಅಥವಾ ಕೋಟಾಕೋ ಅವ್ರು ಇಸ್ರೇಲಿಂದ ಬಂದಮೇಲೆ ಬರೀ ಚುನಾವಣಾ ಪ್ರಚಾರ ಮಾಡ್ತಾ ಇದ್ರೆ, ಸಂಸತ್ನಲ್ಲಿ ಕೊನೆ ದಿನ ಒಂದು ಅರ್ಧ ಗಂಟೆ ಮಾತಾಡಿದ್ರು ಬಿಟ್ರೆ ಪ್ರಶ್ನಾವಳಿಗೆ ಉತ್ತರನೇ ಕೊಟ್ಟಿಲ್ಲ. ಅವ್ರು ಸಂಸತ್ನಲ್ಲಿ ಹಾಜರಾತಿ ಇಲ್ಲ. ಆದರೆ ನಮ್ಮ ಬದ್ಧತೆ ಇತ್ತು. ಇಲ್ಲಿ ಏನು ಬಜೆಟ್ನ ಮೇಲೆ ಸೆಷನ್ ಇದ್ದಾಗ ಶಾಸಕರುಗಳು ಹಾಜರಾತಿ ಬಹಳ ಇಂಪಾರ್ಟೆಂಟು. ಹಾಗಾಗಿ ಏನು ಸೆಷನ್ ಮುಗಿದ ಮೇಲೆ ಸಲೀಂ ಅಹಮದ್ ಸಾಹೇಬರು ಮತ್ತು ರಿಜ್ವಾನ್ ಹರ್ಷದ್ ಅವರು ಹೋಗೋದ್ರೊಳಗಡೆ ಈಗ ಸಮಯ ಮುಗಿದೋಗಿದೆ ನಾಮಪತ್ರ ವಾಪಸ್ ತಗೊಳ್ಳೋದಕ್ಕೆ. ಆದಾಗ್ಯೂ ಮಾತಾಡಿ ಕೊನೆಗೆ ಇವತ್ತು ಕಾಂಗ್ರೆಸ್ ಕಚೇರಿ, ನಮ್ಮ ಕಾರ್ಯಕರ್ತರಿಗೆ ದೇವಸ್ಥಾನ ಇದ್ದಾಗೆ ಅಲ್ಲೇ ಬಂದು ಮಾನ್ಯ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ, ಮಾನ್ಯ ಉಪಮುಖ್ಯಮಂತ್ರಿಗಳು KPCC ಅಧ್ಯಕ್ಷರು DK ಶಿವಕುಮಾರ್ ಅವರ ಸಮ್ಮುಖದಲ್ಲಿ, ಸುರ್ಜೇವಾಲಾ ಅವರ ಸಮ್ಮುಖದಲ್ಲಿ, ಅಭಿಷೇಕ್ ದತ್ ಅವರ ಸಮ್ಮುಖದಲ್ಲಿ ನಾನು ಈ ಒಂದು ಚುನಾವಣೆಯಿಂದ ನಿವೃತ್ತಿ ಆಗ್ತಾ ಇದ್ದೀನಿ. ಕಾರಣ, ಏನಾದರೂ ಕೋಮುವಾದಿಗಳು ಮತ್ತೆ ಅಂಥ ಅವಕಾಶಗಳು ಓಟು ಡಿವೈಡ್ ಆಗುವಂಥದ್ದು. ನಾವು ಮೇಡಮ್ ಅಂತ ಹಿಮಾಚಲ್ ಪ್ರದೇಶದ ಚುನಾವಣೆ ಇದರಲ್ಲಿ DK ಶಿವಕುಮಾರ್ ಅವರು ಯಾವ ರೀತಿ ಟ್ರಬಲ್ ಶೂಟ್ ಮಾಡಬೇಕು ಮಾಡಿದ್ದಾರೆ. ಮಹಾರಾಷ್ಟ್ರ ಆಗಿರಲಿ ಅಥವಾ ಗುಜರಾತ್ದಾಗಿರಲಿ, ಮೊನ್ನೆ ಒಡಿಶಾದ್ದು ರಾಜ್ಯಸಭಾ ಚುನಾವಣಾ ವಿಚಾರ ಆಗಿರಲಿ, ಅನೇಕ ವಿಚಾರಗಳು. ಅಥವಾ ಬೈ ಎಲೆಕ್ಷನ್, ನೀವು ಬಳ್ಳಾರಿ ಅಂತಂದ್ರೆ ಅದು ರೆಡ್ಡಿ ಅವರ ಒಂದು ಸಾಮ್ರಾಜ್ಯ ಅನ್ನುವಂಥ ಮಟ್ಟಿಗಿತ್ತು. ಆದರೆ ಇವತ್ತು ಕರುಣಾಕರ್ ರೆಡ್ಡಿ
ರೆಡ್ಡಿ ಆಗಿರ್ಬೋದು ಅಥವಾ ಸೋಮಶೇಖರ್ ರೆಡ್ಡಿ ಆಗಿರ್ಬೋದು ಅಥವಾ ಜನಾರ್ದನ್ ರೆಡ್ಡಿ ಅವರಾಗಿರ್ಬೋದು, ಈವನ್ ಶ್ರೀರಾಮುಲು ಅವರಾಗಿರ್ಬೋದು, ಶ್ರೀರಾಮುಲು ಅವರ ಸಹೋದರಿ ಸೋತಿರ್ತಕ್ಕಂಥದ್ದು. ಅಲ್ಲಿ ಉದಾಹರಣೆ ಬಳ್ಳಾರಿ ಬೈ ಎಲೆಕ್ಷನ್ ಆದಾಗ ಮಾನ್ಯ ಉಗ್ರಪ್ಪನವ್ರನ್ನ ನಾವು ಗೆಲ್ಲಿಸ್ಕೊಂಡ ರೀತಿ ಆಗಿರ್ಬೋದು, ಅಥವಾ ಗುಂಡ್ಲುಪೇಟೆ ಬೈ ಎಲೆಕ್ಷನ್ ಆಗಿರ್ಬೋದು, ಅಥವಾ ಕುಂದಗೋಳ ಬೈ ಎಲೆಕ್ಷನ್ ಆಗಿರ್ಬೋದು, ಅಥವಾ ಚನ್ನಪಟ್ಟಣ ಬೈ ಎಲೆಕ್ಷನ್ನು, ಸಂಡೂರು ಬೈ ಎಲೆಕ್ಷನ್ನು, ಮತ್ತೆ ಶಿಗ್ಗಾವಿ ಬೈ ಎಲೆಕ್ಷನ್ನು, ಅನೇಕ ನಿದರ್ಶನಗಳು ಇದಾವೆ ಮೇಡಮ್. ಮತ್ತು ಇನ್ನೊಂದು ಫೈನಲ್ ಆಗಿ ಏನು ಹೇಳ್ಬೇಕಂದ್ರೆ, ಹೌದು ನಮ್ಮ ಸರ್ಕಾರಕ್ಕೆ ಎಸ್ ವಿ ನೀಡ್ ಎ ರಿಪೋರ್ಟ್ ಕಾರ್ಡ್. ಯಾಕೆಂದ್ರೆ ನಾವು ಒಂದು MLA ಚುನಾವಣೆ ಆದ್ಮೇಲೆ ಸಂಸತ್ ಚುನಾವಣೆ ಬಂತು. ಸಂಸತ್ ಚುನಾವಣೆಯಲ್ಲಿ 1 ರಿಂದ 9 ಬಂದ್ವಿ. ಎಸ್, ಜನ ನಮ್ಮನ್ನ ನಂಬಿದ್ದಾರೆ. ಅದಾದ್ಮೇಲೆ 3 ಬೈ ಎಲೆಕ್ಷನ್, 2 ಜನ ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳೇ ಅಖಾಡದಲ್ಲಿ ಇದ್ರೂ ಸಮೇತ, 2 ಪಕ್ಷ ಒಂದಾಗಿದ್ರು ಸಮೇತ ನಾವು ದಿಗ್ವಿಜಯ ಸಾಧಿಸಿದ್ವಿ. ಮತ್ತೆ ಈ 2 ಚುನಾವಣೆಗಳಲ್ಲೂ 100ಕ್ಕೆ 100 ಗೆಲ್ತೀವಿ. ಯಾಕೆ ನಮ್ಮ ರಿಪೋರ್ಟ್ ಕಾರ್ಡ್ ಅಂತಂದ್ರೆ, ಮುಂಬರೋ GB ಆಗಿರ್ಬೋದು, ZP ಆಗಿರ್ಬೋದು, TP ಆಗಿರ್ಬೋದು, ಗ್ರಾಮ ಪಂಚಾಯತಿ ಆಗಿರ್ಬೋದು, ಹಾಗಂತ ಮತ್ತೆ ಹಿರಿಯರು ಅವ್ರ ಮನೆಯವ್ರಿಗೆ ಅಥವಾ ಅನುಕಂಪ ನೋಡಿ, ಭಾವನಾತ್ಮಕ ಸಂಬಂಧ ಕಾಂಗ್ರೆಸ್ ಯಾರ ಜೊತೆಗೂ ಕೈ ಬಿಡುವುದಿಲ್ಲ. ಶಾಮನೂರು ಏನ್ ಭರವಸೆ ಕೊಟ್ಟಿದ್ದೀರಿ ಹಂಗಾದ್ರೆ? ಯಾರಿಗೆ ಹೇಳಿ ಮೇಡಮ್? ಸಾದಿಕ್ ಪೈಲ್ವಾನ್ ಅವ್ರಿಗೆ. ಮೇಡಮ್, ಮನೆ ಮಕ್ಕಳಿಗೆ ಆಮಿಷನು ಬೇಕಾಗಿಲ್ಲ. ಮನೆ ಮಕ್ಕಳು ನೋಡಿ ಕೇಳ ಪರಿಸ್ಥಿತಿ ಬಂದ್ಬಿಟ್ಟಿದ್ದೀರಲ್ಲ, ಕೇಳದನ್ನ ಕೊಡ್ಬೇಕು ಮನೆ ಮಕ್ಕಳಿಗೆ. DK ಶಿವಕುಮಾರ್ ಅವರು ಅವ್ರ ಹೆಗ್ಲ ಮೇಲೆ ಕೈ ಇಟ್ಟಿದಾರಲ್ಲ, ಹೋಗೋದನ್ನ ತೋರಿಸ್ತಾ ಇದ್ರು. ಅನೇಕ ಖಾದ್ರಿ ಅವರು ಇವತ್ತು ಬೋರ್ಡ್ ಚೇರ್ಮನ್ ಆಗಿದ್ದಾರೆ. ಹಿಂದೆ ಅನೇಕ ಜನ ಯಾರ್ಯಾರು ಆಸ್ಪಿರೆಂಟ್ಗಳಿದ್ರು ಅವರಿಗೆ ಟಿಕೆಟ್ ವಂಚನೆ ಅಂದ್ರೆ ಟಿಕೆಟ್ ಮಿಸ್ ಆದಾಗ ಇವತ್ತು ಅನೇಕರು, ಪದ್ಮಾವತಿ ಮೇಡಮ್ ಆಗಿರ್ಬೋದು, ಸಂಪತ್ ರಾಜು ಅವರಾಗಿರ್ಬೋದು, ಇನ್ನೂ ಅನೇಕರನ್ನ ಇವತ್ತು ಗೌರವಾನ್ವಿತ ಬೋರ್ಡ್ ಚೇರ್ಮನ್ ಮಾಡಕ್ಕೆ ಅವಶ್ಯಕತೆ ಇಲ್ದಿರೋ ಹುದ್ದೆಗಳನ್ನ ಸೃಷ್ಟಿ ಮಾಡಿ ಅಲ್ಲಿ ಕೂರಿಸಿ ತೆರಿಗೆ ಹಣ ಬೋರ್ಡ್ ಚೇರ್ಮನ್ಗಳು ಇವತ್ತು ಏನೇನಿದಾವೆ ಅದು ಬಿಜೆಪಿ ಆಳ್ವಿಕೆನಲ್ಲೂ ಅವ್ರು ಮಾಡ್ಲಿಲ್ಲ. ಅವ್ರ ಕಾರ್ಯಕರ್ತರುಗಳಿಗೆ ನಮಗೆ ಹೆಮ್ಮೆ ಇದೆ, ನಮ್ಮ ಕಾರ್ಯಕರ್ತರಿಗೆ ಅವ್ರಿಗೊಂದು ನ್ಯಾಯ ಕೊಡುವಂಥದ್ದು. ಅವ್ರ ಪಕ್ಷಕ್ಕೋಸ್ಕರ ಜೈಕಾರ ಹಾಕಿದ್ದಾರೆ, ಧ್ವಜ ಕಟ್ಟಿದ್ದಾರೆ, ಹೋರಾಟ ಮಾಡಿದ್ದಾರೆ. ಇವತ್ತು ಅವ್ರಿಗೊಂದು ಗೌರವದ ಸ್ಥಾನದಲ್ಲಿ ಕೂರಿಸುವಂಥದ್ದು ಕಾಂಗ್ರೆಸ್ನ ಬದ್ಧತೆ. ನಾಳೆ ದಿನ ಇವ್ರಿಗೊಂದು ಉನ್ನತವಾದಂಥ ಸ್ಥಾನ ಪೈಲ್ವಾನ್ ಅವರಿಗೆ. ಅವರು ಜಟ್ಟಿನೇ, ಅವರು ಕುಸ್ತಿ ಪೈಲ್ವಾನನೇ. ಕುಸ್ತಿಯಲ್ಲಿ ಅವರು ಸೋತಿಲ್ಲ. ಕಾಂಗ್ರೆಸ್ ಪಕ್ಷದ ಹೃದಯದಲ್ಲಿ ಅವ್ರು ಗೆದ್ದಿದ್ದಾರೆ, ಮತದಾರರ ಹೃದಯದಲ್ಲಿ ಅವ್ರು ಗೆದ್ದಿದ್ದಾರೆ. ಅವ್ರಿಗೆ ಉನ್ನತವಾದಂಥ ಸ್ಥಾನವನ್ನು ನಮ್ಮ ಪಕ್ಷ ಕೊಟ್ಟೇ ಕೊಡುತ್ತೆ ಮೇಡಮ್. ಆಯ್ತು, ಶಿವಕುಮಾರ್ ಅವರು ಬಿಜೆಪಿ ವಕ್ತಾರ, ನೀವು ಹೇಳಬೇಕು. ಅಲ್ಪಸಂಖ್ಯಾತ 20ಕ್ಕೂ ಹೆಚ್ಚು ಮುಖಂಡರು ಬಿಜೆಪಿಗೆ ಸೇರ್ಪಡೆ ಆಗ್ಬಿಟ್ಟಿದ್ದಾರಲ್ಲ, ಇದೇನಿದು ಮಹತ್ವದ ಬೆಳವಣಿಗೆ? ಏನು ಹೇಳ್ತಿರೋದ್ರ ಬಗ್ಗೆ? ನಾವು ಹಲವಾರು ಬಾರಿ ಅಲ್ಪಸಂಖ್ಯಾತರ ಮತಗಳನ್ನು ಪಡೆಯಲಿಕ್ಕೆ ಎಲ್ಲಾ ರೀತಿಯ ಪ್ರಯತ್ನಗಳನ್ನು ಮಾಡಿದರೂ ಸಹಿತ ಅವರು ಕಾಂಗ್ರೆಸ್ಸಿಗೆ ಮತ ಆಗ್ತಾ ಶಾಮನೂರು ಕುಟುಂಬಕ್ಕೆ ಪ್ರಬಲವಾಗಿ ನಿಂತಿದ್ರು ಅವರು ಗಟ್ಟಿಯಾಗಿ. ಆದ್ರೆ ಈ ಚುನಾವಣೆಯಲ್ಲಿ ಅವ್ರೇನು ತಮಗೆ ಟಿಕೆಟ್ ಬೇಕು ಅಂತಂದೇಳಿ ನಾವು ಚುನಾವಣೆ ಗೆಲ್ಲಬೇಕು ಅಂತಂದೇನು ಪ್ರಯತ್ನ ಪಟ್ರು, ಅದ ಎಲ್ಲದಕ್ಕೂ ಎಳ್ಳು ನೀರು ಬಿಟ್ಟಂತ ಕಾಂಗ್ರೆಸ್ಸಿಗೆ ಸರಿಯಾದ ಪಾಠ ಕಲಿಸ್ಬೇಕು ಅಂತಂದೇಳಿ ಇವತ್ತು ಅಲ್ಪಸಂಖ್ಯಾತರು ಬಹಳ ದೊಡ್ಡ ಮಟ್ಟದಲ್ಲಿ ಬಿಜೆಪಿ ಬರ್ತಿದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆಗೆ ಬಿಜೆಪಿ ಬಂದ್ಬಿಟ್ರೆ ಅದು ಕೋಮುವಾದಿ, ಅಲ್ಪಸಂಖ್ಯಾತರಿಗೆ ಅದು ತೊಂದರೆ ಕೊಡುತ್ತೆ ಅಥವಾ ಈ ದೇಶ ಬಿಟ್ಟು ಓಡಿಸಿಬಿಡ್ತಾರೆ, ಈ ರೀತಿಯ ಸುಳ್ಳನ್ನ ಕಾಂಗ್ರೆಸ್ ಸ್ವಾತಂತ್ರ್ಯ ಬಂದಾಗಿನಿಂದ ಹೇಳ್ತಾ ಬಂದಿತ್ತು. ಆದ್ರೆ ಇವತ್ತು ದಾವಣಗೆರೆಯಿಂದ ಆರಂಭ ಆಗಿದೆ. ಇಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರಿಗೆ ಬಿಜೆಪಿ ಮೇಲೆ ನಂಬಿಕೆ ಬಂದಿದೆ. ಇವತ್ತೇನಾದ್ರೂ ಈ ದೇಶ ಸುಸ್ಥಿರವಾಗಿರ್ಬೇಕು ಅಂತಂದ್ರೆ ನರೇಂದ್ರ ಮೋದಿ ಅಂತ ನಾಯಕತ್ವ ಬೇಕು ಅಂತಂದು ಅವ್ರಿಗೂ ಮನವರಿಕೆ ಆಗಿದೆ. ಹಾಗಾಗಿ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಬಿಜೆಪಿ ಬರ್ತಿದ್ದಾರೆ. ನಾವು ಹಲವಾರು ಟಿವಿ ಸಮೀಕ್ಷೆಗಳಲ್ಲಿ, ನ್ಯೂಸ್ಗಳಲ್ಲಿ ನೋಡ್ತಾ ಇದೀವಿ ಅಲ್ಪಸಂಖ್ಯಾತರು ಯಾವ ರೀತಿ ಕಾಂಗ್ರೆಸ್ನ ವಿರುದ್ಧ, ಅದರಲ್ಲೂ ದಾವಣಗೆರೆ ಕಾಂಗ್ರೆಸ್ ವಿರುದ್ಧ ಯಾವ ರೀತಿ ದಂಗೆ ಎದ್ದಿದ್ದಾರೆ ಅಂತಂದು. ಈಗಾಗಲೇ ಅವ್ರು ಹೇಳ್ತಿದ್ದಾರೆ ಅಲ್ಪಸಂಖ್ಯಾತರು ಮನೆ ಮಕ್ಕಳಿದ್ದಂಗೆ, ಅಥವಾ ಅವರು ನಮ್ಮ ಕಾಂಗ್ರೆಸ್ಸಿನ ಕಟ್ಟ ಕಾರ್ಯಕರ್ತರು. ಸಾದಿಕ್ ಪೈಲ್ವಾನ್ ಕುಟುಂಬ, ಅವ್ರ ತಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಅವ್ರ ಮಗ ಯೂತ್ ಕಾಂಗ್ರೆಸ್ ಅಧ್ಯಕ್ಷರು. ಇವರು SS ಮಲ್ಲಿಕಾರ್ಜುನ್ ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆ ಶಾಮನೂರು ಶಿವಶಂಕರಪ್ಪ ಜೊತೆ ಕೆಲಸ ಮಾಡಿದಂತವ್ರು ಸಾದಿಕ್ ಪೈಲ್ವಾನ್ರು. ಯಾಕೆ ಅವ್ರಿಗೊಂದು ಅವಕಾಶ ಕೊಡ್ಬೇಕಾಯ್ತಲ್ಲ? ಅಷ್ಟೊಂದು ಇಡೀ ಫ್ಯಾಮಿಲಿನೇ ಕಾಂಗ್ರೆಸ್ಗೋಸ್ಕರ ದುಡಿತಿರ್ಬೇಕಾದ್ರೆ ಇವ್ರ ಮನೆಯಲ್ಲಿ ಒಬ್ಬ MP ಇದ್ದು, ಒಬ್ಬ ಮಂತ್ರಿ ಇದ್ದು, ಒಂದ್ ಅವಕಾಶ ಅವ್ರಿಗೆ ಕೊಡ್ಬೋದಾಗಿತ್ತು. ಶಾಮನೂರು ಶಿವಶಂಕರಪ್ಪನವರು ಪ್ರತಿ ಎಲೆಕ್ಷನ್ನಲ್ಲೂ ಕಳೆದ 4 ಚುನಾವಣೆಗಳಲ್ಲಿ ಇದು ನಂದು ಕೊನೆ ಚುನಾವಣೆ ಹೇಳ್ತಾ ಹಂಗ ನಿಮ್ಮವರು ಬಹಳಷ್ಟು ಮಂದಿ ಮಾಡಿದಾರೆ ಬಿಡಿ ಸರ್. ಅದೇನ್ ಪ್ರತ್ಯೇಕವಾಗಿ ಏನಿಲ್ಲ, ಕಾಂಗ್ರೆಸ್ ಅಲ್ಲೂ ಮಾಡಿದ್ದಾರೆ, JDS ಅಲ್ಲೂ ಮಾಡಿದ್ದಾರೆ, ಬಿಜೆಪಿಲೂ ಮಾಡಿದ್ದಾರೆ. ಈಗ ಕಡೆ ಚುನಾವಣೆ ಅಂತೇಳಿ 5 ವರ್ಷ ಮತ ಆಳ್ವಿಕೆ ಮಾಡಿದ್ದಾರೆ. ಅಲ್ಲ ಒಂದ್ ನಿಮಿಷ, ಅವ್ರು ಕಡೆ ಚುನಾವಣೆ ಅಂತ ಹೇಳಿದಂತ ಸಂದರ್ಭದಲ್ಲಿ ಮುಸಲ್ಮಾನರಿಗೆ ನಾನು ಬಿಟ್ಕೊಡ್ತೀನಿ, ಮುಂದಿನ ಚುನಾವಣೆಯಲ್ಲಿ ನಾನೇ ನಿಂತು ಗೆಲ್ಲಿಸ್ತೀನಿ ಅಂತ 4 ಚುನಾವಣೆಯಲ್ಲಿ ಹೇಳ್ತಾ ಬಂದ್ರು. ಸುಳ್ಳನ್ನು ಎಲ್ಲಿ ಮಟ್ಟ ನಂಬ್ತಾರೆ? ಇವತ್ತು ಅವ್ರ ವಿರುದ್ಧ ದಂಗೆ ಎದ್ದಿದ್ದಾರೆ. ಹಾಗಾಗಿ ಬಹಳ ಸ್ಪಷ್ಟ ಐತಿ ರಿಸಲ್ಟ್ ಇಲ್ಲಿ. ಶ್ರೀನಿವಾಸ ದಾಸ್ ಕರಿಯಪ್ಪ ಇವತ್ತು ಅತ್ಯಧಿಕ ಮತದಲ್ಲಿ ಸುಮಾರು ಒಂದು 25,000 ಮತಗಳ ಲೀಡಿಂಗ್ ಇದ್ದ ಗೆಲ್ತಾರೆ ಅನ್ನೋದಕ್ಕೆ ಯಾವುದೇ ಅನುಮಾನ ಇಲ್ಲ. ವಿಶ್ವಾಸ ಇದೆ ನಿಮ್ಗೆ? 100ಕ್ಕೆ 100 ಎರಡನೇ ಮಾತಿಲ್ಲ. ಮಾತಾಡ್ತೀನಿ. ಹೌದು, ಈಗಾಗಲೇ
ಬಿ ಜೆ ಪಿ ವಕ್ತಾರರು ಉಲ್ಲೇಖ ಮಾಡಿದಾಗೆ ಬಹಳ ವಿಶ್ವಾಸದ ನುಡಿಗಳು. ಯಾಕಂತ ಹೇಳಿದ್ರೆ ಸಾದಿಕ್ ಪೈಲ್ವಾನ್ ಅವ್ರು ಕನ್ವಿನ್ಸ್ ಆಗಿದ್ದಾರೆ, ಆದರೆ ಅಲ್ಪಸಂಖ್ಯಾತ ಅಷ್ಟು ಮತದಾರ ಪ್ರಭುಗಳು ಕನ್ವಿನ್ಸ್ ಆಗಿದ್ದಾರಾ? ಒಳ ಈಟಿನ ಬಿಸಿ ಏನಾದರೂ ಕಾಂಗ್ರೆಸ್ಗಿದೆಯಾ? ಇದ್ರ ಬಗ್ಗೆ ಡೀಟೇಲಾಗಿ ಮಾತಾಡಿ. ಈ ಒಂದು ಉಪಚುನಾವಣೆ ಬಹಳ ಮುಖ್ಯವಾಗಿ, ಯಾವುದೇ ಉಪಚುನಾವಣೆ ಅಂದಾಗ ಒಂದು ಕಾವು ಅನ್ನೋದಿರುತ್ತೆ. ಮಹೇಶ್ ಗೌಡ್ರು ಹೇಳ್ತಾ ಇದ್ರು ಅಂಥ ರಂಗೇನೇರಿಲ್ಲ ಅಂಥೇಳಿ. ಶಶಿಧರ್ ಅವರೇ, ಕಾಂಗ್ರೆಸ್ಗೆ ಗೆದ್ದರೂ ಸೋತರು ಅಂಥ ಡಿಫ್ರೆನ್ಸ್ ಆಗೋದಿಲ್ಲ. ಬಟ್ ಈ ಒಂದು ಚುನಾವಣೆ ಯಾಕೆ ಇಂಪಾರ್ಟೆಂಟು ಅಂತ ನೋಡೋದಾದರೆ 2.25 ವರ್ಷದ ಆಡಳಿತವನ್ನು ಕೊಟ್ಟಿರುವಾಗ ಇವರ ಆಡಳಿತ ಹೆಂಗಿದೆ ಅನ್ನೋದಕ್ಕೆ ಒಂದು ರೀತಿ ಮಾರ್ಕ್ಸ್ ಕಾರ್ಡ್ ಥರ ಅಂತ ಅನ್ಕೋಬೋದು. ಆ 2 ಕ್ಷೇತ್ರದ ಜನ ಎಲ್ಲವನ್ನ ಹೇಳ್ಬಿಡ್ತಾರೆ ಅಂತ ಹೇಳೋದಕ್ಕಿಂತ ಈ 2 ಕ್ಷೇತ್ರದಲ್ಲಿ ಹೇಳೋದಕ್ಕೆ ಅವಕಾಶ ಇದೆ ಇದ್ರ ಬಗ್ಗೆ. ಮತ್ತು ಆಗ್ತಿರುವಂಥ ಆಂತರಿಕ ಕೆಲವೊಂದು ವ್ಯತ್ಯಾಸಗಳನ್ನು ಗಮನಿಸಿರೋದ್ರಿಂದಾಗಿ ಬಿ ಜೆ ಪಿಗೆ ಏನಾದರೂ ಪ್ಲಸ್ ಆಗೋ ಚಾನ್ಸಸ್ ಇದೆ ಅಂತ ಅನ್ಸುತ್ತೆ ಮೇಲ್ನೋಟಕ್ಕೆ ನಿಮಗೆ ನೋಡಿದಾಗ? ನೋಡಬೇಕು, ಚುನಾವಣಾ ಈಗ ರಂಗೇರ್ತಾ ಇದೆ, ಅದು ರಂಗೇರುವ ಮಟ್ಟದಲ್ಲಿ ಯಾವ ರೀತಿ ಆಗುತ್ತೆ ಅನ್ನೋದು ನನ್ನ ಒಂದು ಸಣ್ಣ ಮನವಿ. ತಮ್ಮ ಮಾಧ್ಯಮಕ್ಕೂ ಸಹ ರಣಕಣ ಶಮನ ಅಂತ ಹಾಕಿದ್ದೀರಿ. ಸಿದ್ದರಾಮಯ್ಯನವರು, ವಿಜಯೇಂದ್ರ, ಡಿ ಕೆ ಶಿವಕುಮಾರ್ ಫೋಟೋ ಮತ್ತು ಕ್ಯಾಂಡಿಡೇಟ್ ಇಬ್ಬರು ಫೋಟೋನೂ ಹಾಕಿದ್ದೀರಿ. ಆಮ್ ಆದ್ಮಿ ಸಹ ರಾಷ್ಟ್ರೀಯ ಪಕ್ಷ, ನಮ್ಮದು ಒಂದು ನಮ್ಮ ಕ್ಯಾಂಡಿಡೇಟ್ನ ಒಂದು ಫೋಟೋ ಹಾಕ್ಬೋದಾಗಿತ್ತು. ನಾನು ಸವಿನಯ ಮನವಿ ತಮ್ಮ ಎಡಿಟರ್ಗೆ, ನಮ್ಮ ಅಭ್ಯರ್ಥಿನೂ ಹಾಕಿ, ನಮ್ಮ ಅಭ್ಯರ್ಥಿನ ಕಣದಲ್ಲಿದ್ದಾರೆ ಅಂತ ತೋರಿಸಿ. ಯಾಕಂದ್ರೆ ಸಾಮಾನ್ಯ ಅಭ್ಯರ್ಥಿ ಈಗೇನಂದ್ರೆ ಈ 2 ಪಕ್ಷಗಳು ಜಿದ್ದಾಜಿದ್ದಿನಿಂದ ಹೋರಾಟ ಮಾಡ್ತಾ. ಯಾಕೆಂದರೆ 2ಕ್ಕೂ ಸಹ ಒಂದು ಅಸ್ತಿತ್ವದ ಒಂದು ಸಮಯ, ಅಸ್ತಿತ್ವ ನಾನು ಕಾಪಾಡ್ಕೋಬೇಕು, ಅಸ್ತಿತ್ವ ನಾನು ಪಡಿಬೇಕು ಅನ್ನೋ ಒಂದು 2 ಪಕ್ಷಗಳು ಆಗಿದೆ. ಇವರು ಸಾಮಾನ್ಯ ಕಾರ್ಯಕರ್ತನ ದಾವಣಗೆರೆಯಲ್ಲಿ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಬಿಜೆಪಿಯವರು. ಆದರೆ ಆತ ಸಾಮಾನ್ಯ ಕಾರ್ಯಕರ್ತ ಅಲ್ಲ ಅಂತ ನಾನು ಹೇಳ್ತೀನಿ. ಯಾಕಂದರೆ ಎಕ್ಸ್ ಮೇಯರ್ ಆಗಿದ್ದರು ಯಾವತ್ತೂ ಸಾಮಾನ್ಯ ಕಾರ್ಯಕರ್ತ ಆಗೋದಿಲ್ಲ. ಅವನು ಕೌನ್ಸಿಲರ್ ಆಗಬೇಕಾಗುತ್ತೆ, ಅಷ್ಟು ಜನರ ವಿಶ್ವಾಸ, ಸದಸ್ಯರ ವಿಶ್ವಾಸ ಗಳಿಸಬೇಕಾಗುತ್ತೆ, ಗಳಿಸಿ ಮೇಯರ್ ಆಗಬೇಕಾಗುತ್ತೆ. ಮೇಯರ್ ಆದಮೇಲೆ ಈಸ್ ಈಕ್ವಲ್ ಟು ದಿ ಮಿನಿಸ್ಟರ್ ಅಂತ ನಾನು ಹೇಳ್ಬೋದು. ಆ ರೀತಿ ಇದ್ದಾಗ ಸಾಮಾನ್ಯ ಕಾರ್ಯಕರ್ತಕ್ಕೆ ಅವ್ರೇನು ಕೊಟ್ಟಿಲ್ಲ, ಸುಮ್ಮನೆ ಬೇಕು ಅಂತ ಸಾಮಾನ್ಯ ಕಾರ್ಯಕರ್ತ ಅಂತ ಎಲ್ಲರಿಗೂ ಹೇಳ್ತಾರೆ. ಅದೊಂದು ರಾಜಕೀಯ ಸ್ಟ್ರಾಟಜಿ ಇದೆ, ರಾಜಕೀಯ ಚಾಣಾಕ್ಷತನ ಇದೆ. ಅವರು ST ಸಮುದಾಯದ ಮತಗಳು ಮತ್ತು ಲಿಂಗಾಯತ ಸಮುದಾಯದ ಮತಗಳು ಮತ್ತು ಬೇರೆ ಬೇರೆ ಮತಗಳು, ಅಹಿಂದ ಮತಗಳನ್ನು ಪಡೆಯೋದಕ್ಕೆ ಅವರೊಂದು ಅನುಕೂಲ ಆಗುತ್ತೆ ಅಂತ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ಬೋದು. ಅದನ್ನು ಅವರು ಬಿಟ್ಟಿದ್ದು. ಆದರೆ ಇಲ್ಲಿರ್ತಕ್ಕಂಥದ್ದು ಕುಟುಂಬ ರಾಜಕಾರಣಕ್ಕೆ ಪದೇ ಒತ್ತು ಕೊಡ್ತಾ ಇದ್ದೀರಲ್ಲ ಕಾಂಗ್ರೆಸ್ ಪಕ್ಷ, ಅದು ಸಹ ಎಲ್ಲರನ್ನು ಕೆಣಕ್ತಾ ಇರ್ತಕ್ಕಂಥದ್ದು. ರಾಷ್ಟ್ರೀಯ ಮಟ್ಟದಲ್ಲೂ ಸಹ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ನಂತರ ರಾಹುಲ್ ಗಾಂಧಿ ಆಮೇಲೆ ಪ್ರಿಯಾಂಕಾ ವಾದ್ರಾ ಅವ್ರಿಗೂ ಉನ್ನತ ಸ್ಥಾನವನ್ನು ಕೊಡ್ತಾ ಇದ್ದೀರಿ. ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೈಕಮಾಂಡ್ನ ಹತ್ರ ಮಾತಾಡಬೇಕು ಅಂತ ನಾವು ಅವಾಗ ಹೈಕಮಾಂಡ್ ಮಲ್ಲಿಕಾರ್ಜುನ್ ಖರ್ಗೆ ಅಂದ್ಕೊಂಡಿದ್ವಿ. ಹೈಕಮಾಂಡ್ ಖರ್ಗೆನೇ ಅಲ್ಲ ಅಂತ ಗೊತ್ತಾಯಿತು. ಇಂಥ ಸಂದರ್ಭ ಇನ್ನು ಮೇಟಿ ವಿಷಯದಲ್ಲಿ ಹೇಳಿದ್ರೆ ಅವ್ರಿಗೂ ಸಹ ಒಬ್ಬ ಸಾಮಾನ್ಯ ಕಾರ್ಯಕರ್ತರನ್ನ ಅಲ್ಲೂ ಸಹ ಕೊಡ್ಬೋದಾಗಿತ್ತು. ಅಲ್ಲೂ ಸಹ ಅವರ ಕುಟುಂಬಕ್ಕೆ ಒತ್ತಾಸೆಯನ್ನು ಕೊಟ್ಟಿದ್ದಾರೆ. ನಂತರ ಅಲ್ಲಿರ್ತಕ್ಕಂಥ ಚಿರಂತಿ ಮಠರು ಆಲ್ರೆಡಿ 2 ಸಾರಿ ಗೆದ್ದಿರ್ತಕ್ಕಂಥವ್ರು, ಅವರು ಸಾಮಾನ್ಯ ಕಾರ್ಯಕರ್ತರು ಬೇರೆಯವ್ರು ಕೊಡ್ಬೋದಾಗಿತ್ತು. ಜಿದ್ದಾಜಿದ್ದಂತೂ ಖಂಡಿತವಾಗೂ ಈ ಚುನಾವಣೆಯಲ್ಲಿ ಇದೆ, ಕಾಣಸಿಗುತ್ತೆ. ಒಂದು ಪುಕ್ಕಟ್ಟೆ ಮನೋರಂಜನೆ ಅಂತ ಏನು ಹೇಳ್ತೀವಲ್ಲ, ಆ ಪುಕ್ಕಟ್ಟೆ ಮನೋರಂಜನೆ ನಮ್ಮ ರಾಜ್ಯದ ಜನಕ್ಕೆ ಸಿಗುತ್ತೆ. ಯಾಕಂದ್ರೆ ಇವತ್ತು ಏಪ್ರಿಲ್ ಅಲ್ಲಿ ಬರ್ತಾ ಇದ್ದೀವಿ. ನೀರಿನ ಸಮಸ್ಯೆ, ಕುಡಿಯುವ ನೀರಿನ ಸಮಸ್ಯೆ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಬೆಂಗಳೂರು ಮತ್ತು ಹೊರವಲಯದಲ್ಲಿ ಈಗಾಗಲೇ ನೀರಿನ ಸಮಸ್ಯೆ ಆಗಿದೆ. ಹಳ್ಳಿಗಾಡಿನ ಪ್ರದೇಶದಲ್ಲಿ ನೀರಿನ ಸಮಸ್ಯೆ ಆಗಿದೆ. ಅದನ್ನು ಯಾರು ಪ್ರಶ್ನೆ ಮಾಡ್ತಿಲ್ಲ. ಸದನದಲ್ಲಿ ಯಾರು ಮೊನ್ನೆ ಪ್ರಶ್ನೆ ಮಾಡಿದ್ದು ಎಲ್ಲಿ ಗೊತ್ತಾ? ನನ್ನ ಕುಟುಂಬಕ್ಕೆ ಐ ಟಿಕೆಟ್ ಕೊಡ್ಲಿಲ್ಲ, ನನ್ನ ಕುಟುಂಬಕ್ಕೂ ಐ ಟಿಕೆಟ್ ಕೊಡ್ಲಿಲ್ಲ ಅಂತ ಅಶೋಕ್ ಇಂತಹ ಪ್ರಶ್ನೆಗಳನ್ನು ಹೇಳ್ತಾ ಇದ್ದಾರೆ. ಆ ಸಮಸ್ಯೆಗಳ ಬಗ್ಗೆ ನಾನು ಇನ್ನೂ ಡೀಟೇಲ್ ಆಗಿ ನಿಮ್ಮ ಹತ್ರ ಮಾತಾಡ್ತೀನಿ ನೀವು ಹೇಳಿದ ಎಕ್ಸ್ಪ್ಲನೇಷನ್ಗೆ. ಈಗ ನೋಡಿ, BJP ಅಂದಾಗ ಅಲ್ಲಿ ಸಾಮಾನ್ಯ ಕಾರ್ಯಕರ್ತರು ಕೊಟ್ಟಿಲ್ಲ, ಅವರು ಪ್ರಭಾವಿಯೇ ಅನ್ನೋದು ನೀವು ಉಲ್ಲೇಖ ಮಾಡಿದ್ರಿ. ಯಾವುದೋ ಒಂದು ಕುಟುಂಬದ ಕೊಂಡಿಗೆ, ಯಾವುದೋ ಒಂದು ರಕ್ತ ಸಂಬಂಧಿ ಕೊಟ್ಟಿಲ್ಲ ಅಂತ ನೋಡಕ್ ಆಗಲ್ವಾ ಇದನ್ನ ಅಂತ ಕೇಳ. ನಾನು ಹೇಳಿದ್ದು ಸಾಮಾನ್ಯ ಕಾರ್ಯಕರ್ತನ ಕೊಡ್ತೀನಿ ಅಂತ ಪ್ರೊಜೆಕ್ಟ್ ಮಾಡ್ತಾ ಇದ್ರಲ್ಲ, ಅದು ಸರಿ ಇಲ್ಲ. ನೀವು ಬಿಜೆಪಿ ವ್ಯಕ್ತಿಗೆ ಕೊಟ್ಟಿದ್ದೀರಾ, ನಿಮ್ಮ ಬಿಜೆಪಿ ನಾಯಕನ ಕೊಟ್ಟಿದ್ದೀರಾ. ಅವನು ನಾಯಕ ಸ್ಥಾನದಲ್ಲಿದ್ದಾನೆ, ಅವನು ಸಾಮಾನ್ಯ ಕಾರ್ಯಕರ್ತ ಅಲ್ಲ. ಸಾಮಾನ್ಯ ಕಾರ್ಯಕರ್ತರು ನೋಡಿ ಅಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದಾರಲ್ಲ, ಅವರು ಸಾಮಾನ್ಯ ಕಾರ್ಯಕರ್ತರು. ಅವರು ಬೂತ್ ಲೆವೆಲ್ ಅಲ್ಲಿ ಕೂತ್ ಕೆಲಸ ಮಾಡ್ತಾರಲ್ಲ, ಆತ ಸಾಮಾನ್ಯ ಕಾರ್ಯಕರ್ತ. ನೀನು ಎಲ್ಲ ಅನುಭವಿಸಿ ಮೇಯರ್ ಸ್ಥಾನ ಅನುಭವಿಸಿರ್ತಕ್ಕಂಥ ಸಾಮಾನ್ಯ ಕಾರ್ಯಕರ್ತ ಸಾಧ್ಯನೇ ಇಲ್ಲ. ಇನ್ನೊಂದು ಕುಟುಂಬ ಬಂದೆ ಮಾತಾಡ್ತೀನಿ ಶಿವಕುಮಾರ್ ಅವ್ರೆ, ಹಂಗೆ ಸಂಪರ್ಕದಲ್ಲಿ. ಸಿದ್ದರಾಮಯ್ಯನವರು ಇವತ್ತು ಸುದ್ದಿಗೋಷ್ಠಿಯಲ್ಲಿ ಒಂದು ಕ್ಲಾರಿಫಿಕೇಶನ್ ಕೊಟ್ಟರು. ನೋಡಿ, ಒಂದು ಕುಟುಂಬದಲ್ಲಿ ಸಾವಾದ ಸಂದರ್ಭದಲ್ಲಿ ಅವ್ರ ಕುಟುಂಬಕ್ಕೆ ಆ ಟಿಕೆಟ್ ಅನ್ನು ಕೊಡುವಂತ ನಿಟ್ಟಿನಲ್ಲಿ ನಾವು ಒಂದು ಸಿದ್ಧಾಂತ ಮಾಡ್ಕೊಂಬಂದಿದ್ದೀವಿ, ಯಾರು ಫಾಲೋಯಿಂಗ್ ದಟ್ ಅಂತ ಹೇಳಿ. ಆಕ್ಸೆಪ್ಟ್ ಮಾಡಲ್ವಾ ಇದನ್ನ ನೀವು? ಬೈಲ ಬರ್ದ್ ಬಿಡ್ರಿ, ಹಾಗಾದ್ರೆ ಸಂವಿಧಾನದಲ್ಲಿ ಬರ್ಕೊಂಡ್ಬಿಡ್ರಿ, ಸಂವಿಧಾನ ಬದಲಾಯಿಸಿ ಅದನ್ನ ಮಾಡ್ಕೊಳ್ಳಿ. ಮತ್ತೆ ಸಂವಿಧಾನ ನೋಡಿ, ರಾಹುಲ್ ಗಾಂಧಿ ಅವರು ಪ್ರತಿ ಸರಿ ನಾನು ಕಾನ್ಸ್ಟಿಟ್ಯೂಷನ್ ಉಳಿಸ್ತೀನಿ ಅನ್ನೋದೇನದು? ಪ್ರಜಾಪ್ರಭುತ್ವನ ಉಳಿಸೋದು ಅಂದ್ರೆ ಏನು? ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಸರಿಸಮಾನರು, ಸಮಾನವಾದಂತಹ ಅವಕಾಶಗಳನ್ನು ಎಲ್ಲರಿಗೂ ಕೊಡ್ತೀವಿ ಅನ್ನೋ ರೀತಿ ಅಲ್ಲ. ನಿಮ್ಮ ಕಾರ್ಯಕರ್ತರಿಗೆ ನೀವು ಸಮಾನವಾದಂತಹ ಅವಕಾಶಗಳು ಕೊಡೋದಿಲ್ಲ. ಒಬ್ರು ನೀವು ಹೇಗೆ ಹೇಳ್ತೀರಾ? ಅವ್ರಿಗೆ ವಯೋಸಹಜವಾದಂತಹ ಸಾವನ್ನು ಒಪ್ಪಿರತಕ್ಕಂಥದ್ದು ಶಾಮನೂರು ಶಿವಶಂಕರಪ್ಪನವರು 92 ವಯಸ್ಸಾಗಿತ್ತು. ಅವರ ಮಗ ಇವತ್ತು MLA ಪ್ಲಸ್ ಮಿನಿಸ್ಟರ್ ಇದ್ದಾರೆ. ಅವರ ಸೊಸೆ MP ಆಗಿದ್ದಾರೆ.
ಇದ್ದಾರೆ. ನೀವು ಅವರನ್ನು ಹೇಗೆ ಸಮರ್ಥಿಸಿದ್ರೆ ಕುಟುಂಬಕ್ಕೆ ನಾವು ಕೊಡ್ತೀವಿ ಅಂತ? ಇಬ್ರು ಇರ್ಬೇಕಾದ್ರೆ ಇನ್ನೊಬ್ಬ ಮಗ ಇವಾಗ ಆಟ ಆಡುವಂತ ಹುಡುಗ ಅವನಿನ್ನೂ ಮದುವೆನೂ ಆಗಿಲ್ಲ, ಅವನಿಗೆ ಸಹ ನೀವು ಟಿಕೆಟ್ ಕೊಡೋದಾದ್ರೆ ಇಲ್ಲಿನ ವ್ಯವಸ್ಥೆ ಏನಿದ್ರ ವ್ಯವಸ್ಥೆ ಅರ್ಥ? ಇಲ್ಲಿ ನೋಡಿದ್ರೆ ವಿಶ್ವಕಂಡ್ರೆ ಅವ್ರ ಮಗನಿಗೆ, ಅವನು 26 ವರ್ಷದ ಮಗನಿಗೆ ನೀವು MP ಸ್ಥಾನಗಳು ಕೊಡ್ತೀರಾ? ಜಾರಕಿಹೊಳಿ ಮಗಳಿಗೆ ಕೊಡ್ತೀರಾ? ಶಶಿಧರ್ ಆರಾಧ್ಯ ಅವರೇ, ನೀವು AAP ಅವರು ಪ್ರತಿಪಾದನೆ ಮಾಡುವ ಹಲವು ಸಿದ್ಧಾಂತಗಳಲ್ಲಿ ಯೂತ್ಸ್ ಹ್ಯಾಸ್ ಟು ಕಮ್, ಅದೇನೋ ಏಜ್ ಕಟ್ ಆಫ್ ಮಾಡ್ಬಿಡಿ, ಹಿರಿಯರು ಮಾರ್ಗದರ್ಶನ ಮಾಡಬೇಕು, ಆದ್ರೆ ಯುವಕರಿಗೆ ಕೊಡಬೇಕು ಅಂತನೂ ಹೇಳ್ತೀರಿ. ಅಲ್ಲೇನೋ ಯಾರು ಯುವಕರು ಮೇಡಮ್? ಯಾವ ಯುವಕ? ಯಾರು? ಪ್ರಭಾ ಮಲ್ಲಿಕಾರ್ಜುನ್ ಅವ್ರ ಮಗನೇ ಯುವಕನಾ? ಇನ್ನೊಬ್ರು ಯಾರು ಬೇರೆಯವ್ರ? ಯಾಕೆ ಪೈಲ್ವಾನ್ ಮಗ ಇರ್ಲಿಲ್ವಾ? ಸಾದಿಕ್ ಪೈಲ್ವಾನ್ ಮಗನ ಯುವಕ ಅಲ್ವಾ? ಅವನು ಹೇಳಿದ್ರು ಇವರು ಅವ್ರು ಯೂತ್ ಕಾಂಗ್ರೆಸ್ ಅಲ್ಲಿ ಇದಾರಂತ, ಆತನಿಗೆ ಕೊಡ್ಬೋದಾಗಿತ್ತಲ್ಲ. ಬೇರೆಯವ್ರು ಇದ್ರು, ಬೇರೆಯವ್ರು ಕೊಡಿ, ಬೇಡ ಲಿಂಗಾಯತರು ಕೊಡ್ಬೇಕಾ? ಲಿಂಗಾಯತ ಒಬ್ಬ ಯುವಕನ ಕೊಡ್ಬೋದಾಗಿತ್ತಲ್ಲ. ಯಾಕೆ ಲಿಂಗಾಯತರು ಕೊಡ್ಬೇಕು? ಹೇಳಿದ್ದು ನಾವು ನೀವು ಸಾಮಾನ್ಯ ಅಂತಾನೆ ಹೇಳಿ, ಸಾಮಾನ್ಯ ಎಲ್ಲ ನಿಮಗೆ ಜಾತಿ ಬಿಟ್ಟಾಕ ಮಾತಾಡಿ AP ಅವರು ಅಲ್ಲ. ಹೌದು, ನಾವು ಅದನ್ನೇ ಹೇಳ್ತೇವೆ, ಪ್ರತಿಪಾದಿಸ್ತಿರೋದು ಅದನ್ನೇ ನಾವು ಹೇಳ್ತಾ ಇರೋದು. ಅಲ್ಲಿರ್ತಕ್ಕಂಥ ನೀವು ಸ್ಟ್ರಾಟಜಿ ಮೇಂಟೈನ್ ಮಾಡಬೇಕು ಅಂದ್ರೆ, ಸ್ಟ್ರಾಟಜಿ ಮಾಡಬೇಕಂದ್ರೆ ನೀವು ಬೇರೆ ಬೇರೆ ಹಂತದಲ್ಲಿ ಯೋಚನೆ ಮಾಡಿ. ಅವರ ಮಗನಿಗೆ ಆಟ ಆಡುವ ಮಕ್ಕಳಿಗೆಲ್ಲ ನೀವು ಟಿಕೆಟ್ಗಳು ಕೊಟ್ಕೊಂಡು ನಾಳೆ ಬೇರೆ ಬೇರೆ ರೀತಿಯಾದಂಥ ವ್ಯವಸ್ಥೆಗಳನ್ನು ನಾವು ಆಗ್ಲೇ ನೋಡ್ತಾ ಇದ್ದೀವಿ. ಈಗಾಗಲೇ ಸಾಕಷ್ಟು ಸಮಸ್ಯೆಗಳಾಗಿದೆ. ಈ ಮಕ್ಕಳಿಗೆ ನೀವು ಕೊಡೋದ್ರಿಂದ ಅವರು ಯಾವ ರೀತಿಯಾದಂತಹ ಕೆಲಸಗಳನ್ನು ಮಾಡಲು ಸಾಧ್ಯ? ನಿಮ್ಮ ಸಂವಿಧಾನದಲ್ಲಿ ಚುನಾವಣೆ ಕಂಟೆಸ್ಟ್ ಮಾಡೋದಕ್ಕೆ ಇಷ್ಟು ವಯಸ್ಸು ಅಂತಿರುತ್ತಲ್ಲ, ಆ ವಯಸ್ಸು ಆಗಿಲ್ವಾ ಸಮರ್ಥ ಶಾಮ್ನೂರವ್ರಿಗೆ? ನೀವು ಹೇಳೋ ಕಾಂಟೆಕ್ಸ್ಟ್ ಅಲ್ಲಿ ನೋಡೋದಾದ್ರೆ 25 ಎಲ್ಲರೂ ಈ ರಾಜ್ಯದ ಸಾಕಷ್ಟು ದ್ವಂದ್ವಗಳು ನನಗೆ ಬೇಡ. ದ್ವಂದ್ವ ಅಲ್ಲ, ಕುಟುಂಬಕ್ಕೆ ಯಾಕೆ ಅಂತ ಇದೇ ಸಂವಿಧಾನದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಬರೆದಿದ್ದಾರೆ, 18 ವರ್ಷಕ್ಕೆ ವೋಟ್ ಹಾಕಬಹುದು, 25 ವರ್ಷಕ್ಕೆ ಒಬ್ಬ ಚುನಾವಣೆಗೆ ಸ್ಪರ್ಧೆ ಮಾಡಬಹುದು ಅನ್ನೋದು ಇದೆ. ಅನ್ನೋದಾದ್ರೆ ಕಾನ್ಸ್ಟಿಟ್ಯೂಷನ್ ನೀವು ಪ್ರತಿಪಾದಿಸ್ತೀರಿ ಅಂದ್ರೆ ಇದನ್ನ ಇಟ್ಕೊಳ್ಳಿ. ಅದಾನಿ ಮಕ್ಕಳಿಗೆ ಕೊಟ್ಬಿಡ್ರಿ, ಅಂಬಾನಿ ಮಕ್ಕಳಿಗೆ ಯಾಕೆ ದುಡ್ಡಿದೆ ಗೆದ್ಕೊಂಡ್ ಬರ್ತಾರೆ, 25 ವರ್ಷ ಆಗಿರುತ್ತೆ. ಅಂಬಾನಿ ಮಕ್ಕಳಿಗೆ ಕೊಡಿ, ಅದಾನಿ ಮಕ್ಕಳಿಗೆ ಕೊಡಿ. ಶಾಮನೂರು ಶಿವಶಂಕರಪ್ಪನ ಇನ್ನೂ 4 ಜನ ಮಕ್ಕಳಿದ್ದಾರೆ, ಅವ್ರು ಕೊಡಿ. ಯಡಿಯೂರಪ್ಪನವರು 3 ಜನ ಹೆಣ್ಮಕ್ಳಿದ್ದಾರೆ. ರಾಘವೇಂದ್ರ ಮಗ ಆಗ್ಲೇ ಮದುವೆ ಆಯ್ತು, ಅವನಿಗೂ ಕೊಡಿ. ಎಲ್ಲರಿಗೂ ಇಂಥವ್ರಿಗೆ ಕೊಟ್ಬಿಡಿ. ಯಾಕಂದ್ರೆ ಸಂವಿಧಾನ ಹೇಳಿದಲ್ಲ 25 ವರ್ಷದ ನಂತರ ಕೊಡ್ಬೋದಲ್ಲ. ಹಾಗಾದ್ರೆ ಕಾರ್ಯಕರ್ತರು ಏನಕ್ಕೆ ಬೇಕು? ಒಂದು ವಿಧಾನ ನಾನು ಹೇಳ್ತೀನಿ, ಮಾನದಂಡಗಳು ನೀವು ಯಾವ್ಯಾವ ಕಾಂಟೆಕ್ಸ್ಟ್ ಅಲ್ಲಿ ನಿಲ್ಲಿಸಿದ್ರೆ ಹೇಳಿ. ನೋಡಿ, ಒಂದು ಅಭ್ಯರ್ಥಿ ನಾವು ಶಿವಕುಮಾರಪ್ಪ ಅವ್ರನ್ನ ನಿಲ್ಲಿಸಿದ್ವಿ. ನಾವು ಆಮ್ ಆದ್ಮಿ ಪಾರ್ಟಿಯಿಂದ ಸಾಮಾನ್ಯ ಕಾರ್ಯಕರ್ತರು ಶಿವಕುಮಾರಪ್ಪ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥವ್ರು ನಿಲ್ಲಿಸಿದ್ವಿ. ಅವರು ಈಗ ಆಗ್ಲೇ ಚಾರ್ಟೆಡ್ ಅಕೌಂಟ್ ಇದ್ದಾರೆ. ಅವರು ಸಾಕಷ್ಟು ಅನುಭವ ಇರತಕ್ಕಂಥ ವ್ಯಕ್ತಿ. ದಾವಣಗೆರೆಯನ್ನು ಸಾಮಾಜಿಕ ಸೇವೆ ಚಾರ್ಟೆಡ್ ಅಕೌಂಟಲ್ಲೂ ಇದ್ದಾರೆ. ವೃತ್ತಿಪರದಲ್ಲೂ ಅವರ ಒಂದು ಅನುಭವ ಇರತಕ್ಕಂತಹ ವ್ಯಕ್ತಿ. ಜನರ ಸಂಪರ್ಕ ಹೆಂಗಿದೆ, ಜನರಿಗೆ ಹೆಂಗ್ ಮಿಡಿತಾರೆ? ಜನರಿಗೆ ಇವಾಗಲೇ ಸಾಕಷ್ಟು ಹಿಂದಿನ ಬಾರಿನೂ ನಮ್ಮ ಚುನಾವಣೆಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದಂತಹ ನಮ್ಮ ಶಿವಕುಮಾರಪ್ಪನವರು ನಮ್ಮ ಜಿಲ್ಲಾದ್ಯಂತ ಸುತ್ತಿ ಸಂಘಟನೆ ಮಾಡಿರ್ತಕ್ಕಂಥ ಸಂಘಟನಾ ಛತ್ರ, ಸಂಘಟನೆಯಲ್ಲಿ ಎತ್ತಿದ ಕೈಯವರು ಈಗಾಗಲೇ ಜಿಲ್ಲಾಧ್ಯಕ್ಷರಿದ್ದಾರೆ. ಆ ನಮ್ಮ ಪಾರ್ಟಿಯನ್ನ ಅಲ್ಲಿ ಅಸ್ತಿತ್ವವನ್ನ ಅತಿ ಹೆಚ್ಚು ಮಟ್ಟದಲ್ಲಿ ಈಗಾಗಲೇ 2022 ಅರವಿಂದ್ ಕೇಜ್ರಿವಾಲ್ ಅವರ ಸಮಾವೇಶ ನಡೀತು, ಅವರೂ ಸಹ ಮುಖ್ಯ ಕಾರಣ. ಆ ಸಮಾವೇಶದಲ್ಲಿ 25,000 ಜನರನ್ನು ಸೇರಿಸತಕ್ಕಂತಹದ್ದು ಶ್ರೇಯ ಶಿವಕುಮಾರಪ್ಪನವರಿಗೆ ಸೇರ್ಬೇಕು. ಯಾಕಂದ್ರೆ ಆ ಮಟ್ಟದಲ್ಲಿ ಎಲ್ಲರನ್ನು ಸಂಘಟಿತ ಬೆಂಗಳೂರಿನಿಂದ ಹಲವಾರು ನಗರಗಳಿಂದ ನಮ್ಮ ಕಾರ್ಯಕರ್ತರುಗಳೆಲ್ಲ ಹುರಿದುಂಬಿಸಿ ಅಲ್ಲಿ ಸೇರಿ ನಮ್ಮ ಒಂದು ದೊಡ್ಡ ಸಂಘಟನೆಯನ್ನು ಮಾಡಿದಂತ ಶ್ರೇಯ ಶಿವಕುಮಾರಪ್ಪನವರಿಗೆ ಇದೆ. ಆ ಶಿವಕುಮಾರಪ್ಪನವರು ದಾವಣಗೆರೆ ದಕ್ಷಿಣದಲ್ಲಿ ಈ ಬಾರಿ ಸ್ಪರ್ಧಿಸ್ತಾ ಇದ್ದಾರೆ, ಅವ್ರಿಗೊಂದು ಅವಕಾಶ ಮಾಡಿಕೊಡಿ. ಅವರು ಜನರನ್ನು ಕೇಳ್ತೀನಿ ನೋಡಿ, ಇವತ್ತು ಕುರುಡು ಕಾಂಚಾಣ ಎಲ್ಲರೂ ಚೆಲ್ಲುತ್ತೆ. ಯಾಕಂದ್ರೆ ನಾವು ಈಗಾಗಲೇ ಚನ್ನಪಟ್ಟಣದಲ್ಲಿ 4,000 ರೂಪಾಯಿ ಕೊಟ್ಟಿರತಕ್ಕಂಥ ನೋಡಿದ್ವಿ. ಮತ್ತೆ ಮಟನ್ ದುಡ್ಡು ಕೊಟ್ಟಿರ್ತಕ್ಕಂಥ ಮಟನ್ಗೆ ಮತ್ತೆ ಖಾರಕ್ಕೆ 400 ರೂಪಾಯಿ 600 ರೂಪಾಯಿ ಕೊಟ್ಟಿರೋದಂತ ನೋಡಿದ್ದೀವಿ. ಆ ಮಟ್ಟದಲ್ಲೂ ಇವತ್ತು ಸಹ ಆಗುವಂತಹ ಅವಕಾಶಗಳು ಸಾಧ್ಯತೆಗಳು ದಾವಣಗೆರೆಯಲ್ಲೂ ಇದೆ, ಮತ್ತೆ ಬಾಗಲಕೋಟೆಯಲ್ಲೂ ಇದೆ. ಬಾಗಲಕೋಟೆಗಿಂತ ಹೆಚ್ಚಾಗಿ ದಾವಣಗೆರೆಯಲ್ಲಿ ಕಾಣಿಸ್ತಾ ಇದೆ. ಆದ್ರಿಂದ ಈ ಕುರುಡು ಕಾಂಚಾಣವನ್ನ ಜನರೇ ತ್ಯಜಿಸಬೇಕು. ನಮಗೆ ಬೇಕಾಗಿಲ್ಲ, ನಮಗೆ ಹಣ ಬೇಕಾಗಿಲ್ಲ. ನಮಗೆ ಸಾಮಾನ್ಯ ವ್ಯಕ್ತಿಯನ್ನ ಗೆಲ್ಲಿಸಿದ್ರೆ ಈ ರಾಜ್ಯಕ್ಕೆ ಒಂದು ಅನುಕೂಲ ಅಂತ ಅವರೇ ಸಹ ಪರಿಗಣಿಸಬೇಕು. ಆಮ್ ಆದ್ಮಿ ಪಾರ್ಟಿಯನ್ನ ಅವ್ರು ಬೆಂಬಲಿಸಬೇಕು ಅಂತ ಈ ಮೂಲಕ ನಾನು ಕೇಳ್ತೀನಿ. ರೈಟ್, ಮಹೇಶ್ ಗೌಡ್ರೆ ನೀವು ಹೇಳಬೇಕು, ಆಡೋ ಮಕ್ಕಳಿಗೆ ಟಿಕೆಟ್ ಕೊಟ್ರೆ ಹೆಂಗೆ ಅಂತ. ಇದನ್ನ ಪಕ್ಷಾತೀತವಾಗಿ ನೀವು ಹೇಳಬೇಕು. ಕಾಂಗ್ರೆಸ್ BJP JDS ಅಂತ ಬೇಡ, ಇದಕ್ಕೆ ಉತ್ತರ ನೀವು ಕೊಡೋದಾದ್ರೆ ಇನ್ನೊಂದು ಆಯಾಮದಲ್ಲಿ ಬೆಲೆ ಏರಿಕೆ, ಆಶಾ ಅಂಗನವಾಡಿ ಕಾರ್ಯಕರ್ತರಿಂದ ಹಿಡಿದು ಸರ್ಕಾರಿ ನೌಕರರು, ನಮಗೆ ಸಂಬಳ ಆಗಿಲ್ಲ, ಹೀಗೆ ಸಾಕಷ್ಟು ಸಮಸ್ಯೆಗಳು, ಒಂದಲ್ಲ ಒಂದು ಸಮಸ್ಯೆಯನ್ನು ಕರ್ನಾಟಕ ರಾಜ್ಯ ಎದುರಿಸ್ತಾ ಇದೆ. ಈ ಬೈ ಎಲೆಕ್ಷನ್ ಆ ಸಮಸ್ಯೆಗಳನ್ನು ಆಪೋಷಣ ತಗೋಬೋದಾ ಅಂತ? ಸಿದ್ದರಾಮಯ್ಯ ಸಾಹೇಬರು ನಿಮ್ಗಾಗ್ಲೇ ಗೊತ್ತಿದೆ, ಈಗಾಗಲೇ 2ನೇ ಬಾರಿಗೆ ದ ಸೆಕೆಂಡ್ ಟೈಮ್ ಇನ್ ಇಸ್ ಹಿಸ್ಟ್ರಿ ಕೇರಳದ ಒಂದು ಫ್ಲಡ್ಗೆ ಮತ್ತೆ 10 ಕೋಟಿ ರೂಪಾಯಿನ ಬಿಡುಗಡೆ ಮಾಡಿದ್ರು ಮೊನ್ನೆ ತಾನೆ. ಕರ್ನಾಟಕದಲ್ಲಿ ಇರೋ ಬಡವರು ಹೇಗಾದ್ರೂ ಹಾಳಾಗೋಗ್ಲಿ, ಅವ್ರು ಏನಿದ್ರು ಗಾಂಧಿ ಕುಟುಂಬದವರು ಎಲ್ಲಿ
ನಿಂತ್ಕೊಂಡು ಚುನಾವಣೆಯನ್ನ ಮಾಡ್ತಾರೋ ಆ ಕ್ಷೇತ್ರಗಳು ಉದ್ಧಾರ ಆಗ್ಬೇಕು ಈ ನಾಡಿನ ಈ ದೇಶದಲ್ಲಿ. ಅದಕ್ಕೋಸ್ಕರ ಸಿದ್ದರಾಮಯ್ಯ ಸಾಹೇಬ್ರು ಕುರ್ಚಿ ಉಳಿಬೇಕು, ಸಬ್ಬಾಸ್ಗಿರಿ ಪಡ್ಕೋಬೇಕು ಸೋನಿಯಾ ಗಾಂಧಿ ಸಾಹೇಬ್ರು ಮೇಡಮ್ ಅವರ ಮತ್ತೆ ಅವ್ರ ಮಗ ರಾಹುಲ್ ಗಾಂಧೀಜಿ ಅವರ ಹತ್ರ ಇರ್ಲಿ. ಇದೊಂದು ಕಡೆ ಮೇಡಮ್. ಸೊ ಒಂದು ಕ್ಲಾರಿಟಿ ಹೇಳಿದ್ರು ಯಾರು ದರ್ಶನ್ ಸರ್, JDS ಪಕ್ಷದಲ್ಲಿ MLA ಗಳು MLC ಗಳು ಯಾರಿಲ್ಲ ಅಂತ. ಮೇಡಮ್ ಇನ್ನೂ ಸಹ BM ಫಾರೂಕ್ ಅವರು ನಮ್ಮ ಪಕ್ಷದಲ್ಲಿ MLC ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಎಲ್ಲಿ ಅಲ್ಪಸಂಖ್ಯಾತರ ವ್ಯಕ್ತಿ ಅವ್ರಿಗೂ ಸಹ MLC ಮಾಡಿದ್ದೇವೆ. ದ ಸೆಕೆಂಡ್ ಆಪ್ಷನ್ಸ್ ಇಸ್ ಏನು ಅಂತ ಹೇಳಿದ್ರೆ 1989ರಲ್ಲಿ ಅಜಯ್ ಕುಮಾರ್ ಅಂತೇಳಿ ಬಾಗಲಕೋಟೆ ವಿಧಾನಸಭಾದಿಂದ JDS ನ MLA. ಅದೇ 94ರಲ್ಲಿ ಏನು ನಾವು ಸಾಂಬಾ ಸದಾಶಿವ ನಾಯ್ಕ ಅಂತೇಳಿ JDS MLA. ಈಗ ಏನ್ ಮೇಟಿ ಸಾಹೇಬ್ರು ತೀರ್ಕೊಂಡಿದ್ದಾರೆ, ಅವ್ರು ಎಲ್ಲಿದ್ರು ಅನ್ನೋದನ್ನ ನಾನು ನೆನಪಿಸ್ತೇನೆ. ಸಿದ್ದರಾಮಯ್ಯ ಸಾಹೇಬ್ರ ಜೊತೆ ಹೋದ್ರಲ್ಲ, ನೆನಪಿಸ್ತೇನೆ. ಇಲ್ಲೂ ಅಷ್ಟೇ ಸಿದ್ದರಾಮಯ್ಯ ಸಾಹೇಬ್ರು ಇವತ್ತು ಅವ್ರ ಮಗನ್ಗೆ ಟಿಕೆಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಇಂದ ಕೊಟ್ಟಿಲ್ಲ, ತನ್ನ ಏನು ಕ್ಯಾಸ್ಟ್ ಇದೆಯಲ್ಲ ಆ ಕ್ಯಾಸ್ಟ್ ಇಂದ ಕೊಟ್ಟಿರುವಂತ ಟಿಕೆಟ್ ಅದು. ತನ್ನ ಕ್ಯಾಸ್ಟ್ ಚೆನ್ನಾಗಿ ಇನ್ನೂ ಇರ್ಲಿ ಉಳಿದಿರ್ಲಿ ಅಂತ ಅದು ನೆನಪಿರ್ಲಿ. ದ ಸೆಕೆಂಡ್ ಪಾಯಿಂಟ್ ಅಗೇನ್ ವಿಲ್ ಕಮ್ ಬ್ಯಾಕ್ ಟು ದಾವಣಗೆರೆ. ನನ್ನ ಆತ್ಮೀಯ ಸ್ನೇಹಿತರು ಹೇಳಿದ್ರು, ಯಾರು ಶಶಿಧರ್ ಸರ್ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ. ಇವರು ಸಾಮಾನ್ಯ ಕಾರ್ಯಕರ್ತನೆ. ಯಾರು ಇವತ್ತು ಏನು ಅಲ್ಲಿ ಬಿಜೆಪಿಯ ಸರಿ ಕಂಟೆಸ್ಟ್ ಮಾಡಿದಂತ ವ್ಯಕ್ತಿ ಅವ್ರು ಮಾತ್ರ ಮೇಯರ್ ಆಗಿದ್ದಂಥವ್ರು. ಇವರು ಸಾಮಾನ್ಯ ಕಾರ್ಯಕರ್ತ. ಏನು ರಾಜ್ಯದಲ್ಲಿ ಇರ್ತಕ್ಕಂಥ ಏನು ST ಸಮುದಾಯದಲ್ಲಿ ಅವರು ಸಹ ಒಬ್ಬ ನಾಯಕ ಸ್ಥಾನದಲ್ಲಿ ಇರುವಂತವ್ರು. ಅವರೊಬ್ಬ ಸಾಮಾನ್ಯ ಕೂಲಿ ಕಾರ್ಮಿಕನ ಮಗ. ಯಾರು ನಾವು ಈ ಕೊಟ್ಟಿರುವಂತ ನಮ್ಮ ಶ್ರೀನಿವಾಸ್ ದಾಸಪ್ಪ ಸಾಹೇಬ್ರು. ಅದನ್ನ ಕ್ಲಾರಿಟಿ ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ ಆರಾಧ್ಯ ಅವರೇ. ಸೊ ಮೂರನೇದು ಏನಪ್ಪಾ ಅಂತ ಹೇಳಿದ್ರೆ ಮೇಡಮ್ ಅವರೇ, ಸರ್ ಹೇಳಿದ್ರು ನಾವು ಮುಸಲ್ಮಾನರಿಗೆ ಮೋಸನೆ ಮಾಡಿಲ್ಲ ಅಂತ. ಎಷ್ಟು ದಿನ ಅಂತ ಈ ಕಾಂಗ್ರೆಸ್ ಪಕ್ಷ ಬಿಜೆಪಿ ಎಂಬ ಗುಮ್ಮವನ್ನ ತೋರಿಸ್ಕೊಂಡು ಓಟ್ ಹಾಕ್ಸ್ಕತ್ತೀರ ಅಲ್ಪಸಂಖ್ಯಾತರಿಂದ? 3 ಸರಿ ಗೆದ್ದಾಗಿದೆ ಈ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ. ಯಾಕಂದ್ರೆ ಇವತ್ತು ದೇಶದಾದ್ಯಂತ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಜಾತಿ ಧರ್ಮ ಲಿಂಗಗಳಿಗೆ ಅವಕಾಶನೇ ಕೊಡೋದು ಬೇಡವಾ ಪಕ್ಷಗಳು? ದೇಶವನ್ನು ಆಧಾರವಾಗಿ ಇಟ್ಕೊಂಡು ಹೇಳಿದ್ರು ಸಾಹೇಬ್ರು ದರ್ಶನ್ ಸರ್, ನಾವು ಮೋಸನೆ ಮಾಡಿಲ್ಲ ಅಂತ. ಜಾಫರ್ ಸರ್ ಮೊಮ್ಮಗ ಯಾವ ರೀತಿ ಸೋತ ಎಲ್ಲಿ ಈಗ ಲಾಸ್ಟ್ ಟೈಮ್ ಅಲ್ಲಿ, ಮತ್ತೆ ಜೊತೆಗೆ ಇಕ್ಬಾಲ್ ಮಾಜಿ ಸಂಸದರು ಇಕ್ಬಾಲ್ ಸರಡಗಿ ಅಂತ ಹೇಳಿ ಮೋಟಮ್ಮ ಮೇಲೆ ಶಿವರಾಮ್ ಮತ್ತೆ ಅದೇ ನಮ್ಮ ಸೀತಾರಾಮ್ ಮೇಲೆ ನಿಲ್ಲಿಸಿದಂತ ಸಂದರ್ಭದಲ್ಲಿ ಇದೇ ಬೈರತಿ ಸುರೇಶ್ ರವರನ್ನ ಗೆಲ್ಸ್ಕೊಂಡಿದ್ದು ಯಾರು? ಮತ್ತೆ ಬೈರತಿ ಸುರೇಶ್ ರವರು ಜಾಫರ್ ಸರ್ ಮೊಮ್ಮಗನ್ ಸೋಲ್ಸೋರು ಯಾರು? ಮತ್ತೆ ನೋಡಿ, ಅವ್ರು ಏನಾರ ಮಾಡ್ಕೊಳ್ಳಿ ಮೇಡಮ್, ನಾವು ಸಂತೋಷ ಪಡ್ತೇವೆ. ಅವರ ಒಂದು ಆಂತರಿಕ ವಿಚಾರದಲ್ಲಿ ನಾನು ಮಾತನಾಡಕ್ ಹೋಗೋದಿಲ್ಲ. ಮುಸಲ್ಮಾನರಿಗೆ ಏನಾರ ಕೊಟ್ಕೊಳ್ಳಿ, ಈ ಗುಮ್ಮ ತೋರ್ಸೋದ್ ಬಿಡಿ ಅಂತ ಹೇಳೋದಷ್ಟೇ ನಾನು. ಇವತ್ತು ನೀವು ಹೇಳೋ ಗುಮ್ಮದ ಅರಿವು ಅಲ್ಪಸಂಖ್ಯಾತ ಸಮುದಾಯದವ್ರಿಗಾಗಿದೆಯಾ? ಒಂದು ಉದಾಹರಣೆ ಕೊಟ್ಬಿಡ್ತೀನಿ. ದರ್ಶನ್ ಸರ್ ಹೇಳಿದ್ರು, ಇವತ್ತು ಸಾದಿಕ್ ಪೈಲ್ವಾನ್ ರವರು ವಾಪಸ್ ತಗೊಂಡಿದಾರಲ್ವಾ, ಇವ್ರ ಮೇಲೆ ಕನಿಕರ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ, ಅದೇ ಕಾಂಗ್ರೆಸ್ ಪಕ್ಷದ ಅಲ್ಲಿನ ಕಾರ್ಮಿಕ ಅಧ್ಯಕ್ಷ, ಅದೇ ಜಿಲ್ಲೆಯ ಕಾರ್ಮಿಕ ಅಧ್ಯಕ್ಷನ ಉಪಾಧ್ಯಕ್ಷನ ಮಾಡಿದ್ರಲ್ಲ, ಅವನನ್ನ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿದ್ದೀರಾ. ಹೌದೌದು. ಆ ಅಲ್ಪಸಂಖ್ಯಾತರಿಗೊಂದು ನ್ಯಾಯ, ಈ ಪೈಲ್ವಾನ್ಗೊಂದು ನ್ಯಾಯನಾ? ಹಾಗಾದ್ರೆ ಪೈಲ್ವಾನ್ ಅವರನ್ನು ಸಹ ವಾಪಸ್ ತಗೊಳ್ಳಿ. ಅಲ್ಲ, ಪಕ್ಷದ ಏಕಾಏಕಿ ಮಾತಾಡ್ಬಿಟ್ರೆ ಕ್ರಮ ತಗೋಬಾರ್ದಾ? ನೋಡಿ, ಅವ್ರು ಮಾತಾಡಿಲ್ಲ, ಅವರು ಸಹ ಒಬ್ರು ಕ್ಯಾಂಡಿಡೇಟ್ ಆಗಿ ಹಾಕೊಂಡಿದ್ದಾರೆ. ಯಾರು? ಅವರು ಸಹ ಇಲ್ಲಿ ಯಾವಾಗ ನಾನು ಇನ್ನೊಂದು ನೆನಪಿಸ್ತೀನಿ ಮೇಡಮ್, ಸಿದ್ದರಾಮಯ್ಯ ಸಾಹೇಬ್ರು ವಿರೋಧ ಪಕ್ಷದ ನಾಯಕ ಆಗಿದ್ರು, ಅದೇ ಮೋಟಮ್ಮ ಮತ್ತೆ ಇವ್ರು ಇಕ್ಬಾಲ್ ಮಾಜಿ ಸಂಸದರಿದ್ದಾಗ ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ವೇಣುಗೋಪಾಲ್ ಸಾಹೇಬ್ರ ಮೇಲೆ ಮಾತನಾಡ್ಬಿಟ್ರು ಅಂತ ಹೇಳ್ಬಿಟ್ಟು ತಕ್ಷಣ ಅವ್ರ ಬಗ್ಗೆ ವಿರೋಧಿ ಅಲೆಯನ್ನು ಅನುಸರಿಸಿದ್ದನ್ನ ಈ ರಾಜ್ಯ ಮರ್ತಿಲ್ಲ. ಮತ್ತೆ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ಇವತ್ತು ನಾವು ಹೇಳಿದ್ರಿ ಸರ್, ಆಡೋ ಹುಡುಗರಿಗೆ ಈ ರಾಜಕಾರಣ ಬೇಕಂತ. ಏನು ಸಮರ್ಥಿದ್ದಾರೆ ಈಸ್ ನಾಟ್ ಎ ಆರ್ಡಿನರಿ ಮ್ಯಾನ್, ಹೈಲಿ ಎಜುಕೇಟೆಡ್, ತುಂಬಾ ತಿಳ್ಕೊಂಡಿದ್ದಾರೆ. ನಾನು ಅವ್ರ ಬಗ್ಗೆ ಡಿಗ್ರೇಡ್ ಆಗಿ ಮಾತನಾಡಕ್ ಹೋಗೋದಿಲ್ಲ. ಅಲ್ಲಿ ಏನ್ ಸಮಸ್ಯೆ ಅಂತ ಹೇಳಿದ್ರೆ, ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್, ಒಂದೇ ಫ್ಯಾಮಿಲಿ ಕೊಟ್ಟಿರೋದು ಅನ್ನೋದನ್ನ ಬಿಟ್ರೆ ನಿಜವಾಗ್ಲೂ ಸಮರ್ಥ ಅಭ್ಯರ್ಥಿ. ಅದು ನಾನು ಒಬ್ಬ JDS ಅಥವಾ ಬಿಜೆಪಿ ಇದಾಗ ಹೇಳ್ತಾ ಇಲ್ಲ. ಅವರನ್ನ ಡಿಗ್ರೇಡ್ ಮಾಡೋದು ನಾವು ತಪ್ಪು. ಯಾಕೆ ಅಂತ ಹೇಳಿದ್ರೆ, ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಯಾರು ಬೇಕಾದ್ರೂ ಪಾರ್ಟಿಸಿಪೇಟ್ ಮಾಡ್ಬೋದು. ನೀವು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ನಿಖಿಲ್ ಅವರನ್ನ ಜರಿ ಮಾಡಿದ್ರಿ, ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ನಿಖಿಲ್ ಅವರನ್ಗೆ ಹೇಳಿದ್ರಿ, ನಿಖಿಲ್ ಅವ್ರ ಇನ್ನೂ ಹಾಡು ಹುಡುಗ ಅಂತ ಹೇಳಿದ್ರಿ, ಸೋಲ್ಸಿದ್ರೆ ಅಕ್ಸೆಪ್ಟ್ ಮಾಡ್ಕೊಂಡ್ವಿ. ಆದ್ರೆ ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ಕುಟುಂಬ ರಾಜಕಾರಣ ಅಥವಾ ಅವರದೇ ಕೊಡ್ತಾ ಇರುವಂತ ಅಭ್ಯರ್ಥಿ ಒಂದ್ ಬಿಟ್ರೆ ನಿಜವಾಗ್ಲೂ ಸಮರ್ಥರಾಗಿದ್ದಾರೆ ವಿಧಾನ ಸಭೆಗೆ ಪ್ರವೇಶ ಮಾಡೋದಿಕ್ಕೆ. ದ ಸೆಕೆಂಡ್ ಪಾರ್ಟ್ ಏನಂತ ಹೇಳಿದ್ರೆ ಮೇಡಮ್, ಇಲ್ಲಿ ಇವತ್ತೇನು ದಾವಣಗೆರೆ ವಿಧಾನಸಭಾ ಚುನಾವಣೆ ನಡೀತಾ ಇದೆ, ಮತ್ತೆ ಬಾಗಲಕೋಟೆ ವಿಧಾನಸಭಾ ಚುನಾವಣೆ ನಡೀತಾ ಇದೆ. 2 ಕ್ಷೇತ್ರಗಳನ್ನ ಒಟ್ಟಾರೆಯಾಗಿ ತೂಗೋದಿಕ್ ಸಾಧ್ಯನೇ ಇಲ್ಲ ಚುನಾವಣೆಯಲ್ಲಿ. ಇಲ್ಲಿ ನಮ್ಮ ಆಮ್ ಆದ್ಮಿ ಸಾಹೇಬ್ರು ಹೇಳಿದ್ರು, ಏನು ನಾವು ದಾವಣಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ
ಕ್ಷೇತ್ರದಲ್ಲಿ ಆಮ್ ಆದ್ಮಿನೂ ಕ್ಯಾಂಡಿಡೇಟ್ ಹಾಕಿದೀವಂತ. ನಾನು ದರ್ಶನ್ ಅವ್ರಿಗೂ ಹೇಳ್ತೀನಿ, ಹೋದ ಚುನಾವಣೆಯಲ್ಲಿ, ವಿಧಾನಸಭಾ ಚುನಾವಣೆಯಲ್ಲಿ ಅಮಾನುಲ್ಲಾ ಖಾನ್ ಅಂತ ಹೇಳ್ಬಿಟ್ಟು ಒಬ್ಬ JDS ಅಭ್ಯರ್ಥಿಯನ್ನ ನಾವು ಸಹ ದಾವಣಗೆರೆ ವಿಧಾನಸಭಾ ಚುನಾವಣೆಯಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಬಿ ಫಾರ್ಮ್ ಅನ್ನ ಕೊಟ್ಟಿದ್ವಿ. ಅವರು ಸಹ 1296 ಮತಗಳನ್ನ ಪಡ್ಕೊಂಡಿದ್ರು. ಹಾಗಾದ್ರೆ ಇವತ್ತಿಗೂ ಅಷ್ಟೇ ನಮ್ಮ ಅಭ್ಯರ್ಥಿ ಇಲ್ಲದೆ ಇರ್ಬೋದು, ನಾವು ನಮ್ಮ ಆ ದಾವಣಗೆರೆ ಜಿಲ್ಲೆಯ ಮಾಜಿ MLA ಆದಂತ ಶಿವಶಂಕರ್ ಸಾಹೇಬ್ರ ನೇತೃತ್ವದಲ್ಲಿ ಒಂದು ಟೀಮ್ ಅನ್ನ ಮಾಡಿ ಏನೊಬ್ಬ ಅಭ್ಯರ್ಥಿ ಇದ್ದಾರೆ ಇವತ್ತು, ಆ ಅಭ್ಯರ್ಥಿಗೆ ಮತವನ್ನ ಹಾಕ್ಸೋದಕ್ಕೆ ನೀವು ಶ್ರಮ ಪಡಿ ಅಂತ ಹೇಳಿದ್ದೇವೆ. ಇದ್ರ ಎಲ್ಲದ್ರ ಜೊತೆಗೆ ಮೇಡಮ್ ಇವತ್ತು ಮುಸಲ್ಮಾನ್ ಬಂಧುಗಳು ಏನಿದ್ದಾರೆ ಅವ್ರಿಗೊಂದು ನಾನು ಖಂಡಿತವಾಗ್ಲೂ ಈ ಡಿಬೇಟ್ ಅಲ್ಲಿ ಹೇಳಲೇಬೇಕು. ನೀವೇ ಸೃಷ್ಟಿ ಮಾಡಿದಂತ ಈ ರಂಗಿನಾಟ ಎಲ್ಲಿ ದಾವಣಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲಿಯವರೆಗೆ ನೀವು ನೀವೇ ಬೆಂಕಿ ಹಚ್ಕೊಳ್ತೀರಾ? ಎಲ್ಲಿಯವರೆಗೆ ನೀವು ಗುಮ್ಮಕ್ಕೆ ಮರಳಾಗ್ತೀರಾ? ಡಿಸೈಡ್ ಮಾಡಿ, ಡೂ ಆರ್ ಡೈ. ಒಂದ್ಸರಿ ಡಿಸೈಡ್ ಮಾಡಿ. ಬಿಜೆಪಿಗೆ ಮತ ಕೊಟ್ರೆ ಏನಾಗುತ್ತೆ? ನಮ್ಮನ್ನ ತಿರಸ್ಕಾರ ಮಾಡ್ತಾರೆ ಈ ದೇಶದ ಬಿಜೆಪಿ ಅಭ್ಯರ್ಥಿ, ಏನು ಬಿಜೆಪಿ ಪಕ್ಷ, NDA ಪಕ್ಷ ನಮ್ಮನ್ನು ತಿರಸ್ಕಾರ ಮಾಡ್ತಾರ? ನಮ್ಮ ಮೇಲೆ ಇರುವಂತ ಏನಿದೆ ಕೋಪ? ಬಿಜೆಪಿ NDA ಮೈತ್ರಿಕೂಟದಿಂದ ಮುಸಲ್ಮಾನರಿಗೆ ಆಗಿರುವಂತ ಅನ್ಯಾಯ ಏನು? ರೈಟ್, ಅದಕ್ಕೆ ಉತ್ತರ ಕೊಡ್ತಾರೆ ದರ್ಶನ್ ಅವ್ರು. ನೀವು ಹೇಳಬೇಕು, ಬಿಜೆಪಿ ಅನ್ನೋ ಗುಮ್ಮ ತೋರಿಸಿ ಕಾಂಗ್ರೆಸ್ ಈ ರೀತಿ ವರ್ಷಾನುಗಟ್ಲೆಯಿಂದ ಅನ್ಯಾಯ ಮಾಡ್ಕೊಂಡೇ ಬಂದಿದೆ. ಇನ್ನೆಷ್ಟು ದಿವಸ ಅದನ್ನು ನೀವು ನಂಬಿಸ್ತೀರಿ? ಅಲ್ಲಿನ ಜನ ಅದನ್ನು ನಂಬಬೇಕು. ಅದಕ್ಕೊಂದು ಉದಾಹರಣೆ ಅಂತ ಹೇಳಿದ್ರೆ, ಇಲ್ಲಿ 20 ಅಲ್ಪಸಂಖ್ಯಾತ ನಾಯಕರು ಈಗ BJPಗೆ ಸೇರ್ಪಡೆಯಾಗಿದ್ದಾರೆ. ಇದಕ್ಕಿಂತ ಎಕ್ಸಾಂಪಲ್ ಬೇಕಾ ಅಂತ? ದಾವಣಗೆರೆಯಲ್ಲಿ ಸುಮಾರು 65,000 ಜನ ಅಲ್ಪಸಂಖ್ಯಾತ ಸಮುದಾಯದವರಿದ್ದಾರೆ. 20 ಜನ ಹೋಗಿದ್ದಾರೆ ಅನ್ನುವಂಥದ್ದು ಹೈಲೈಟ್ ಆಗ್ತಾ ಇದೆ. ಅವರ ಯಾರು ಲೀಡರ್ಸ್ ಅಲ್ಲ, ದೇರ್ ಆಲ್ ಕಾರ್ಯಕರ್ತ ಹೋಗಿದ್ದಾರೆ. ನೋಡಿ, ಯಾವ್ಯಾವ ಪಕ್ಷಗಳನ್ನ ಆಯ್ಕೆ ಮಾಡುವಂಥದ್ದು ಅವರ ವೈಯಕ್ತಿಕ ನಿರ್ಧಾರ. ಇವತ್ತು BJP ಏನೋ ಗುಮ್ಮ ಅಂತಂದ್ರು, ಆಯಿತು, ನಾವು ಯಾವ ಗುಮ್ಮನ ಎಲ್ಲೂ ತೋರಿಸ್ಬೇಕಾಗಿಲ್ಲ. ಅಂಗೈ ಹುಣ್ಣಿಗೆ ಏನೋ ದುರ್ಬಿನ್ ಬೇಕಾ? 224 ಕ್ಷೇತ್ರ ಕರ್ನಾಟಕದಲ್ಲಿ ಒಬ್ಬನೇ ಒಬ್ಬ ಮುಸಲ್ಮಾನಿಗೆ BJP ಟಿಕೆಟ್ ಕೊಟ್ಟಿಲ್ವಲ್ಲ. ಇವತ್ತಿಗೆ ನಾವು ಎಲ್ಲರನ್ನೂ ಒಟ್ಟಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾರೆ. ಇವತ್ತು ಕೇಂದ್ರದಲ್ಲಿ ಒಬ್ಬನೇ ಒಬ್ಬ ಮುಸಲ್ಮಾನ್ ಕೇಂದ್ರ ಸಚಿವರಿಲ್ಲಲ್ಲ. ಇವ್ರು ಯಾವ ರೀತಿ, ಯಾಕೆ ನಾವು ಕೋಮುವಾದಿ ಅಂತ ಹೇಳ್ತೀವಿ ಅಂತಂದ್ರೆ ನಮ್ಗೆ ಕಾಣಿಸ್ತಾ ಇದೆಯಲ್ಲ. ಮತ್ತೆ ಇನ್ನೊಂದು, ಇವರು ಮಾತಾಡ್ತಾ ನೀವು ಸರಿಯಾದ ಪ್ರಶ್ನೆಯನ್ನು ಅವ್ರಿಗೆ ಕೇಳಿದರೆ ಅವ್ರು ಜಾರ್ಖಂಡ್ರು. ಒಬ್ಬ ಅಭ್ಯರ್ಥಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರಿಗೊಂದು ವಯಸ್ಸಂತಿರ್ತದೆ. ರಾಜೀವ್ ಗಾಂಧಿಯವರ ಮಾತನ್ನು ಇಲ್ಲಿ ಉಲ್ಲೇಖ ಮಾಡ್ತೀನಿ. ನಮ್ಮ ದೇಶದಲ್ಲಿ 21 ವರ್ಷ ವೋಟಿಂಗ್ ಪವರ್ ಇರ್ತದೆ. ಅದನ್ನು ಅವರು 18 ವರ್ಷಕ್ಕೆ ಇಳಿಸ್ಬೇಕಾದ್ರೆ ಏನು ಸೆಷನ್ಲಿ ದೊಡ್ಡ ಡಿಸ್ಕಷನ್ ಆಗ್ತದಂತೆ. ಆಗ ರಾಜೀವ್ ಗಾಂಧಿ ಅವರು ಹೇಳ್ತಾರೆ, ನಮ್ಮ ದೇಶವನ್ನು ನಂಬಿ 16ನೇ ವಯಸ್ಸಿಗೆ ಸೇನೆಗೆ ಯುವಕರ ಕೈಯಲ್ಲಿ ಗನ್ ಕೊಟ್ಟು ಕಳಿಸ್ತಾ ಇದ್ದೀವಿ, ಅಂಥದ್ರಲ್ಲಿ ಮತದಾನದ ಹಕ್ಕಿರ್ತಕ್ಕಂಥದ್ದನ್ನ ಆ ಪ್ರಭುತ್ವ ಇರ್ತದೆ ಅಂತೇಳಿ. ನಿಜವಾಗ್ಲೂ ಇವರು ಹೇಳಿಕೆ ಒಂದು ಹುಡುಗಾಟದ ಹೇಳಿಕೆ ಆಗಿತ್ತು. ಯಾಕೆಂದರೆ ನಮ್ಮ ಸಂಪೂರ್ಣ ಹೈಕಮಾಂಡ್ ಒಪ್ಪಿ ಒಬ್ಬ ಪ್ರತಿನಿಧಿಯಾಗಿ, ಉದಾಹರಣೆ ಮೇಡಮ್, ಇವತ್ತು ಖಂಡ್ರೆ ಸಾಹೇಬ್ರ ಮಗ ಸಾಗರ್ ಖಂಡ್ರೆ ಅವರು, ನಾನು ಸೆಷನ್ಲಿ ಅವರು ಮಾತನಾಡುವುದು ರಾಜ್ಯದ ಸಮಸ್ಯೆಗಳ ವಿಚಾರ ಎತ್ತಿ ಮಾತನಾಡೋದನ್ನು ನಾನು ನೋಡಿದ್ದೀನಿ. ಪ್ರಿಯಾಂಕಾ ಜಾರಕಿಹೊಳಿ ಅವರು, ಶ್ರೇಯಸ್ ಪಾಟೀಲ್ ಅವರು, ಕುಮಾರ್ ನಾಯಕ್ ಅವರು ರಿಟೈರ್ಡ್ IAS ಆಗಿದ್ದಾರೆ. ಇನ್ನು ಪ್ರಭಾ ಮಲ್ಲಿಕಾರ್ಜುನ್ ಅವರು ಒಬ್ಬರು ಮಹಿಳಾ ಪ್ರತಿನಿಧಿಯಾಗಿ ಆ ಸಂಸತ್ನಲ್ಲಿ ಒಂದು ಗಟ್ಟಿ ಧ್ವನಿಯಾಗಿ ಅವರ ಕ್ಷೇತ್ರ ಮತ್ತು ರಾಜ್ಯದ ಧ್ವನಿಯಾಗಿ ಮಾತನಾಡೋದು ನಾನು ಕಣ್ಣಾರೆ ಕಂಡಿದ್ದೀನಿ. ಎಸ್, ವಿ ಆರ್ ವೆರಿ ಪ್ರೌಡ್. ಸೆಕೆಂಡ್ ಜನರೇಷನ್ ಅಂತ ಬರಲೇಬೇಕಾಗ್ತದೆ. ಯಾಕೆಂತಂದರೆ ಮೇಡಮ್, ಇವತ್ತು ಕುಟುಂಬ ಅಂತ ಹೇಳ್ತಾರೆ ಮೇಡಮ್, ನಮಗೊಂದು ಭಾವನಾತ್ಮಕ ಸಂಬಂಧಗಳಿರ್ತವೆ. ಈಗ ಅವರು ಹೋದ್ರು ಅಂದ ತಕ್ಷಣ ಮರೆಯೋದಲ್ಲ, ಅವರ ಕೊಡುಗೆ ಕಾಂಗ್ರೆಸ್ಸಿಗೆ ಕಮ್ಮಿ ಕೊಟ್ಟಿದ್ದಾರೆ. ಶಾಮನೂರು ಶಿವಶಂಕರಪ್ಪನವರು ಖಜಾಂಚಿ, ಲೈಫ್ ಟೈಮ್ ಖಜಾಂಚಿ ಆಗಿದ್ದವರು. ಖಜಾಂಚಿ ಅಂದ್ರೇನು? ಕಾಂಗ್ರೆಸ್ನ ಖರ್ಚು ವೆಚ್ಚಗಳನ್ನ ನೋಡಿ ಸರಿದೂಗಿಸಿದವರು. ಇಲ್ಲಿ ತನಕ ನೊಗ ಇಟ್ಕೊಂಡ್ಬಂದು ಕಾಂಗ್ರೆಸ್ನ ಇಷ್ಟು ದೂರ ತಂದು ಬಿಟ್ಟಿದ್ದಾರೆ. ಅವ್ರ ಮಗ ಇವತ್ತು ಗೆದ್ದಿರೋದೆ ಅಲ್ವಾ, ಅವರ ಸೊಸೆ ಇವತ್ತು ಗೆದ್ದಿದ್ದಾರಲ್ವಾ, ನಮಗೆಲ್ಲ ಒಂದೊಂದು ಸಂಖ್ಯೆಗಳನ್ನ ಒಂದೊಂದು ಪ್ಲಸ್ ಮಾಡಿದಾರಲ್ವಾ. ಆ ಕುಟುಂಬಕ್ಕೆ ಕೊಟ್ಟಿದ್ದೀವಿ. ಯಾಕೆಂದರೆ ತಾತ ನಿಧನ ಆಗಿದ್ದಾರೆ. ಅಲ್ಲಿ ಮೇಟಿಯವರ ಮಕ್ಕಳು ಅವ್ರು ಕೇಳಿದ್ರು, ಆದರೆ ಎಲ್ಲರೂ ಇವತ್ತು ಒಂದಾಗಿದ್ದಾರೆ. ಅಲ್ಲಿ 3 ಜನ ಬೇರೆ ಆಕಾಂಕ್ಷಿಗಳಾಗ್ದಾಗ ಅವರು ಭಾವನಾತ್ಮಕವಾಗಿ ನಮ್ಮೊಳಗೊಂಡು, ಹೌದು, ನಾವು ಮೇಟಿ ಸಾಹೇಬ್ರ ಜೊತೆ ಅನ್ಯೂನ್ಯವಾದಂಥ ಸಂಬಂಧವನ್ನು ಇಟ್ಕೊಂಡಿದ್ವಿ, ನಾವು ಖಂಡಿತವಾಗ್ಲೂ ಈ ಒಂದು ಚುನಾವಣೆಯಲ್ಲಿ ಗೆಲ್ತೀವಿ ಅನ್ನುವಂಥ ಭಾವನಾತ್ಮಕ ಸ್ಪರ್ಶಗಳನ್ನ ನಾವು ನೋಡ್ತಾ ಇದ್ದೀವಿ. ಇವತ್ತು ಸಾದಿಕ್ ಪೈಲ್ವಾನರಾದ್ರೂ ಸಮೇತ ಅವರು ಇವಾಗ ಬಂದು ಅವ್ರು ಹೇಳ್ತಾ ಇರುವಂಥದ್ದು ಹೌದು. ಯಾಕೆಂದ್ರೆ ಮೇಡಮ್, ಒಬ್ಬರಿಗೆ ಆಸೆ ಇರ್ತದೆ, ಆಸೆ ತಪ್ಪಲ್ಲ. ಅವ್ರ ನಾಮಪತ್ರ ಹಾಕಿರೋದನ್ನು ನಾನು ಖಂಡಿಸ್ತಾ ಇಲ್ಲ. ಯಾಕೆಂದರೆ ಇದು ಸ್ವಾತಂತ್ರ್ಯರು ಮುಕ್ತವಾಗಿ, ಆದರೆ ಕೊನೆಗೆ ತಮ್ಮ ಅರಿವಾಗಿ ನಮ್ಮ ನಾಯಕರು ಮಾತಾಡಿದ ಮೇಲೆ ಅವರಿಗೆ ಒಂದು ಅವಕಾಶವನ್ನು ಕೊಟ್ಟಿದ್ದೀವಿ. ಮೇಡಮ್, ನಮಗೆ ಎಸ್, ವಿ ಫೀಲ್ ವೆರಿ ಪ್ರೌಡ್. ಹಿರಿಯರು ಇವತ್ತು ಸಾವಿನ ಬಗ್ಗೆ ಮಾತನಾಡ್ತಾ ಇದ್ದಾರೆ. ನಾನು ಆ ವಿಚಾರವನ್ನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಶಾಮನೂರು ಶಿವಶಂಕರಪ್ಪನವರು ಕೊನೆಯ ಉಸಿರಿನ ತನಕ ಅವರು ಶಾಸಕರಾಗಿದ್ದರು, ವಿ ಫೀಲ್ ವೆರಿ ಪ್ರೌಡ್. ಮೇಟಿ ಅವರು ಕೊನೆಯ ಉಸಿರಿನ ತನಕ ಅವರು ಶಾಸಕರಾಗಿದ್ದರು, ವಿ ಫೀಲ್ ವೆರಿ ಪ್ರೌಡ್. ಆದರೆ BJPನಲ್ಲಿ ಹಿರಿಯರನ್ನ ನಿಜವಾಗ್ಲೂ ನಡೆಸ್ಕೊಂಡಿದ್ದಾರೆ. ಹಾಗೆ ಉದಾಹರಣೆ, ಮೊದಲನೇ ಅಧ್ಯಕ್ಷ ಆದಂಥ AK ಸುಬ್ಬಯ್ಯನವರ ಕಥೆ ಏನಾಯಿತು? ಅವ್ರ ಪಕ್ಷವನ್ನೇ ಬಿಟ್ಟೋದ್ರು. 2ನೇ ಅಧ್ಯಕ್ಷ ಆದಂಥ BB ಶಿವಪ್ಪನವರ ಕಥೆ ಏನಾಯಿತು? 3ನೇ ಅಧ್ಯಕ್ಷ ಆದಂಥ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಅವರ ಕಾರಣ ಇಲ್ಲದೇ ಕಣ್ಣೀರು ಹಾಕಿಸಿ ಅವರ
ಅಧಿಕಾರವನ್ನು ಇಳಿಸಿದ್ರು. 4ನೇ ಅಧ್ಯಕ್ಷ ಆದಂಥ ಈಶ್ವರಪ್ಪನವರು ಇವತ್ತು ಪಕ್ಷದಿಂದಲೇ ಉಚ್ಚಾಟನೆ ಮಾಡಿದ್ದಾರೆ. ಇನ್ನು ಸದಾನಂದ ಗೌಡ್ರು ಅವರು ಅಧ್ಯಕ್ಷರಾಗಿದ್ರು, ಇವತ್ತು ಅವರಿಗೆ ಟಿಕೆಟೇ ಕೊಡಲಿಲ್ಲ. ಇನ್ನು ನಳಿನ್ ಕುಮಾರ್ ಕಟೀಲ್ ಅವರು ಅಧ್ಯಕ್ಷರಾಗಿದ್ರು, ಅವರು ಅಧ್ಯಕ್ಷ ಆದವ್ರನ್ನ ಅವ್ರಿಗೆ ಒಂದು MP ಟಿಕೆಟ್ ಅನ್ನು ಕೊಡಲಿಲ್ಲ. ಅಂದ್ರೆ ನೀವು ಮನೆಯಲ್ಲಿ ಉಪಯೋಗಿಸಿ ಹೊರಗಡೆ ಬಿಸಾಡ್ತಾ ಇದ್ದೀರಾ. ನಾವು ಹಾಗಲ್ಲ. ವಿ ರೆಸ್ಪೆಕ್ಟ್ ದೇರ್ ಫ್ಯಾಮಿಲಿ, ವಿ ರೆಸ್ಪೆಕ್ಟ್ ದೇರ್ ಕಾಂಟ್ರಿಬ್ಯೂಷನ್. ಹೌದು, ಖಂಡಿತವಾಗ್ಲೂ 100ಕ್ಕೆ 100 ಏನು ಕಾಂಗ್ರೆಸ್ ಪಕ್ಷ 2 ಅಭ್ಯರ್ಥಿಗಳು ನಮ್ಮ ಸರ್ಕಾರದ ಸಾಧನೆ. ನಮ್ಮ ಉದಾಹರಣೆ ಮೇಡಮ್, ದಾವಣಗೆರೆ ದಕ್ಷಿಣದಲ್ಲಿ 47,000 ಗೃಹಿಣಿಯರಿಗೆ ನಾವು ಇವತ್ತು ಗೃಹಲಕ್ಷ್ಮಿಯನ್ನ ಕೊಡ್ತಾ ಇದ್ದೀವಿ. ವಿ ಫೀಲ್ ವೆರಿ ಪ್ರೌಡ್. ನಮ್ದು ಸಾಧನೆಯ ಸಾಕ್ಷಿ ಗುಡ್ಡೆಯೊಂದಿಗೆ ಅದು ಗ್ಯಾರಂಟಿ ಆಗಿರ್ಬೋದು, ಆ ನಗರಕ್ಕೆ ಮಾಡಿರುವಂಥ ಅಭಿವೃದ್ಧಿ ಕಾರ್ಯ ಆಗಿರ್ಬೋದು. ಇವತ್ತು ಕೇಂದ್ರದ ಯಾವುದಾದ್ರೂ ಒಂದೇ ಒಂದು ಯೋಜನೆ ಸ್ಮಾರ್ಟ್ ಸಿಟಿ ಅಂತೆಲ್ಲ ಹೇಳ್ತಾ ಇದಾರಲ್ಲ, ಇವತ್ತು ರಾಜ್ಯ ಸರ್ಕಾರದ ಅನುದಾನದಲ್ಲಿ ಆ ಸ್ಮಾರ್ಟ್ ಸಿಟಿಗೆ ಇನ್ನು ಅದು ಕಂಪ್ಲೀಟ್ ಆಗ್ದೇನೆ ಎಲ್ಲ ಸ್ಮಾರ್ಟ್ ಸಿಟಿಗಳು ಮುಚ್ಚೋಯ್ತು, ಭ್ರಷ್ಟಾಚಾರದ ಕೂಪ್ ಆಯ್ತು. ತುಮಕೂರು ಕಂಪ್ಲೀಟ್ ಆಗಿಲ್ಲ, ಮಂಗಳೂರು ಆಗಲಿಲ್ಲ, ದಾವಣಗೆರೆನೂ ಆಗಲಿಲ್ಲ. ಇವತ್ತು ಭದ್ರಾ ಮೇಲ್ದಂಡೆ ಹಣ ಕೊಡಲಿಲ್ಲ, ಅಥವಾ ಬಾಗಲಕೋಟೆ ಅಲ್ಲಿ ರಾಯಚೂರಿಗೆ ಏಮ್ಸ್ ಕೊಟ್ಟಿಲ್ಲ. ನೀವು ಬೆಲೆ ಏರಿಕೆ ವಿಚಾರವನ್ನು ಇಟ್ಕೊಂಡು ಹೋಗ್ತೀರಾ. ಕರ್ನಾಟಕ ಅನ್ಯಾಯ ಮಾಡಿರೋ GST, ನಮ್ಮ ತೆರಿಗೆ ಹಣದ ಬಗ್ಗೆ ಅನ್ಯಾಯದ ಬಗ್ಗೆ ನೀವು ಧ್ವನಿ ಅದ್ರ ಮೇಲೆ ಹೋಗ್ತೀರಾ, ಅಥವಾ ಇವತ್ತು ಗ್ಯಾಸ್ ಹೈರಾಣ ಆಗ್ತಾ ಇದೆ. ಪಂಚರಾಜ್ಯದ ಚುನಾವಣೆಗಳಿಗೆ ನೀವು ಆ ರಾಜ್ಯಗಳಿಗೆಲ್ಲ ಗ್ಯಾಸ್ ಕೊಟ್ಟು ನಮಗೆ ಇವತ್ತು ನೋವು ಅನುಭವಿಸೋಗೆ. ಹನುಮಂತ ಹೋಟೆಲ್ನ ರಾಮನೇ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಲ್ಲ. ರಾಮನ ಭಕ್ತರೇ, ಹನುಮನ ಭಕ್ತರೇ, ಇದಕ್ಕೆ ನೀವೇನು ಹೇಳ್ತೀರಿ ಅನ್ನುವಂಥ ಪ್ರಶ್ನೆ ಎತ್ತುತ್ತಾ 100ಕ್ಕೆ 100 ನಾನು ಒಂದು ಅಪ್ರಿಸಿಯೇಷನ್ JDS ವಕ್ತಾರಿಗೆ ಕೊಡಲೇಬೇಕು. ಇರೆಸ್ಪೆಕ್ಟಿವ್ ಆಫ್ ಎನಿ ಪಾರ್ಟಿ, ಅವರು ನಮ್ಮ ಕ್ಯಾಂಡಿಡೇಟ್ ಬಗ್ಗೆ ಬಹಳ ಪ್ರಬುದ್ಧವಾದಂಥ ಮಾತುಗಳನ್ನ ಆಡಿದ್ದಾರೆ. ಮಹೇಶ್ ಅಣ್ಣ ಅವರಿಗೆ ಈ ಮೂಲಕ ಅಭಿನಂದನೆ ಸಲ್ಲಿಸ್ತಾ ಡೆಫಿನೆಟ್ಲಿ ವಿ ವಿಲ್ ವಿನ್ ನಾವು ಗೆದ್ದು ನಿಮ್ಮ ಸ್ಟುಡಿಯೋಗೆ ಬರ್ತೀವಿ ಮೇಡಮ್. ಶಶಿಧರ್ ಅವರೇ, ನೀವು ಹೇಳಬೇಕು, BJP ಮತ್ತು ಕಾಂಗ್ರೆಸ್ ರಾಷ್ಟ್ರೀಯ ಪಕ್ಷಗಳು ಅವರ ಕಾಂಟ್ರಿಬ್ಯೂಷನ್ ಅನ್ನು ರಾಜ್ಯದ ಜನ ಮೂಲೆ ಮೂಲೆಯಲ್ಲೂ ಕೂಡ ಗಮನಿಸಿದ್ದಾರೆ. ಬಟ್ ಆಯ್ಕೆ ಇಲ್ವಾ ಬೇರೆದು ಅಂದರೆ ಇದೆ. ಆದರೆ ಆಯ್ಕೆಗಳು ಯಾಕೆ ಜನರಿಗೆ ತಲುಪ್ತಾ ಇಲ್ಲ? ಉದಾಹರಣೆಗೆ ನೀವೇ ನೋಡಿ, ಇವತ್ತಿನ ಚುನಾವಣೆಗಳೇನಿದೆ ಆ ಚುನಾವಣೆಗಳನ್ನು ನೀವು ಗ್ರೌಂಡಲ್ಲಿ ಬೂತ್ ವೈಸ್ ಏನಿದೆ ಆ ಬೂತ್ ವೈಸ್ ಸಂಘಟನೆ ಮತ್ತು ಗ್ರೌಂಡ್ ಲೆವೆಲ್ ನೋಡಿದಾಗ ನಿಮ್ಗೆ ಆಶ್ಚರ್ಯ ಅನಿಸುತ್ತೆ. ಎಲ್ಲೂ ಸಹ ಒಂದು ನೈತಿಕವಾದಂತಹ ಚುನಾವಣೆಗಳು ಎಲ್ಲೂ 2 ಪಕ್ಷಗಳು ಮಾಡ್ತಾ ಇಲ್ಲ, 3 ಪಕ್ಷಗಳು ಕರ್ನಾಟಕದಲ್ಲಿ ಮಾಡ್ತಾ ಇಲ್ಲ. ಎಲ್ಲದೂ ಸಹ ಎಲ್ಲ ಒಂದು ಚುನಾವಣೆಗಳು ಸಹ ಹಣದಲ್ಲೇ ತೂಗ್ತಾ ಇದ್ದಾರೆ. ನೀನೆಷ್ಟು ಹಣ ಹಂಚ್ತೀಯ, ಈ ಕಾರ್ಯಕರ್ತನ ನೀನೆಷ್ಟು ಕೊಂಡ್ಕೊಂತೀಯ, ಒಂದು ರೆಸ್ಪೆಕ್ಟ್ ಇರೋ ಲೀಡರ್ಗಳನ್ನು ಕೊಂಡ್ಕೊತಾ ಇದ್ದಾರೆ. ಈಗ ಪೈಲ್ವಾನ್ ಅವರನ್ನು ಹೇಳ್ಬೋದು, ಕೊಂಡ್ಕೊಂತ ಮಾತು ಹೇಳಲ್ಲ, ಬಟ್ ಅವ್ರಿಗೆ ಆಮಿಷ ಅಂತ ಒಡ್ಡಿದ್ದಾರೆ. ನಿಮ್ಗೆ ಚೇರ್ಮನ್ ಮಾಡ್ತೀವಿ, ಇನ್ನೊಂದು ಮಾಡ್ತೀವಿ, ಮತ್ತೊಂದು ಮಾಡ್ತೀವಿ ಅಂತ ಆಮಿಷಗಳನ್ನು, ಮುಂದಿನ ಒಂದು ಅವಕಾಶಗಳು ನಿಮ್ಗೆ ಕೊಡ್ತೀವಿ ಅಂತ. ಆದರೆ ಲೋಕಲ್ ಲೆವೆಲ್ಗಳಲ್ಲಿ ಸಣ್ಣ ಪುಟ್ಟ ಲೀಡರ್ಗಳನ್ನು 10 ಲಕ್ಷ, 15 ಲಕ್ಷ, 20 ಲಕ್ಷ, 50 ಲಕ್ಷಗಳನ್ನು ಕೊಟ್ಟು ಇವರು ಕೊಂಡ್ಕೊಂಡು ಅವರನ್ನ ಈ ಪಕ್ಷದಿಂದ ಆ ಪಕ್ಷಕ್ಕೆ ಜಂಪ್ ಮಾಡಿಸ್ಕೊಂಡು ಕಾರ್ಯಕರ್ತರು ಸೇರ್ಕೊಂಡ್ಬಿಟ್ರು, ನೋಡಿ ಕಾರ್ಯಕರ್ತರುಗಳು ಸೇರ್ಕೊಂಡ್ಬಿಟ್ರು, ಲೀಡರ್ಗಳು ಸೇರ್ಕೊಂಡ್ಬಿಟ್ರು ಅಂತ ಗುಮ್ಮ ಇಡಿಸ್ಕೊಂಡು ಆ ಮತದಾರರಿಗೆ ಆಮಿಷಗಳನ್ನು ಒಡ್ಡಿ ಮನೆಗೆ ಎಲ್ಲ ಬೇಕಾದಂಥ ವಸ್ತುಗಳನ್ನು ತಲುಪಿಸಿ, ಹಣವನ್ನು ತಲುಪಿಸಿ, ಅವರಿಗೆ ಇನ್ನು ಬೇಕಾದಂಥ ಆಮಿಷಗಳನ್ನು ಕೊಟ್ಟು ಮತ ಹಾಕಿಸ್ಕೋತಾರಲ್ಲ, ಇದನ್ನು ನಾವು ವಿರೋಧಿಸ್ತಾ ಇರ್ತಕ್ಕಂಥ ಪ್ರಜಾಪ್ರಭುತ್ವ ಮೌಲ್ಯಕ್ಕೆ ಕೊಡಲಿ ಪೆಟ್ಟೆಗಳನ್ನು ಈ ಪಕ್ಷಗಳು ಕೊಟ್ಕೊಂಡೇ ಬರ್ತಾ ಇದೆ. ಅದರಲ್ಲೂ BJP ಕಾಂಗ್ರೆಸ್ ನಿರಂತರವಾಗಿ ಕೊಡ್ತಾ ಇದೆ. ಯಾವಾಗ ಇದನ್ನು ಸರಿದೂಗಿಸೋದು? ಜನರಿಗೆ ಯಾವಾಗ ಕಣ್ತಿರುತ್ತೆ? ಜನರು ಸಹ ಕಣ್ತಿರಬೇಕು, ಪಕ್ಷಗಳು ಸಹ ಅದನ್ನ ಅರ್ಥಕೋಬೇಕು. ಒಂದು 4-5 ಜನ ಈಗ ರಾಜ್ಯದ ಒಂದು ನಾಯಕತ್ವ ವಹಿಸ್ಕೊಂಡಿರ್ತಕ್ಕಂಥವ್ರು ಬಿಟ್ರೆ ಉಳಿದ ನಾಯಕತ್ವ ಏನಿದೆ, ಕೆಳಮಟ್ಟದ ನಾಯಕತ್ವ ಅಂದ್ರೆ MLA ಏನಾಗ್ತಾರೆ, ಅವ್ರು ಯಾರಾದ್ರೂ ಪರವಾಗಿಲ್ಲ, ಅವ್ನು ಗೆದ್ಕೊಂಡು ಬರ್ಬೇಕು. ಅವ್ನು ಎಷ್ಟಾದ್ರೂ ಬ್ಯಾಕ್ ಗ್ರೌಂಡ್ ಏನಾಗಿರ್ಬೇಕು. ಈಗ ನೋಡಿದ್ವಿ ಗುಲ್ಬರ್ಗಾದಲ್ಲಿ ಪ್ರಿಯಾಂಕಾ ಖರ್ಗೆ ವಿರುದ್ಧ ನಿಂತ್ಕೊಂಡು 23 ಕ್ರಿಮಿನಲ್ ಕೇಸ್ ಇರ್ತಕ್ಕಂಥದ್ದು, ಮರ್ಡರ್ ಕೇಸ್ ಅಂತ ಇರತಕ್ಕಂಥದ್ದು, ಬೇರೆ ಬೇರೆ ಕ್ರಿಮಿನಲ್ ಕೇಸ್ ಇರತಕ್ಕಂಥದ್ದು. ಅವ್ನು ಸೈಲೆಂಟ್ ಸುನೀಲ್ಗೆ ಟಿಕೆಟ್ ಕೊಟ್ಟಿತ್ತು ಇಲ್ಲ ಬೆಂಗಳೂರಿನಲ್ಲೇ. ಇಂತಹ ಕ್ಯಾಂಡಿಡೇಟ್ಗಳನ್ನು ನೀವು ಗೆಲ್ಲದೊಂದೇ ಮಾನದಂಡನಾ? ನೀವು ಗೆಲ್ಲದೊಂದೇ ಮಾನದಂಡ ಇಟ್ಕೊಂಡಾಗ ನೀವು ಈ ದೇಶವನ್ನು ಹೇಗೆ ನೀವು ಅಭಿವೃದ್ಧಿ ಪಡಿಸೋದಕ್ಕಾಗುತ್ತೆ? ಈ ದೇಶವನ್ನು ಅಭಿವೃದ್ಧಿಶೀಲವಾದಂಥ ದೇಶವನ್ನು ಯಾವಾಗ ನೀವು ಪ್ರತಿಪಾದಿಸ್ತೀರಾ? ನೀವು ಸ್ವಚ್ಛ ಭಾರತ್ ಅಂತ ಹೇಳಿದ್ರು, ಎಲ್ಲಾದ್ರೂ ನಿಮಗೆ ಕಾಣಿಸುತ್ತೋ ಸ್ವಚ್ಛ ಭಾರತ್? 12 ವರ್ಷಗಳಲ್ಲಿ ಎಲ್ಲಾದ್ರೂ ಸ್ವಚ್ಛ ಭಾರತ್ ನೀವು ನೋಡ್ತಾ ಇದ್ದೀರಾ? MG ರೋಡಲ್ಲಿ ಎಲ್ಲಂದ್ರಲ್ಲೇ ಬಿಸಾಕ್ತಾರಲ್ಲ. ಆ ಕಸವನ್ನು ಸಹ ನಾವು ಸಮರ್ಪಕವಾಗಿ ನಿರ್ವಹಿಸಕ್ಕಾಗೋದಿಲ್ಲ ಸರ್ಕಾರಗಳು ನಮ್ಮನ್ನು ಇವತ್ತು ಆರ್ತಾ ಇಲ್ಲ. ಮತ್ತು ಆಡಳಿತ ಯಾರ ಬಗ್ಗೆ ಯಾರಿಗೂ ಭಯ ಇಲ್ಲ. ಇವರೇ ಹೇಳ್ತಾರೆ, ST ಸೋಮಶೇಖರ್ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು ಹೇಳ್ತಾರೆ, ನಮ್ಮ ಮಾತನ್ನು ಯಾರು ಕೇಳೋದಿಲ್ಲ.
ಯಾರು ಕೇಳೋದಿಲ್ಲ ಅಧಿಕಾರಿಗಳು. ನಾವು ಅವ್ರು ಹೇಳಿದ್ದೆ ನಾವು ಕೇಳಬೇಕು ಅಂತ ಎಲ್ಲಾ ಶಾಸಕರು ಅದೇ ಒತ್ತಡ ಹೇಳ್ತಾರೆ. ಮಿನಿಸ್ಟರ್ಗಳು ನಮ್ಮ ಮಾತುಗಳು ಕೇಳ್ತಾ ಇಲ್ಲ, ಮಿನಿಸ್ಟರ್ಗಳು ನಮ್ಮ ಕೆಲಸಗಳು ಮಾಡ್ಕೊಡ್ತಾ ಇಲ್ಲ. ಅಧಿಕಾರಿಗಳ ಶಾಹಿತನವನ್ನು ಹೋಗಲಾಡಿಸಬೇಕು. ಮತ್ತು ಕಾಲಕ್ಕೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನ 6.5 ವರ್ಷ ಆಯ್ತು. 6.5 ವರ್ಷ ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನು ನಡೆಸದೆ ಈ ರಾಜ್ಯದ ಪ್ರಜಾಪ್ರಭುತ್ವವನ್ನು ಹೇಗೆ ಮೌಲ್ಯವನ್ನು ಎತ್ತಿ ಹಿಡಿಯೋದಕ್ಕೆ ಸಾಧ್ಯ? ಇದರಲ್ಲಿ ಸರ್ಕಾರ ಆಡಳಿತ ಎಲ್ಲ ವೈಫಲ್ಯ ಆಗಿದೆಲ್ಲ. ಆಯ್ತು. ಈಗ ನೀವು ಮತದಾರರ ಬಗ್ಗೆ ಹೇಳಿದ್ರಿ, ಪ್ರಜ್ಞಾವಂತ ಮತದಾರರು ಅಂತ ನಾವು ಕರೆದು ಬಿಡ್ತೀವಿ. ಪ್ರಜ್ಞಾವಂತಿಕೆಯಿಂದ ಓಟ್ ಹಾಕ್ತಿದಾರಾ? ಖಂಡಿತವಾಗಿಲ್ಲ. ನಾನು ಮತದಾರನೂ ಸಹ ಈ ಬಗ್ಗೆ ವಿರೋಧ ಇದೆ, ಮತದಾರರ ಬಗ್ಗೆನೂ ನನಗೆ ವಿರೋಧ ಇದೆ. ಈ ಕೇವಲ 20% ಮಾತ್ರ ಪ್ರಬುದ್ಧ ಮತದಾರರು. ನೇರವಾಗಿ ಹೇಳ್ತೀನಿ. ನಾನು ಇನ್ನು ಹಿಂದೆ ಮುಂದೆ ಹೇಳ್ತೇನೆ. ನಾನು ಸಹ 2 ಚುನಾವಣೆಗಳನ್ನು ನೋಡಿರ್ತಕ್ಕಂಥದ್ದು, ನಾನೇ ಚುನಾವಣೆ ಮಾಡಿರ್ತಕ್ಕಂಥದ್ದು, ಸುಮಾರು 15-20 ಚುನಾವಣೆಗಳನ್ನು ನಾನು ನಡೆಸಿರ್ತಕ್ಕಂಥದ್ದು. ಬೂತ್ ವೈಸ್ ಮಾಡಿದ್ದೀನಿ, ಬೂತ್ ಏಜೆಂಟ್ ಆಗಿದ್ದೀನಿ, ಬೂತ್ ಅಧ್ಯಕ್ಷ ಆಗಿದ್ದೀನಿ, ಟೇಬಲ್ ಅಲ್ಲಿ ಕೂತ್ಕೊಂಡು ಕೆಲಸ ಮಾಡಿದ್ದೀನಿ. ಯಾರೂ ಸಹ ಪ್ರಬುದ್ಧರಾಗಿ 20% ಹೆಚ್ಚು ಪ್ರಬುದ್ಧರು ಯಾರೂ ಇಲ್ಲ. ಆಮಿಷಗಳು ಬೇಕು, ಅವತ್ತಿನ ದಿನದ ಖರ್ಚುಗಳು ಅವ್ರಿಗೆ ಬೇಕು, ಅದೇ ಮುಖ್ಯ ಅನ್ಸುತ್ತೆ. ಎಷ್ಟು ಒದ್ದಾಡ್ತಾರೆ ಅಂದ್ರೆ, ಕೊಡ್ಲಿಲ್ಲ ಈ ಪಕ್ಷ, ನೀವು ಕೊಡ್ಲಿಲ್ಲ, ಈ ಪಕ್ಷ ನೀವು ಕೊಡ್ಲಿಲ್ಲ, ಹಣ ನೀವು ಕೊಡ್ಲಿಲ್ಲ, ಹಣ ನಿಮಗೆ ಅವ್ರು ಕೊಟ್ಟರು ನಾವು ಕೊಡ್ಲಿಲ್ಲ. ಇಂತಹ ವ್ಯವಸ್ಥೆಗಳನ್ನು ಓಪನ್ ಆಗಿ ಕೇಳ್ತಾರೆ. 3 ಗಂಟೆವರೆಗೂ ಓಟ್ ಹಾಕೋದಿಲ್ಲ ಕೆಲವರು, 4 ಗಂಟೆವರೆಗೂ ಓಟ್ ಹಾಕಲ್ಲ. ಅಣ್ಣ ನಾನು ಇವ್ರು ಅವ್ರು ಕೊಟ್ರಣ, ನೀನು ಕೊಡ್ಲಿಲ್ಲ ಅಂದ್ರೆ ನಾನು ಅವ್ರಿಗೆ ಓಟ್ ಹಾಕ್ತೀನಿ, ಅಣ್ಣ ನೀನು ಕೊಡ್ರಣ. ಮೊನ್ನೆ ಅಜ್ಜಂಪುರ ಸ್ಥಳೀಯ ಸಂಸ್ಥೆ ಚುನಾವಣೆ ನಾನು ಉಸ್ತುವಾರಿ, ನಾನು ಎಲೆಕ್ಷನ್ ದಿನ ಅಲ್ಲೇ ಇದ್ದೀನಿ. ಎಲೆಕ್ಷನ್ ನಾನು ಇದ್ದೀನಿ ಮೇಡಮ್. 15 ಜನ ನನ್ನ ಮತದಾರರಿದ್ದಾರೆ ಅಂತ ಹುಡುಗ ಬಂದ, ನಾನು 4 ಗಂಟೆವರೆಗೂ ಓಟ್ ಹಾಕ್ಲಿಲ್ಲ. ಅವ್ರು 15 ಜನ. ಕೊನೆಗೆ ನಮ್ಮ ಹತ್ರ ಹಣ ಇಲ್ಲ, ನಾವು ಕೊಡೋದಿಲ್ಲ. ನಮ್ಮ ನೋಡಪ್ಪ, ನಾವು ಪಕ್ಷ ಹಣ ಬರುವಂಥ ಪಕ್ಷ ಅಲ್ಲ, ನೀವು ಕೆಲಸ ಮಾಡಿ, ಒಳ್ಳೆ ಅಭ್ಯರ್ಥಿನ ಮಹಿಳಾ ಅಭ್ಯರ್ಥಿನ ನಿಲ್ಲಿಸಿದ್ದೀವಿ, ನೀವು ವೋಟ್ ಮಾಡಿ, ನಾವು ಏನು ಕೆಲಸ ಬೇಕೋ ನಾವು ಬಂದು ಮುಂದೆ ನಿಂತು ಮಾಡಿಸ್ತೀವಿ. ಕೊನೆಗೆ ಅವ್ರು ನಮ್ಗೆ ಓಟು ಹಾಕಲಿಲ್ಲ. ಕೇವಲ ನಾವು ಪಡೆದಿದ್ದು ಎಷ್ಟು ಗೊತ್ತಾ? 4 ಮತಗಳು. ನನಗೆ ನಾಚಿಕೆ ಆಗುತ್ತೆ ಇವತ್ತು ಹೇಳೋದಕ್ಕೆ, ನನಗೆ ನಾಚಿಕೆ ಆಗುತ್ತೆ. ಪ್ರಬುದ್ಧ ಮತದಾರರು ಎಲ್ಲಿ? ನೀವು ಪ್ರಬುದ್ಧತೆಯನ್ನು ವಹಿಸಿ, ಮತದಾರರು ನೀವು ತಿಳ್ಕೊಳ್ಳಿ. ನೀವು ಈ ದೇಶವನ್ನು ಬದಲಾಯಿಸುವಂತ ಹಕ್ಕನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಮ್ಮ ಕೈಯಲ್ಲಿ, ನಿಮ್ಮ ಬೆರಳಿಗೆ ಕೊಟ್ಟಿದ್ದಾರೆ. ಆ ಬೆರಳಿನ ಮಹತ್ವವನ್ನು ನೀವು ತಿಳಿಯದೆ, ಆ ಒಂದು ಆಮಿಷಗಳನ್ನು ಕೊಡತಕ್ಕಂಥ ವ್ಯಕ್ತಿಗಳಿಗೆ, ವ್ಯಾಪಾರಿಗಳಿಗೆ ನೀನು ಸಮರ್ಥ, ಈ ಸಮರ್ಥ ಅಂತ ಹೇಳ್ತಾ ಇಲ್ಲ. ಇವನ ಅಭ್ಯರ್ಥಿ ಸಮರ್ಥ, ಅಭ್ಯರ್ಥಿ ಹಣ ಇದೆ, ಖರ್ಚು ಮಾಡ್ತಾನೆ, ಅವನು ಎಲ್ಲರನ್ನು ನೋಡ್ಕೊತಾನೆ. ಅಭ್ಯರ್ಥಿ ಗೆಲ್ಲೋವರೆಗೂ ಖರ್ಚು ಮಾಡ್ತಾನೆ, ಅಭ್ಯರ್ಥಿ ಸೋಲೋವರೆಗೂ ಖರ್ಚು ಮಾಡ್ತಾನೆ. ಸೋತಿನ ನೋಡಿ, ಎಲೆಕ್ಷನ್ 5:15 ಮುಗಿಯುತ್ತೆ ಮೇಡಮ್, 6 ಗಂಟೆಗೆ ಕ್ಲೋಸ್ ಆಗುತ್ತೆ, ಬ್ಯಾಲೆಟ್ಗಳೆಲ್ಲ ಹೊರಡುತ್ತೆ. 6 ಗಂಟೆಗೆ ಸ್ವಿಚ್ ಆಫ್ ಆಗಿದ್ದು. 1 ವಾರ 15 ದಿನ ಆದ ಯಾವುದೇ ಅಭ್ಯರ್ಥಿ ಫೋನ್ ತೆಗೆದು ಬಿಡ್ಲಿ ನೋಡೋಣ, ನಾನು ಬರೆದು ಕೊಡ್ತೀನಿ. ಯಾವುದೇ ಅಭ್ಯರ್ಥಿಗಳು ಫೋನ್ ತೆಗೆಯೋದಿಲ್ಲ. ಅವರೆಲ್ಲ ಹೋಗ್ತಾರೆ, ಶ್ರೀಲಂಕಾ ಹೋಗ್ತಾರೆ, ಇನ್ನು ಮಲೇಷ್ಯಾ ಹೋಗ್ತಾರೆ. ಆಗ್ಲೇ ನೆಕ್ಸ್ಟ್ ಡೇ ಎಲ್ಲ ಕಡೆ ಹೊರಟಿರ್ತಾರೆ ವಿಶ್ರಾಮಕ್ಕೆ, ವಿಶ್ರಾಂತಿ ಪಡಿಬೇಕು ಅಂತ. ಏನ್ ವಿಶ್ರಾಂತಿ ಪಡಿತೀರಾ? ಜನರ ಬಗ್ಗೆ ಸಮಸ್ಯೆಗಳು ವಿಶ್ರಾಂತಿ ಪಡಿತೀರಾ? ನಿಮ್ ಭಾವನೆ ನಂಗೆ ಅರ್ಥ ಆಯ್ತು. ಶಿವಕುಮಾರ್ ಅವರೇ, ನೀವು ಹೇಳ್ಬೇಕಾಗ್ಲೇ ಇಲ್ಲೊಂದು ಚರ್ಚೆ ಬಂತು, ನೀವು ನನಗೆ ಮಾತಿಗೆ ಸಿಗ್ಲಿಲ್ಲ. ಸಾಮಾನ್ಯ ಕಾರ್ಯಕರ್ತಂಗೆ ಏನು ಬಿಜೆಪಿ ಟಿಕೆಟ್ ಕೊಟ್ಟಿಲ್ಲ, ಆತ ಪ್ರಭಾವಿನೇ. ದಾವಣಗೆರೆ ಅಭ್ಯರ್ಥಿ ಬಗ್ಗೆ ಇಲ್ಲೊಂದು ಚರ್ಚೆ ಬಂತು, ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಕ್ವಿಕ್ ಆಗಿ ಹೇಳ್ಬಿಡಿ, ಟೈಮ್ ಬಹಳ ಕಡಿಮೆ ಇದೆ. ಇಲ್ಲ, ಅವರಿಗೆ ತಪ್ಪು ಮಾಹಿತಿ ಇದೆ. ಅವರು ಮೇಯರ್ ಆಗಿಲ್ಲ, ಅವರು ಕಾರ್ಪೊರೇಷನ್ ಚುನಾವಣೆ ನಿಂತಿಲ್ಲ, ಒಬ್ಬ ಸಾಮಾನ್ಯ ಕಾರ್ಯಕರ್ತನೇ. ತಂದೆ ಅರ್ಬನ್ ಡೆವಲಪ್ಮೆಂಟ್ ಚೇರ್ಮನ್ ಆಗಿದ್ದು, ಅವ್ರ ತಂದೆ ದಾಸಕರಿ ಅರ್ಬನ್ ಡೆವಲಪ್ಮೆಂಟ್ ಚೇರ್ಮನ್ ಆಗಿರ್ತಕ್ಕಂಥವ್ರು. ಅಷ್ಟೇ ಅಲ್ಲ ಸರ್, ಯಾವ್ದಾದ್ರು ಕುಟುಂಬದ ರಕ್ತ ಅವ್ರಿಗೆ ಕೊಟ್ಟಿದ್ದಾರೆ, ನಾವು ಆ ಕಾಂಟೆಕ್ಸ್ಟ್ ಅಲ್ಲಿ ನೋಡ್ಬೇಕಾಗತ್ತೆ. ಅಟ್ಲೀಸ್ಟ್ ಬರ್ಲಿ ಬಿಡಿ. ಆಮೇಲೆ ನಾನ್ ಸಿದ್ದರಾಮಯ್ಯ ಒಂದು ಪ್ರಶ್ನೆ ಕೇಳ್ತೀನಿ. ನೀವು ನಿಜವಾಗ್ಲೂ ಹೈಂದ ನಾಯಕರಾಗಿದ್ರೆ, ನೀವು ನಿಜವಾಗ್ಲೂ ಇವತ್ತು ದಾವಣಗೆರೆ ದಕ್ಷಿಣದ ಉಪಚುನಾವಣೆಯಲ್ಲಿ ಮುಸಲ್ಮಾನರಿಗೆ ಟಿಕೆಟ್ ಕೊಡ್ಬೇಕಾಗಿತ್ತು. ಅವರು ನಿಜವಾಗ್ಲೂ ಏನಾದ್ರೂ ಅವರು ಬಿಜೆಪಿ ಅವರು ಅವಕಾಶ ಮಾಡ್ಕೊಡಿ ಮುಸಲ್ಮಾನ್ ಸಮುದಾಯದವರಿಗೆ. ಜಾತ್ಯತೀತ ರಾಷ್ಟ್ರ ಈ ಉಪಚುನಾವಣೆ ಕೊಡಿ ನೀವು ಕೊಡಿ ಸರ್. ನೀವು ಕೊಟ್ಟ ಮೇಲೆ ಅವ್ರಿಗೆ ಎಕ್ಸಾಂಪಲ್ ಸೆಟ್ ಮಾಡಿರಂತೆ. ಮಹೇಶ್ ಗೌಡ್ರೆ ಗಾಡಿ ಅಯಿಂದ ಅಂತ ಹೇಳಿ ಬೆಳೆದಂತ ಆಯ್ತು ಸರ್, ನೀವು ಟೀಕೆ ಮಾಡೋದಕ್ಕೆ ನೀವು ಕೊಟ್ಟ ಎಕ್ಸಾಂಪಲ್ ಸೆಟ್ ಮಾಡಿ ಸರ್. ಬಿಜೆಪಿ ಅವರು ಸಾದಿಕ್ ಪೈಲ್. ಓಕೆ, ಗಾಟ್ ಇಟ್. ಶಿವಕುಮಾರ್ ಅವರೇ, ನನ್ಗೆ ನಿಮ್ ಉತ್ತರ ಸಿಕ್ತು. ಮಹೇಶ್ ಗೌಡ್ರೆ ನೀವು ಹೇಳ್ಬೇಕು. ಓಕೆ ಶಿವಕುಮಾರ್ ಅವರೇ, ನಿಮ್ಮ ಆಡಿಯೋ ಮೇಲೆ ನನಗೆ ಅರ್ಥ ಆಗೋದಿಲ್ಲ. ಮಹೇಶ್ ಗೌಡ್ರೆ, ಈಗ ಸಾದಿಕ್ ಪೈಲ್ವಾನ್ ಅನ್ನೋರ್ನ ಕನ್ವಿನ್ಸ್ ಮಾಡಿದ್ದಾರೆ, ಬಟ್ 65,000 ಓಟ್ ಇದೆ. ಅಷ್ಟು ಜನ ಕನ್ವಿನ್ಸ್ ಮಾಡಕ್ ಸಾಧ್ಯ ಇಲ್ಲ. ಹಾಗಾಗಿ ಒಳ ಏಟಿನ ಬಿಸಿ ಕಾಂಗ್ರೆಸ್ಗೆ ಏನಾದ್ರು ತಟ್ಟುತ್ತಾ? ಒಂದಷ್ಟು ಜನ ಬಿಜೆಪಿ, ಶ್ರೀನಿವಾಸ್ ದಾಸ್ಕರಿಯಪ್ಪ ಅವ್ರ ವೈಫು ಮುಸ್ಲಿಂ ಇರುವಂತಹ ಕಾಲೋನಿಗೆಲ್ಲ ಹೋದಾಗ ಅವ್ರಿಗೆ ಅರ್ಶನ ಕುಂಕುಮ ಕೊಟ್ಟು, ಇಲ್ಲ ನಾವು ನಿಮ್ ಜೊತೆ ಹೌದು ನೋಡಿ. ಮುಸಲ್ಮಾನ್ ಬಂಧುಗಳಲ್ಲಿ ಯೂತ್ಸ್ಗೆಲ್ಲ ಅರ್ಥ ಆಗಿದೆ ನಮ್ಮನ್ನ ಯಾಕೆ ಅಲ್ಲಿ ನೋಡಿ. ಸ್ವಾತಂತ್ರ್ಯ ಭಾರತದ ಹಿಂದಿನ ಮುಸಲ್ಮಾನರೇ ಬೇರೆ, ಇವತ್ತು ಸ್ವಾತಂತ್ರ್ಯ ನಂತರ ಆಗಿ ನ್ಯೂ ಜನರೇಷನ್ ಇದೆಯಲ್ಲ, AI ಬಂದಿದೀವಲ್ಲ, ಇವತ್ತಿನ ಮುಸಲ್ಮಾನ ಯೂತ್ ಏನಿದ್ದಾರೆ ಅವ್ರಿಗೆ ಅರ್ಥ ಆಗಿದೆ. ಎಸ್, ಇಲ್ಲ ನಾವು ಎಲ್ಲಿವರೆಗೆ ಪಂಚರ್ ಹಾಕೊಂಡಿರೋದು,
ಎಲ್ಲಿವರೆಗೆ ಪಂಕ್ಚರ್ ಹಾಕೋದು ಈ ದೇಶದಲ್ಲಿ? ಎಲ್ಲಿವರೆಗೆ ನಾವು ಹಂಗಂತ ಟೀಕೆ ಮಾಡೋರ ಜೊತೆ ಕೈ ಜೋಡಿಸ್ಬಿಡ್ತಾರಾ? ಪಂಚರ್ ಹಾಕೋರು ಅಂತ ಟೀಕೆ ಮಾಡೋರ ಜೊತೆ ಕೈ ಜೋಡಿಸ್ಬಿಟ್ರೆ ಸರಿ ಆಗ್ಬಿಡುತ್ತಾ? ಏನ್ ಗೊತ್ತಾ, ನೀವು ನನ್ನ ಸಹೋದರಿಯಾಗಿ ಹೇಳ್ತೀನಿ, ಇವತ್ತು ಪೈಲ್ವಾನ್ ಅಂತವರು ಇಲ್ಲ, ಎಸ್ ನಾನು ನಿಂತ್ಕೋಬೇಕು ಎಲೆಕ್ಷನ್ಗೆ ಅಂತೇಳಿ ಅಲ್ಪಸಂಖ್ಯಾತರ ವ್ಯಕ್ತಿಗಳು ಸಿಡಿದಿದ್ದಾರಲ್ಲ ಕಾಂಗ್ರೆಸ್ ವಿರುದ್ಧ, ಅದು ಮುಂದಿನ ದಿನಗಳಲ್ಲಿ ಆಗುತ್ತೆ. JDS ಅಲ್ಲಿ ಬಿಜೆಪಿಲಿ ಹಂಗ ಧ್ವನಿ ಎತ್ತಿದ್ರೆ ಉಚ್ಚಾಟನೆ ಮಾಡ್ಬಿಡ್ತೀರಿ. ಕಡೆ ಪಕ್ಷ ಕಾಂಗ್ರೆಸ್ ನಲ್ಲಿ ಧ್ವನಿ ಎತ್ತಕ್ಕೆ ಅವಕಾಶ ಇದೆ. ನೋಡಿ, ನಮ್ ಕಾಂಗ್ರೆಸ್ ವಕ್ತಾರ ಹೇಳಿದ್ರು ಯಾವ ಬಿಜೆಪಿ JDS ಅಲ್ಲಿ ಏನಿಲ್ಲ ಅಂತ. ಈ ದೇಶದ ಯಾವ್ದಾರ ಒಂದೇ ಒಂದು ರಾಜ್ಯಕ್ಕೆ ಒಬ್ಬ ಮುಸಲ್ಮಾನರನ್ನ ರಾಜ್ಯಾಧ್ಯಕ್ಷ ಮಾಡಿದಾರೆ ಕೇಳಿ? ಇದರ ಕೇಳಿ ಪ್ರೆಸೆಂಟ್ ಬಿಜೆಪಿ ಹೇಳ್ತಾರಲ್ಲ ದರ್ಶನ್ ಸರ್, ಒಬ್ಬ ರಾಜ್ಯಾಧ್ಯಕ್ಷ ಕಾಂಗ್ರೆಸ್ ಪಕ್ಷದಲ್ಲಿ ಮುಸಲ್ಮಾನ್ ಬಂಧುಗಳಿದಾರ. ಸ್ಪೀಕರ್ ಮುಸ್ಲಿಂ ರಾಜ್ಯಾಧ್ಯಕ್ಷ ಸ್ಪೀಕರ್ ಬಿಡಿ, ನಾಳೆ ಬರ್ತದೆ ಸರ್ಕಾರ. ಬಿಜೆಪಿ ಜೊತೆ ಹೋದ ತಕ್ಷಣ ತೆಗೆದುಬಿಟ್ಟು ಡಸ್ಟ್ಬಿನ್ ಹಾಕಿದ್ರಲ್ಲ ಸಿಎಂ ಇಬ್ರಾಹಿಂ, ಸಿಎಂ ಇಬ್ರಾಹಿಂ ರಾಜ್ಯಾಧ್ಯಕ್ಷರು ಯಾರು? ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಯಾರು? ನಿಮ್ಮ ಯುವ ಘಟಕದ ಅಧ್ಯಕ್ಷ ಯಾರು? ಎಲ್ಲ ಮನೆಯಲ್ಲೇ ಕೂಡಿಟ್ಕೊಂಡು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು ರಬ್ಬರ್ ಸ್ಟಾಂಪ್ ಅನ್ನು ಇಟ್ಕೊಂಡಿಲ್ಲ. ಬಿಜೆಪಿ ಜೊತೆ ಹೋದ ತಕ್ಷಣ ಮನೆ ಕಳಿಸಿದ್ರೆ ಗೊತ್ತಾ? ಮಲ್ಲಿಕಾರ್ಜುನ ಖರ್ಗೆ ಸಭೆ ನೋಡಿ, ಕೇರಳದ ಚುನಾವಣೆಯಲ್ಲಿ ಬಾಗಿಲು ನಿಂತಿದ್ರಲ್ಲ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು ನೋಡಿ ಮೇಡಮ್, ಎರಡೂ ಕ್ಷೇತ್ರದಲ್ಲಿ 100ಕ್ಕೆ 100ರಷ್ಟು NDA ಅಭ್ಯರ್ಥಿಗಳು ಗೆಲ್ತಾರೆ. ಇಲ್ಲಿ ಯಾವುದೇ ತರನಾದಂತ ವಯೋಸಹಜರು ಇದು ವ್ಯಕ್ತಿಗಳು ಸತ್ತಿರೋದು, ಇಲ್ಲಿ ಯಾವ್ದು ಅನುಕಂಪ ಇಲ್ಲ, ಇಲ್ಲಿ ಅಮಿಕಂಪ ಅಲ್ಲ. ಸಾವಿನ ಬಗ್ಗೆ ಅಂತ ಪ್ರಾಕ್ಟಿಕಲ್ ಇಲ್ಲಿ ಏನಪ್ಪ ಅಂದ್ರೆ ಅನುಕಂಪದಲ್ಲಿ ಅವ್ರ ಬಗ್ಗೆ ಶಿವೈಕ್ಯರಾಗಿದ್ದಾರೆ ಪೂಜಾರಿಬ್ಬರು ಅಂತ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೀನಿ. ಅವ್ರ ಬಗ್ಗೆ ನಮ್ಗೆ ಯಾವತ್ತೂ ಗೌರವ ಇದೆ. ಸಾಮೂರು ಶಿವಶಂಕರಪ್ಪ ಸಾಹೇಬ್ರ ಬಗ್ಗೆ ನಾವು ಬದುಕಿರೋವರೆಗೂ ಗೌರವ ಇದೆ. ಅಂತ ರಾಜಕಾರಣಿಯನ್ನ ನಾವು ನೋಡಿಲ್ಲ ದಾವಣಗೆರೆಯಲ್ಲಿ. ಆದ್ರೆ ಮಲ್ಲಿಕಾರ್ಜುನ ಅವರವರು ದಾವಣಗೆರೆ ಜಿಲ್ಲಾ ಉಸ್ತುವಾರಿಯಾಗಿ ಏನ್ ಮಾಡ್ತಾವ್ರೆ? ಮಗನೇ ಬೇಕಾ? ಉಸ್ತುವಾರಿ ಸಚಿವನಿಗೆ ಮಗ ಹಾಕ್ಬೇಕು, ಸಹಾಯ ಮಾಡೋದಿಕ್ಕೆ ಉಪಚುನಾವಣೆಯ ಕಡ ರಂಗು ಏರಿದೆ. ಇದನ್ನೇ ಆ ರಂಗು ಅಂತ ಹೇಳುವಂಥದ್ದು. ಯಾಕಂತ ಹೇಳಿದ್ರೆ 2.25 ವರ್ಷದ ಆಡಳಿತದಲ್ಲಿ ಈ ಉಪಚುನಾವಣೆಯ ಮೂಲಕ ಜನ ಈ ಸರ್ಕಾರವನ್ನು ಎಷ್ಟರ ಮಟ್ಟಿಗೆ ಒಪ್ಪಿಕೊಂಡಿದ್ದಾರೆ ಅನ್ನೋದಕ್ಕೆ ಇದೊಂದು ನಿದರ್ಶನ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಕಾಂಗ್ರೆಸ್ ಮತ್ತು BJP ಅಂದಾಗ ಅಲ್ಲಿ ಮಿತ್ರ ಪಕ್ಷ ಇಲ್ಲಿ ಕ್ಯಾಂಡಿಡೇಟ್ ಹಾಕಿರೋದ್ರಿಂದಾಗಿ ಒಳ ಏಟಿನ ಬಿಸಿ ಡೆಫಿನೆಟ್ಲಿ ತಟ್ಟಬಹುದು, ತಟ್ಟದೆಯೂ ಇರಬಹುದು. ಇದನ್ನು ಕಾಂಗ್ರೆಸ್ ಮತ್ತು BJP ಹೆಂಗೆ ನಿಭಾಯಿಸುತ್ತೆ, ಫಲಿತಾಂಶ ಏನಿರುತ್ತೆ ಅನ್ನುವಂಥ ಕುತೂಹಲದೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ಇದರ ಜೊತೆಗೆ AP ಕ್ಯಾಂಡಿಡೇಟ್ ಇದ್ದಾರೆ, ನೀವು ಆಪ್ಷನೇ ಇಲ್ಲ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಆ ಆಪ್ಷನು ಕೂಡ ಇದೆ ಅಂತ ಹೇಳ್ತೀವಿ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.